के निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुम् पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिश्च मुख्यप्राणस्थ विष्णुना प्रेरित श्रीशतुष्ट्यर्थं करिष्ये कर्म चाखिलम् रामाय रामभद्राय रामचन्द्राय वेधसे रघुनाथाय नाथाय सीताया पतये नमः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् वाल्मीकिर्गौर्गुणीयाः महीधर्मदाश्रया यद्दुग्धमुपजीवन्ति कवयस्तरणकाः इव स्वस्त्यस्तु सताम् हरिः ओम्। ಕ್ಷೇತ್ರ ಸ್ವಾಮಿಯಾದ ಆಂಜನೇಯನನ್ನ ಮನಸ ನೆರೆದಿರುವ ಎಲ್ಲ ಭಗವತ್ ಭಕ್ತರನ್ನು ಅಭಿನಂದಿಸಿ ರಾಮಾಯಣದಲ್ಲಿ ನಿರೂಪಣೆಗೊಂಡ ಕೌಟುಂಬಿಕ ಮೌಲ್ಯಗಳ ಕುರಿತಾದ ಕೆಲವು ದೃಷ್ಟಿ ಹಾಯಿಸುವ ಹೆಜ್ಜೆಗಳನ್ನು ನಾವು ಈ ಹಿಂದಿನ 2 ದಿನಗಳಲ್ಲಿ ನಡೆಸಿದ್ದನ್ನ ಇಂದು ಮುಂದುವರೆಸಿದ ನಿನ್ನೆ ರಾಮನ ವಿಶೇಷ ಗುಣಗಳ ಬಗ್ಗೆ ಪರಿಚಯ ಮಾಡಿಕೊಳ್ತಾ ಬಂದ ಅಂದ್ರೆ ಒಂದು ವಿವಾಹದ ಪ್ರಸಂಗದ ತನಕ ಅನೇಕ ನಮ್ಮ ಪೂರ್ವ ಸಿದ್ಧತೆಗಳು ಹೇಗಿರಬೇಕು ಮತ್ತು ಆ ವಿವಾಹ ಅನ್ನುವ ಅತ್ಯಂತ ಶ್ರೇಯಸ್ಕರವಾದಂತಹ ಸಂಸ್ಕಾರಕ್ಕೆ ಎಷ್ಟು ಮಹತ್ವ ಇದೆ, ಅದನ್ನ ಒಂದು ಕೌಟುಂಬಿಕ ನೆಲೆಯಲ್ಲಿ ನಾವು ಸರಿಯಾಗಿ ಅನುಸಂಧಾನ ಮಾಡಿ ಆ ಸಂಸ್ಕಾರಕ್ಕೆ ಒಳಗಾದರೆ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ ಅನ್ನುವುದರ ಅರಿವನ್ನ ಪಡೆಯುವುದಕ್ಕೆ ಸಾಧ್ಯವಾಗುವ ಕೆಲವು ಮಾತುಗಳನ್ನ ನಾವು ನೋಡಿದ್ವಿ. ರಾಮನ ಗುಣಗಳನ್ನ ಹೇಳುವ ಆರಂಭದಲ್ಲಿ ಒಂದು ಅಂಶವನ್ನ ಅಲ್ಲಿ ಅವರು ಗುರುತು ಹಾಕಿ ಹೇಳ್ತಾರೆ. ವಸ್ತುತಃ ಬಹಳ ಮಂದಿ ರಾಮನ ಚರ್ಯೆಯ ಬಗ್ಗೆ ಬಹಳ ಕೆಲವು ಆಕ್ಷೇಪಗಳನ್ನು ಎತ್ತುತ್ತಾರೆ, ಅಥವಾ ಕೆಲವು ಅವನೊಬ್ಬ ಸಾಮಾನ್ಯ ಮನುಷ್ಯ ಅಂತಾನೂ ಅವನನ್ನ ಗುರುತಿಸ್ತಾರೆ. ಆದ್ರೆ ಇಲ್ಲಿ ಒಂದು ಕಡೆ ಸಹಿ ದೇವೈಹಿ ಉದೀರ್ಣಸ್ಯ ರಾವಣಸ್ಯ ವಧಾರ್ಥಿಭಿಃ ಅರ್ಥಿತೋ ಮಾನುಷೇ ಲೋಕೆ ಜಜ್ಞೇ ವಿಷ್ಣು ಸನಾತನಃ. ಒಬ್ಬ ವ್ಯಕ್ತಿಯ ಪರಿಚಯವನ್ನು ಕೊಡುವಾಗ, ಗಂಭೀರವಾದ ವಿಷಯಗಳನ್ನು ಹೇಳುವಾಗ ಅವನಲ್ಲಿ ಇಷ್ಟು ಗುಣಗಳು ತುಂಬಿಕೊಳ್ಳುವುದಕ್ಕೆ ಕಾರಣ ಏನು ಅನ್ನುವುದನ್ನು ಹೇಳಿ, ಜೊತೆಗೆ ನಾವು ಆರಾಧಿಸಬೇಕು ಅಂತ ಅಂದ್ರೆ ವ್ಯಕ್ತಿಯಾಗಿ ಆರಾಧಿಸುವುದು ಒಂದು ರೀತಿ, ಸಮಸ್ತ ಲೋಕನಾಯಕನಾಗಿ ದೈವತ್ವಕ್ಕೆ ಅವನನ್ನ ಅರ್ಥೈಸಿಕೊಂಡು ಚಿಂತಿಸುವುದು ಒಂದು ರೀತಿ. ವಸ್ತುತಃ ಇದ್ಯಾವುದನ್ನು ಮಾಡ್ಬೇಕಾಗಿರ್ಲಿಲ್ಲ. ರಾಮ ಲೋಕದ ವ್ಯವಹಾರ ಅವನಿಗೆ ಅಂಟಿಕೊಳ್ಳುವುದೇ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ದು, ಅವನು ನಿಜವಾಗಿ ಜಜ್ಞೇ ವಿಷ್ಣು ಸನಾತನಃ, ಸ್ವತಃ ಭಗವಂತನೇ ಅವತರಿಸಿ ಬಂದದ್ದು. ಆದ್ರೆ ಮರ್ತ್ಯಾವತಾರಸ್ವಿಹ ಮರ್ತ್ಯ ಶಿಕ್ಷಣಂ, ದುಷ್ಟರ ಸಂಹಾರ ಅದನ್ನು ಅವ್ರು ಹೇಳಿದ್ರು. ರಾವಣಸ್ಯ ವಧಾರ್ಥಿಭಿಃ ದೇವೈಃ ಉದೀರ್ಣಃ, ರಾವಣನನ್ನ ಸಂಹಾರ ಮಾಡಿಸ್ಲೇಬೇಕು ಅನ್ನುವುದಕ್ಕಾಗಿ, ಯಾಕೆಂದ್ರೆ ಲೋಕಕ್ಕೆ ತುಂಬಾ ಅಪಕಾರ ಆಗಿದೆ. ವಸ್ತುತಃ ಅವರ ವೈಯಕ್ತಿಕ ಪೋರ್ಟ್ಫೋಲಿಯೋಗಳನ್ನೆಲ್ಲ ಅವನು ಎಳೆದು ಇಟ್ಕೊಂಡಿದ್ದಾನೆ. ಆದ್ರೆ ಆ ದೇವತೆಗಳು ತಮಗೆ ತೊಂದರೆ ಆದದನ್ನ ಯಾವತ್ತೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಲೋಕಕ್ಕೆ ತುಂಬಾ ಉಪದ್ರವ ಆಯಿತು ಅನ್ನುವುದು ಬಂದಾಗ ದೇವೈಹಿ ಅರ್ಥಿಭಿಹಿ, ದೇವತೆಗಳು ಅವನನ್ನ ಪ್ರಾರ್ಥಿಸಿದ್ರು. ಈ ರಾವಣನ ಉಪಟಳವನ್ನ ಸಹಿಸ್ಲಿಕ್ಕಾಗ್ತಾ ಇಲ್ಲ ಅಂದಾಗ ಸ್ವತಃ ವಿಷ್ಣು ಜಜ್ಞೆ ಸನಾತನಃ, ನಾರಾಯಣನ ಇಳಿದು ಬಂದ. ಆದ್ರೆ ಇಳಿದು ಬಂದಾಗ ನಾನ್ ದೇವ್ರು,
ನಾನು ಯಾಕೆ ಗುರುಗಳ ಜೊತೆಗೆ ಓಡಾಡಿ ಅವನೇನು ಬಂಡೆಯ ಮೇಲೆ ಮಲ್ಕೊಂಡ, ಬರೀ ಹಾಸಿಗೆ, ಬರೀ ನೆಲದ ಮೇಲೆ ಮಲ್ಕೊಂಡ. ಹಾಸಿಗೆ, ನಾವು ದೊಡ್ಡ ಮನೆತನದವರು ಅಂದ್ರೆ ಒಂದೇ ಒಂದು ಮಾತಿಗೆ ಎಲ್ಲಾ ಸೌಕರ್ಯಗಳು ಕಾಡಿಗೆ ಬರ್ತಿತ್ತು ಬೇಕು ಅಂತ ಹೇಳಿದ್ರೆ. ರಾಮ ಯಾವುದು ದಶರಥ ಕೊಟ್ಟು ಕಳುಹಿಸುವುದಿಲ್ಲ ಅಂತ ಹೇಳುತ್ತಿರ್ಲಿಲ್ಲ. ಆದ್ರೆ ರಾಮ ಅದ್ಯಾವುದನ್ನು ಬಯಸ್ಲಿಲ್ಲ. ಯಾಕೆಂದ್ರೆ ತಾನು ಲೋಕಾತೀತನಾದ್ರೂ ಲೋಕಕ್ಕೆ ಸಂದೇಶವನ್ನ ಕೊಡುವ ಉದ್ದೇಶದಿಂದಲೇನೆ ಬಂದವನು ಅಂತ ಅಂದ ಮೇಲೆ ಅದಕ್ಕೆ ಸರಿಯಾಗಿ ನಡ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಬರೀ ಒಬ್ಬ ಶಿಷ್ಯ ಗುರುಗಳ ಜೊತೆಗೆ ಇದ್ದಾಗ ಏನೆಲ್ಲ ಕರ್ತವ್ಯಗಳನ್ನ ಪಾಲಿಸ್ಬೇಕು, ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಮಾಹ್ನಿಕಂ ಅಂತ ಬೆಳಿಗ್ಗೆ 4:00 ಎಬ್ಬಿಸಿದ್ರೆ ಎದ್ದ. ಗುರುಗಳು ಹೇಳಿದ್ಮೇಲೆ ನೀವ್ ಯಾರು ಹೇಳುದು, ನನ್ನನ್ನೇನ್ ಧ್ಯಾನ ಮಾಡುದು ಅಂತ, ನನಗೆ ಈ ಸಮಯಕ್ಕೆಲ್ಲ ಜಪಾನುಷ್ಠಾನಕ್ಕೆಲ್ಲ ಬೇಕಾಗಿಲ್ಲ ಅಂತ ರೇಗಲಿಲ್ಲ. ಗುರುಗಳ ಜೊತೆಗೆ ಅಷ್ಟೇ ಶ್ರದ್ಧೆಯಿಂದ ವರ್ತಿಸಿದ. ಒಬ್ಬ ಶಿಷ್ಯ ಹೇಗೆ ವರ್ತಿಸಬೇಕು ಅನ್ನೋದನ್ನ ತೋರಿದ. ಈ ಇಷ್ಟೆಲ್ಲ ಗುಣಗಳಿಂದ ಕೂಡಿದವನಾಗಿಯೂ ಒಬ್ಬ ವ್ಯಕ್ತಿಯಾಗಿ ಹೇಗೆ ವರ್ತಿಸಬೇಕಿತ್ತು ಅದನ್ನು ತೋರುವ ದೃಷ್ಟಿಯಿಂದ ಮುಂದೆ ಹೇಳ್ತಾರೆ. ಸಚ ನಿತ್ಯಂ ಪ್ರಶಾಂತಾತ್ಮ ಮೃದು ಪೂರ್ವಂಚ ಭಾಷತೆ. ಅತ್ಯಂತ ಮೆದುವಾದ ಮಾತುಗಳಿಂದ ಎಲ್ಲರ ಜೊತೆಗೂ ವ್ಯವಹಾರ ಇಟ್ಟುಕೊಳ್ತಿದ್ದ. ಅಲ್ಲಿ ಹೇಳ್ತಾರೆ, ನ ಸ್ಮರತ್ಯಪಕಾರಾಣಾಂ ಶತಮಪ್ಯನ್ಯವತ್ತಯ. 100 ತೊಂದರೆಗಳಾಗಿದ್ರು ಕೂಡ ಅವನನ್ನ ಆ ಕಾರಣಕ್ಕಾಗಿ ಸ್ಮರಿಸ್ತಿರ್ಲಿಲ್ಲ. ಒಳ್ಳೇದು ನೆನಪಿದ್ರೆ ಬೇಗ ಅದನ್ನ ಹೇಳ್ತಿದ್ದ, ಕೆಟ್ಟದಿದ್ರೆ ಅದನ್ನ ಮರ್ತೇ ಬಿಡ್ತಿದ್ದ. ಶೀಲ ವೃದ್ಧೈ ಜ್ಞಾನ ವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತ ವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಶ್ವಪಿ. ಸಮಯ ಕೊಡಬೇಕು ಅನ್ನೋ ಒಂದು ಮಾತನ್ನ ರಾಮನಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾನೆ. ವಸ್ತುತಃ ಅವನಿಗೆ ಆಡಳಿತದ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಇಲ್ಲದೆ ಇದ್ರು ಅಭ್ಯಾಸ ಮಾಡುವುದು ತುಂಬಾ ಇತ್ತು. ಅಸ್ತ್ರಯೋಗ್ಯಾಂತರೇಶ್ವಪಿ, ಅಸ್ತ್ರಶಸ್ತ್ರಗಳ ಅಭ್ಯಾಸ ಮಾಡುವ ಮಧ್ಯದಲ್ಲೂ ಕೂಡ ಶೀಲವೃದ್ಧೈ ಜ್ಞಾನವೃದ್ಧೈ ವಯೋವೃದ್ಧೈ ಅವ್ರ ಹತ್ರ ಸಮಯ ಕಳೀತಾ ಇದ್ದಂತೆ, ಅವ್ರ ಜೊತೆಗೆ ಮಾತಾಡ್ತಾ ಇದ್ದಂತೆ. ಯಾಕೆಂದ್ರೆ ಒಂದು ಮನೆ ಅಂತ ಅಂದ ಮೇಲೆ ತಂದೆ ತಾಯಿಗಳ ಜೊತೆಗೆ ಇದ್ದೇ ಇತ್ತು. ಅದು ಮುಂದೆ ಮತ್ತೆ ಮಾತಾಡ್ತಾರೆ. ಕೇವಲ ತಂದೆ ತಾಯಿಗಳಲ್ಲ, ಮನೆಯಲ್ಲಿ ನಮಗೆ ದಶರಥನ ಕಾಲದಿಂದ ಸೇವೆ ಮಾಡ್ತಾ ಇದ್ದ ಹಿರಿಯರೆಲ್ಲ ಇದ್ರ ಮನೆಯಲ್ಲಿ. ಅವರನ್ನೆಲ್ಲ ನಾನೇನು ಅರಸನ ಮಗ ಅಂತ ಅವರನ್ನ ಕಸದ ಹಾಗೆ ನೋಡ್ತಿರ್ಲಿಲ್ಲ. ಅದನ್ನ ಭೌಭೂತಿಗಳು ತುಂಬಾ ಚೆನ್ನಾಗಿ ಅವರ ನಾಟಕದಲ್ಲಿ ಒಂದು ಕಡೆ ಉತ್ತರ ರಾಮಚರಿತೆಯಲ್ಲಿ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದ್ಮೇಲೆ ಅಲ್ಲಿ ಒಬ್ಬ ಒಳಗಿನ ಕಂಚುಕಿ ಅಂದ್ರೆ ಒಬ್ಬ ವೃದ್ಧನಾದ ಮನೆಯ ಎಲ್ಲ ಆಗು ಹೋಗುಗಳನ್ನ, ಹೊರಗೆ ಯಾರು ಹೋಗ್ತಾರೆ ಒಳಗೆ ಹೋಗ್ತಾರೆ ಅನ್ನೋದರ ಬಗ್ಗೆ, ಅಂತಃಪುರದ ಬಗ್ಗೆ ಎಲ್ಲ ಮಾಹಿತಿ ಇರುವವ, ತುಂಬಾ ನಂಬಿಕಸ್ತ ವ್ಯಕ್ತಿ ಆಗಿರ್ತಾನೆ, ತುಂಬಾ ಹಿರಿಯ. ಅವನು ರಾಮಚಂದ್ರ ಮೇಲೆ ಬಂದ ಆಸನದಲ್ಲಿ ಕೂಡುವಾಗ ರಾಮಭದ್ರ ಅಂತ ಒಂದ್ಸರ್ತಿ ಹೆಸರು ಹೇಳಿಬಿಟ್ಟ. ಆಮೇಲೆ ಓಹ್ ಪಟ್ಟಾಭಿಷಿಕ್ತಸ್ಯ ಬಹುವಚನ ಅಪೇಕ್ಷತೆ, ನಾನ್ ತಪ್ಪು ಹೇಳಿಬಿಟ್ಟೆ ಮಹಾರಾಜ ಅಂತ ಆಮೇಲೆ ಅದನ್ನ ತಿದ್ದಿಕೊಳ್ತಾನೆ. ತಕ್ಷಣ ರಾಮ ವೃದ್ಧ ಜನೇಶು ಏಕವಚನಮೇವ ಶೋಭತೆ. ವೃದ್ಧ ಜನರಲ್ಲಿ ನೀವು ನನ್ನನ್ನು ಮೊದಲು ಹೇಗೆ ಟ್ರೀಟ್ ಮಾಡ್ತಾ ಇದ್ರೋ ಹಾಗೆ ಟ್ರೀಟ್ ಮಾಡಿ. ನೀವು ಈಗ ನಾನು ಮಹಾರಾಜ ಅಂದ ತಕ್ಷಣ ನನಗೆ 2 ಕೋಡ್ ಜಾಸ್ತಿ ಆಗ್ಲಿಲ್ಲ. ನೀವು ನನ್ನನ್ನ ಚಿಕ್ಕಂದಿನಿಂದ ಬಾಲ್ಯದಿಂದ ಚೆನ್ನಾಗಿ ನನ್ನನ್ನ ಎತ್ತಿ ಕೊಂಡಾಡಿದವರಾದ್ರಿಂದ ನೀವು ಈ ರೀತಿ ಬಹುವಚನದ ಶಬ್ದ ಅಥವಾ ಗೌರವಪೂರ್ವಕವಾದ ವಚನದ ಶಬ್ದಗಳನ್ನ ಬಳಸಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಅಂದ್ರ ಅವರಿಗೆ ಸೂಚನೆ, ಆ ನಾಟಕ ನಡೆಸುವಾಗ ಅದರ ಸೂಚನೆ ಸಿಕ್ಕಿದ್ದಿಲ್ಲಿ. ಎಲ್ಲ ಕವಿಗಳು ಕೂಡ ವಾಲ್ಮೀಕಿಗಳ ಅಡಿಯಲ್ಲಿ ಒಂದು ಮಾತು, ವ್ಯಾಸರು ವಾಲ್ಮೀಕಿಗಳನ್ನ ಹೊರತುಪಡಿಸಿ ಅವರ ಸಾಹಿತ್ಯವನ್ನ ಬಿಡಿಸಿ ಅಕಸ್ಮಾತ್ ಬೇರೆ ಕವಿಗಳನ್ನು ಹುಡುಕಿದ್ರೆ ಸಪ್ಪೆ. ಹೆಚ್ಚು ಕಮ್ಮಿ ಎಲ್ಲವೂ ಇಲ್ಲಿಂದಲೇ ಸಗಟಾಗ್ಲಿ, ಅಂದ್ರೆ ಒಳಗಿನ ವಿಷಯ ಆಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಲಂಕಾರ, ಶಬ್ದಗಳ ಬಳಕೆ, ವರ್ಣನೆಯ ವೈಶಿಷ್ಟ್ಯ, ಇದೆಲ್ಲವೂ ಇಲ್ಲೇ ಅಗಾಧವಾಗಿ ಮಡುಗಟ್ಟಿ ಬಿದ್ದು ನಿಂತಿದೆ ರಾಮಾಯಣದಲ್ಲಿ. ಇದನ್ನು ಓದಿ ಆಮೇಲೆ ಉಳಿದ ಕವಿಗಳನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿ ಕೆಲವು ಡೆವಲಪ್ಮೆಂಟ್ ಇದೆ, ಕೆಲವು ಅಂಶಗಳನ್ನ ಬೆಳೆಸಿಕೊಂಡದ್ದಿದೆ. ಅದು ಕವಿಯ ಹೃದಯದ ಸಾಹಿತ್ಯಿಕವಾದ ಗುಣ ಅಥವಾ ಪ್ರಜಾರಂಜಕವಾದ ಗುಣ. ಆದ್ರೆ ಅದಕ್ಕೆ ಮೂಲ ಅದು ರಾಮಾಯಣದಲ್ಲಿ ಚೆನ್ನಾಗಿ ಸಿಗುತ್ತೆ.
ನೀವು ರಾಮಾಯಣಕ್ಕೆ ಸಂಬಂಧಪಟ್ಟ ಎಷ್ಟು ಕಾವ್ಯಗಳಿರಬಹುದು, ನಾಟಕಗಳಿರಬಹುದು, ಅಥವಾ ಕಾದಂಬರಿಗಳಿರಬಹುದು, ಇದ್ಯಾವುದನ್ನು ನೋಡಿದ್ರು ಅದಕ್ಕೆ ಬೇಕಾದ ಮೆಟೀರಿಯಲ್, ವರ್ಣನೆಗೆ ಬೇಕಾದ ವಿಷಯದ ದೃಷ್ಟಿಯಿಂದ ಒಂದು ವ್ಯವಸ್ಥೆಯನ್ನ ಅಥವಾ ಪಾತ್ರ ಚಿತ್ರಣದ ಕಟ್ಟಿಕೊಡುವಿಕೆಯನ್ನ ನಾವು ವಾಲ್ಮೀಕಿಗಳನ್ನ ಬಿಟ್ಟು ಹೊರಗೆ ಬಂದು ಅದನ್ನ ಚಿತ್ರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ರಾಮಾಯಣದಲ್ಲಿ ಮಾತ್ರ ಅಲ್ಲ, ಇಲ್ಲಿ ಓದಿದ ರೀತಿಯ ಫ್ರೇಸ್ಗಳನ್ನ ಅನೇಕ ಕಾವ್ಯಗಳನ್ನು ನಾವು ಬೇರೆ ಬೇರೆ ಕಡೆ ಸ್ಪಷ್ಟವಾಗಿ ಗಮನಿಸ್ಲಿಕ್ಕೆ ಸಿಗುತ್ತೆ. ಹಾಗೆ ಒಬ್ಬ ಮನೆಯ ಹಿರಿಯರನ್ನ ಗೌರವಿಸುವುದು ಹೇಗೆ, ಒಂದು ಕುಟುಂಬದಲ್ಲಿ ಈ ಕೊಡುಕೊಳ್ಳುವಿಕೆ ಇದ್ರೆ ಮಾತ್ರ ಅದು ಗಟ್ಟಿಯಾಗಿ ಆ ಸಂಬಂಧ ಉಳಿಯತ್ತೆ. ಅದಿಲ್ಲದೆ ಇದ್ರೆ ನೋಡಿ, ಮನೆಯಲ್ಲಿ ಹಿರಿಯರು, ನಮ್ಮ ಹಿರಿಯರಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ರೆ ಮಾತ್ರ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ನಾವು ನಮ್ಗೆ ನಮಸ್ಕಾರ ಮಾಡಬೇಕು ಅಥವಾ ಮಕ್ಕಳು ಸಂಸ್ಕಾರವಂತರಾಗಬೇಕು ಅಂತ ಬಯಸ್ತೇವೆ. ಆದ್ರೆ ನಾವು ಮಾತ್ರ ಅಂತಹ ಸಂಸ್ಕೃತಿಯಲ್ಲಿ ನೆಲೆಸುವುದಕ್ಕೆ ಸಿದ್ಧ ಇಲ್ಲ ಅಂದ್ರೆ ಮಕ್ಕಳಲ್ಲಿ ಅದನ್ನ ಬಯಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಾಡು ಅಂದ್ರೆ ಮಕ್ಕಳು ತಿರುಗಿ ನೋಡ್ತವೆ, ಯಾಕೆ ಅಂತ. ಮಾಡೋಣ ಅಂದ್ರೆ ಜೊತೆಗಿದ್ದು ಸೇರಿ ಮಾಡ್ತವೆ. ಇದು ನಾವು ದೊಡ್ಡವರು ಸೇರಿ ಮಾಡಬೇಕಾದದ್ದು ಅನ್ನೋದಕ್ಕೋಸ್ಕರ ರಾಮ ತನ್ನ ನಡೆಯಿಂದಲೇನೆ ಅವನು ನಮಸ್ಕಾರ ಮಾಡಿದ್ಮೇಲೆ ಉಳಿದವರಿಗೆಲ್ಲ ಅಯ್ಯೋ ನಾವು ಮಾಡದೇ ಇದ್ರೆ ತಪ್ಪಾಗುತ್ತೆ ಅಂತ ಅವರು ಎಲ್ಲರೂ ನಮಸ್ಕಾರ ಮಾಡ್ತಿದ್ರು. ಕೆಲವರಿಗೆಲ್ಲ ನಾವೇನ್ ನಮಸ್ಕಾರ ಮಾಡುದು, ಇವ್ರು ಯಾರೋ ಹಿರಿಯರು ಇರ್ತಾರೆ, ಅದಕ್ಕೆ ನಾವು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಏನ್ ಪಡೆಯುದು, ನಮ್ಗೆ ರಾಜನ ಕೃಪಾದೃಷ್ಟಿ ಇದ್ರೆ ಸಾಕು, ಉಳಿದವರೆಲ್ಲ ಯಾಕೆ ಬೇಕು ಅಂತ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದವರು ಕೂಡ ಸ್ವತಃ ರಾಜಕುಮಾರನಾದ ರಾಮನೇ ನಮಸ್ಕಾರ ಮಾಡಿದಾಗ ಸುತ್ತ ಇದ್ದವರೆಲ್ಲ ಆ ಹಿರಿಯರಿಗೆ ಅವರು ಕೂಡ ನಂದು ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಿದ್ರಂತೆ. ಹೀಗೆ ರಾಮ ತನ್ನ ನಡೆಯಿಂದಲೇನೆ ಒಂದು ಕುಟುಂಬವನ್ನ ತಿದ್ದುವುದು ಹೇಗೆ ಅಂದ್ರೆ ಸ್ವತಃ ನಡೆದು ತೋರಿಸ್ಬೇಕು, ಅದರ ಮೂಲಕ ಒಳ್ಳೆಯ ಆ ವೃತ್ತಿಯ ಶೀಲದ ಪರಂಪರೆಯನ್ನ ಬೆಳೆಸ್ಬೇಕು ಅನ್ನೋದನ್ನ ರಾಮಚಂದ್ರ ನಡೆಸ್ತಾ ಇದ್ದ. ಅದು ಎಂಥವ್ರು, ಒಳ್ಳೆಯ ಶೀಲ ವೃದ್ಧರು, ಅಂದ್ರೆ ನಡತೆಯಿಂದ ತುಂಬಾ ಹಿರಿಯರು. ಇನ್ನು ಕೆಲವರು ಜ್ಞಾನ ವೃದ್ಧರು, ವಯಸ್ಸಿನಿಂದ ಚಿಕ್ಕವರು ಇರ್ಬೋದು, ಆದ್ರೆ ತಿಳುವಳಿಕೆಯಿಂದ ತುಂಬಾ ದೊಡ್ಡವರು ಇರ್ತಾರೆ. ಆವಾಗ ಅದು ಜ್ಞಾನಕ್ಕೆ ಕೊಡುವ ಮರ್ಯಾದೆ, ಚಿಕ್ಕವರು ದೊಡ್ಡವರು ಅಂತ ನೋಡುದು ಯಾವಾಗ ಅಂತಂದ್ರೆ ನಮ್ಮದೇ ಆಸುಪಾಸಿನವರಾದಾಗ ಆತ್ಮೀಯವಾಗಿ ಅಪ್ಪಿಕೊಳ್ಬಹುದು, ಇದು ಇನ್ನೇನಾದ್ರೂ ಮಾಡ್ಬೋದು. ಆದ್ರೆ ಅವರು ಒಂದು ಗುರುಸ್ಥಾನದಲ್ಲಿದ್ದು ಜ್ಞಾನಿಗಳಾಗಿದ್ರೆ ಚಿಕ್ಕವರಾಗಿದ್ರು ಕೂಡ ಅವ್ರಿಗೆ ನಮಸ್ಕಾರ ಮಾಡ್ಲೇಬೇಕು. ಅದಕ್ಕೆ ಜ್ಞಾನ ವೃದ್ಧ ಅಂತ ಶಬ್ದ ಬಳಸಿದ್ರು. ಜ್ಞಾನ ವೃದ್ಧ ಅಂದ್ರೆ ಜ್ಞಾನ ಹೆಚ್ಚಿದೆ, ವಯಸ್ಸು ಚಿಕ್ಕದಿರ್ಬೋದು, ಅದಕ್ಕೆ ಮತ್ತೊಂದು ಶಬ್ದ ಬಳಸಿದ್ರು ವಯೋವೃದ್ಧ. ಇದು ಕೆಲವರು ವಯಸ್ಸಿನಿಂದ ವೃದ್ಧರು, ಕೆಲವರು ಜ್ಞಾನದಿಂದ ವೃದ್ಧರು, ಕೆಲವರು ಕೆಲಸಗಳು ಒಳ್ಳೆಯ ಸಾಧನೆ ಮಾಡಿ ಕರ್ಮದಿಂದ ತುಂಬಾ ಸಾಮಾಜಿಕವಾದ ಚಟುವಟಿಕೆಗಳನ್ನ ನಡೆಸಿ ಸಮಾಜಕ್ಕೆ ತುಂಬಾ ಉಪಕಾರ ಮಾಡಿದವರು, ಅವರು ವಯಸ್ಸಿನಲ್ಲಿ ಚಿಕ್ಕವರೇ ಇರ್ಬೋದು, ಆದ್ರೆ ಒಳ್ಳೆಯ ಸಾಧನೆ ಮಾಡಿದವರಾದ್ರೆ ಅವರು ಕೂಡ ನಮಸ್ಕಾರಕ್ಕೆ ಅರ್ಹರು ಅನ್ನುವ ಹಾಗೆ ಸ್ವತಃ ರಾಮಚಂದ್ರನೇ ಅವರನ್ನೆಲ್ಲ ನಮಸ್ಕಾರ ಮಾಡಿ ಮಾತಾಡಿಸಿ ಸಮಯ ಮಧ್ಯದಲ್ಲಿ ಅದು ನಮ್ಗೆ ಮಾತ್ರ ಗೊತ್ತಾಗುತ್ತೆ ಎಲ್ಲಿ ಸಮಯ ಸಿಗುತ್ತೆ ಅಂತ. ನಾವು ಎಷ್ಟೋ ಸತ್ಯ ಸಮಯ ಇಲ್ಲ ಅಂತ ಹೇಳುವ ಸಮಯದಲ್ಲೇ ಸುಮಾರು ಸಮಯ ಕಳೆದೋಗುತ್ತೆ. ಸಮಯ ಇಲ್ಲ ಅಂತ ಹೇಳುದ್ರಲ್ಲೇ ಸಮಯ ಕಳೆಯುವುದಿರುತ್ತೆ ತುಂಬಾ. ಅದಾಗದಂತೆ ಸಣ್ಣ ಪುಟ್ಟ ಅವಕಾಶಗಳನ್ನು ಕೂಡ ಏನಾದ್ರೂ ಒಂದು ಸಣ್ಣ ಕೆಲಸ ಒಂದು ಸಮಯ ಸಿಕ್ಕಿದ್ರೆ ಅದನ್ನ ಒಂದು ಅಗತ್ಯವಾದ ಕೆಲಸಕ್ಕೆ ತಕ್ಷಣ ಅದನ್ನು ವಿನಿಯೋಗ ಮಾಡಿ ಅದು ಏನೂ ಆಗ್ಬೋದು. 4 ಜನರ ಮಧ್ಯದಲ್ಲಿ ಇರುವಾಗ ಅವನ ಪ್ರತಿಯೊಂದು ನಡೆಯೂ ಕೂಡ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಉಂಟು ಮಾಡುತ್ತೆ. ಅದರಿಂದಾಗಿ ಕಸ ಬಿದ್ದಾಗ ತೆಗೆದು ಕಿಸೆಯಲ್ಲಿ ಇಟ್ಕೊಳ್ಳುವುದು ಒಂದು ದೊಡ್ಡ ಸಮಾಜಕ್ಕೆ ಒಂದು ಸಂದೇಶವೂ ಆಗ್ಬೋದು. ಹೇಳಲಿಕ್ಕೆ ಒಂದು ಸಣ್ಣ ಕೆಲಸ ಅದು. ಉದ್ಘಾಟನೆ ಮಾಡಿದ ಪೇಪರ್ ಅನ್ನ ಅಥವಾ ಪ್ಲಾಸ್ಟಿಕ್ ಕವರ್ ಅನ್ನ ತೆಗೆದು ಬೀಳುವ ಹೊತ್ತಿಗೆ ಅದನ್ನು ತೆಗೆದು ಜೋಬಲ್ಲಿ ಇಟ್ಕೊಳ್ಳುದು ಒಬ್ಬ ನಾಯಕನ ಸ್ಥಾನದಲ್ಲಿ ನಿಂತವನಿಗೆ ತುಂಬಾ ದೊಡ್ಡ ಪರಿಣಾಮವನ್ನು ಉಂಟು ಮಾಡುವ ಶಕ್ತಿ ಅದು. ಹಾಗಾಗಿ ರಾಮ ಆಗಿನ ಎಲ್ಲಾ ಅವಕಾಶಗಳನ್ನು ಕೂಡ ಚೆನ್ನಾಗಿ ಬಳಸ್ಕೊಳ್ತಿದ್ದ. ಬುದ್ಧಿವಂತನಾಗಿ, ಮಧುರ ಭಾಷಿ, ಒಳ್ಳೆಯ ಮಾತುಗಳನ್ನಾಡಿ, ಪೂರ್ವ ಭಾಷಿ, ಇದೊಂದು ವಿಶೇಷವಾದ ಗುಣ. ನಾವು ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಮನಸ್ತಾಪ ಆಗುತ್ತೆ ಅಂತ ಇಟ್ಕೊಳ್ಳಿ, ಆದಾಗ ಅದು ಮರು ದಿವ್ಸ ಮತ್ತೆ ಮಾತಾಡ್ಬೇಕು ಅಂತ ಬಂದ್ರೆ ಇವನಿಗೂ ಸ್ವಲ್ಪ ಬಿಡೆ ಬಿಡುದಿಲ್ಲ, ಅವನ್ ಮೊದ್ಲು ಮಾತಾಡ್ಲಿ ಅಂತ, ಅವನಿಗೂ ಸ್ವಲ್ಪ ಬಿಡೆ ಬಿಡುದಿಲ್ಲ, ಅವನೇ ಮೊದ್ಲು ಮಾತಾಡ್ಲಿ ಅಂತ. ಅದ್ ಕೊನೆಗೆ ಯಾರು ಮಾತಾಡುದಿಲ್ಲ, ಅವ್ನು ಆ ಕಡೆ ಗೋಡೆ ಇವನು ಈ ಕಡೆ ಗೋಡೆ ನೋಡ್ಕೊಂಡು ಪಕ್ಕಕ್ಕೆ ಹೋಗುದು. ಅದು ಬೆಳೀತಾ ಹೋಗುತ್ತೆ. ರಾಮಚಂದ್ರ ಯಾವತ್ತೂ ಕೂಡ ಏನೇ ಹಿಂದಿನ ದಿವಸ ತಾನೊಬ್ಬನಿಗೆ ಜೋರ್ ಮಾಡಿ ಏನೋ ಹೇಳಿರ್ತಾನೆ, ಇದು ಸರಿ ಇಲ್ಲ, ನೀನ್ ಮಾಡಿದ ತಪ್ಪು ಅಂತ. ಮರು ದಿವಸ ಅವನು ಮತ್ತೆ ಬಂದಾಗ ಅವ್ನು ಹೇಗ್ ಮಾತಾಡುದು ರಾಮನ ಹತ್ರ ಅಂತ ಅನ್ಕೊಂಡು ಒಂದ್ ಸ್ವಲ್ಪ ಮುದುಡಿ ನಿಂತಿದ್ರೆ ಸ್ವತಃ ಪೂರ್ವ ಭಾಷಿ ತಾನೇ ಹೋಗಿ ಮೊದ್ಲು ಮಾತಾಡಿ ನಿನ್ನೆದನ್ನ
ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ, ಕ್ರಿಯೆ ಸರಿ ಆಗ್ಬೇಕು ಅನ್ನೋದು ಅಷ್ಟೇ ಉದ್ದೇಶ. ನಿನ್ನನ್ನ ನಿಗ್ರಹಿಸ್ಬೇಕು, ನಿನ್ನ ಮೇಲೆ ಅಧಿಕಾರ ಚಲಾಯಿಸ್ಬೇಕು ಅಂತಲ್ಲ, ಆ ಕೆಲಸ ನಾಳೆಯಿಂದ ಇನ್ನೊಮ್ಮೆ ಹೀಗೆ ತಪ್ಪಾಗಬಾರದು. ಅಥವಾ ದೊಡ್ಡವರೇ ಅವನೇ ಹೋಗಿ ಮೊದಲು ಮಾತನಾಡಿಸಿ ತನ್ನ ಪರಿಚಯವನ್ನ ಹೇಳಿ ಪೂರ್ವಭಾಷಿ ಮತ್ತೆ ಪ್ರಿಯಂ ವದ. ಇದು ಸ್ವಲ್ಪ ನಮ್ಗೆ ಹಿಂದಿದ್ದೆಲ್ಲ ನೆನಪಿರ್ಬೇಕಾಗುತ್ತೆ. ಪ್ರಿಯಂವದಹ ಅಂತಲೂ ತುಂಬಾ ಒಳ್ಳೆ ಕ್ಯಾರೆಕ್ಟರ್. ಒಬ್ಬ ಅಧ್ಯಾಪಕನಿಗೆ ಅಥವಾ ಒಬ್ಬ ಒಳ್ಳೆ ಯಜಮಾನನಿಗೆ ಇದು ಯಾವಾಗ್ಲೂ ಗೊತ್ತಿರ್ಬೇಕು. ಆ ಸಾಮಾನ್ಯ ಅಧ್ಯಾಪಕರು ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿರ್ತಾರೆ ಅವರೆಲ್ಲರ ಬಗ್ಗೆ ಹೆಸರು, ಎಲ್ಲರ ಹೆಸರು, ಮತ್ತು ಅವರು ಎಲ್ಲರೂ ಈ ಹಿಂದೆ ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಚೆನ್ನಾಗಿ ನೆನ್ಪಿಟ್ಕೊಂಡು ಸಮಯಕ್ಕೆ ಬಂದಾಗ ಆ ವಿಷಯವನ್ನೇ ಅವ್ರ ಹತ್ರ ಪ್ರಸ್ತಾವ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಬಹಳ ಬೇಗ ಅವರ ಮನಸ್ಸಿಗೆ ಒಪ್ಪುತ್ತೆ. ಸಾಮಾನ್ಯ ರಾಜಕಾರಣಿಗಳು ಸ್ವಲ್ಪ ತಿಳಿದವರಾದ್ರೆ ಯಾವ ಪ್ರದೇಶಕ್ಕೆ ಹೋಗ್ತಾರೋ ಆ ಪ್ರದೇಶದ ಸ್ವಲ್ಪ ನೇಟಿವ್ ವಿಷಯಗಳನ್ನ ತಿಳ್ಕೊಂಡು ಅದನ್ನ ಮೊದಲು ಪ್ರಸ್ತಾವ ಮಾಡ್ತಾರೆ. ಆಮೇಲೆ ನಿಜವಾದ ಮುದ್ದ ಏನು ವಿಷಯ ಇದೆಯೋ ಅದಕ್ಕೆ ಪ್ರವೇಶ ಮಾಡ್ತಾರೆ. ಅಂದ್ರೆ ಇದು ಎಲ್ಲ ರಂಗಕ್ಕೂ ಕೂಡ, ಮುಖ್ಯವಾಗಿ ಒಬ್ಬ ಯಜಮಾನನಾಗಿ ಮನೆಯಲ್ಲಿ ಪ್ರತಿಯೊಬ್ಬರ ಬಗ್ಗೆಯೂ ಅವರ ಒಳ್ಳಿತು ಕೆಡುಕುಗಳ ಬಗ್ಗೆ ಸರಿಯಾಗಿ ತಿಳಿದು ಅದನ್ನ ಮುಂದೆ ಹೇಳ್ತಾರೆ. ಅವರ ದೋಷವೂ ಗೊತ್ತಿತ್ತು, ಗುಣವೂ ಗೊತ್ತಿತ್ತು. ಆದ್ರೆ ಗುಣವನ್ನ ಮಾತ್ರ ಹೇಳುವ ಪ್ರಸಂಗ ಬಂದಾಗ ಅದನ್ನು ಎತ್ತಿ ಹೇಳಿದಾಗ ಎದುರುಗಡೆ ಅವನಿಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಇನ್ನು ಕೆಲವೊಮ್ಮೆ ತಾನು ಏನೋ ಒಂದು ವಿಶೇಷವಾದ ಕೆಲಸ ಮಾಡ್ತಿದ್ದ, ಎಲ್ಲರ ಹತ್ರ ಮನೆಯಲ್ಲಿ ಕುಟುಂಬದವರು ಆ ಪರಿಸರದವರು ಎಲ್ಲರೂ ಬಂದ್ರೆ ಅವ್ರ ಹತ್ರ 10 ಸಲ ಹೇಳುದು, ನಾನು ಎಂತ ಕೆಲಸ ಮಾಡಿದ್ದೇನೆ ಗೊತ್ತಾ, ಹಾಗ್ ಮಾಡಿದ್ದೇನೆ ಹೀಗ್ ಮಾಡಿದ್ದೇನೆ ಅಂತ ಹೇಳ್ಕೊಂಡು ತಿರುಗುದು. ರಾಮ ಹಾಗ್ ಮಾಡ್ತಿರ್ಲಿಲ್ಲ ಅಂತೆ. ವೀರ್ಯವಾನ್ನ ಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತ. ತಾನೇ ಮಾಡಿದ ಒಂದು ದೊಡ್ಡ ಮಹತ್ತರವಾದ ಕೆಲಸ ಆಗಿದ್ರು ಕೂಡ ಎದುರುಗಡೆ ಅವರು ನಾನು ಇಂಥದ್ದೊಂದು ಮಾಡ್ತೇನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಪ್ರತಿಯೊಬ್ಬರ ಹತ್ರನು ಮತ್ತೆ ಮತ್ತೆ ಅವ್ರು ಹೇಳ್ಬೇಕು. ಇದು ಹೇಳುದು ಯಾಕೆ ಅಂದ್ರೆ, ಇಲ್ಲ ರೀ ನಿಮ್ಮ ಹತ್ರ ಆಗತ್ತೆ, ನೀವು ಅಂತವ್ರು ಇಂಥವ್ರು ಅಂತ ಅವ್ರು ವಾಪಸ್ ನಮ್ಗೆ ಹೇಳ್ಬೇಕು. ಅದಕ್ಕೋಸ್ಕರ ಒಂದು ವಿಷಯ ಪ್ರಸ್ತಾವ ಮಾಡುವುದು ಅನ್ನುವ ರೀತಿ ಈ ಸ್ಟಂಟ್ಗಳನ್ನೆಲ್ಲ ರಾಮಚಂದ್ರ ಯಾವತ್ತೂ ಮಾಡ್ತಿರ್ಲಿಲ್ಲ. ಯಾವತ್ತೂ ತನ್ನ ಕೆಲಸದ ವಿಸ್ಮಯತೆ ಬಗ್ಗೆ ಹೇಳ್ಕೊಳ್ತಿರ್ಲಿಲ್ಲ. ನಚಾನೃತ ಕಥೋ ವಿದ್ವಾನ್ ವೃದ್ಧಾನಾಂ ಪ್ರತಿ ಪೂಜಕ ಅನುರಕ್ತ ಪ್ರಜಾಭಿಷ್ಟ ಪ್ರಜಾಶ್ಚಾಪ್ಯನುರಜ್ಯತೆ. ವೃದ್ಧಾನಾಂ ಪ್ರತಿ ಪೂಜಕ, ವೃದ್ಧರ ಏನು ಬೇಡಿಕೆಗಳಿದ್ರು ಕೂಡ, ಹಿರಿಯರು ಯಾರೇ ಇದ್ರು ಕೂಡ ಅವರಿಗೆ ತಕ್ಷಣ ಪ್ರತಿಸ್ಪಂದಿಸುವ, ಅವರಿಗೆ ಆಮೇಲೂ ಆಗುತ್ತೆ ಸುಮ್ನೆ ಕೂತಿರ್ತಾರಲ್ಲ ಏನ್ ಮಾಡ್ತಾರೆ ಅಂತ ಯಾವತ್ತೂ ಅದನ್ನ ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ಲ. ತಕ್ಷಣವೇ ಅದಕ್ಕೆ ಬೇಕಾದ ಅನುರಕ್ತ, ಅವರ ಮೇಲೆ ವಿಶೇಷವಾದ ಅನುರಾಗ ತೋರಿ ಆ ಕೆಲಸವನ್ನ ಮಾಡಿಕೊಡ್ತಿದ್ದ. ನಾಶ್ರೇಯಸಿರತೋ ಯಶ್ಚ ನ ವಿರುದ್ಧ ಕಥಾರುಚಿಹಿ. ಇದು ತುಂಬಾ ಮುಖ್ಯ. ಪ್ರತಿಯೊಬ್ಬರು ನಮ್ಮಲ್ಲಿ ಈ ಗುಣಗಳನ್ನ ನಾವಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ರಾಮಚಂದ್ರ ನ ಅಶ್ರೇಯಸಿ ರಥಃ, 2 ಅಂಶಗಳು ಇದು. ಶ್ರೇಯಸಾಂ ಮುಂದೆ ಬರುತ್ತೆ, ಸಶ್ರೇಯಸಾಂ ಸಯೋಕ್ತಾಚ ಅಂತ. ಇನ್ನೊಬ್ರಿಗೆ ಏನಾದ್ರೂ ಒಳ್ಳೇದಾಗತ್ತೆ ಅಂತಂದ್ರೆ ತಕ್ಷಣ ಅದಕ್ಕೆ ಬೇಕಾದ ತನ್ನ ಕಡೆಯಿಂದ ಏನ್ ಅನುಕೂಲತೆ ಮಾಡಿ ಕೊಡ್ಬೇಕು ಅದನ್ನು ಮಾಡಿ ಕೊಡ್ತಿದ್ದ. ಅಶ್ರೇಯಸಿ ನ ಯುಕ್ತ, ಇನ್ನೊಬ್ರಿಗೆ ಏನಾದ್ರೂ ಹಾನಿ ಆಗುತ್ತೆ ಅನ್ನುವ ಸ್ಥಿತಿ. ನಾನು ಒಂದು ಕೆಲಸ ಮಾಡಿದ್ರೆ ಇದೀಗ ಇಷ್ಟು ಜನರಿಗೆ ನಾಶ್ರೇಯಸಿ ರಥೋ, ಇನ್ನೊಬ್ಬರ ಏಳಿಗೆಗೆ ತೊಂದರೆಯಾಗುವ, ಕುಸಿತಕ್ಕೆ ಕಾರಣವಾಗುವ ಯಾವುದೇ ಮಾತಾಡುವುದಾಗ್ಲಿ, ಸ್ವತಃ ಮನಸ್ಸಿನಲ್ಲಿ ಅಂತಹ ಯೋಚನೆ ಆಗಲಿ ಅವನು ಮಾಡ್ತಿರ್ಲಿಲ್ಲ. ನಮ್ಮಲ್ಲಿ ಏನು ಅಂದ್ರೆ ಯಾರಿಗಾದ್ರೂ ಒಂಚೂರು ಒಳ್ಳೇದಾಯ್ತು ಅಂದ ತಕ್ಷಣ ಕೈ ಹಿಸಕ್ಲಿಕ್ಕೆ ಶುರುವಾಗುತ್ತೆ. ಅದ್ ಯಾಕೆ ಅವ್ರಿಗೆ ಮಾತ್ರ ಆಗುತ್ತೆ, ನಾನು ಇಷ್ಟು ಕಷ್ಟಪಡ್ತೇನೆ, ನಾನು ಎಷ್ಟು ವರ್ಷದಿಂದ ಒದ್ದಾಡ್ತಾ ಇದ್ದೇನೆ ನನಗಾಗ್ಲಿಲ್ಲ. ಅವನು ಒಂದೇ ವರ್ಷದಲ್ಲಿ ಎಲ್ಲ ಮುಗಿಸ್ಬಿಟ್ಟ, ಎಷ್ಟು ಬೇಗ ಕ್ಲಿಯರ್ ಮಾಡಿದ. ಅವನಿಗೆ ಅಷ್ಟು ದೊಡ್ಡ ಸಂಬಳದ ಕೆಲಸ, ಅಷ್ಟು ನಾನು 1 ಫ್ಲೋರ್ ಕಟ್ಟಿ 3 ವರ್ಷ ಆಯ್ತು, ಅವ್ನು ನಿನ್ನೆ ಕಟ್ಟುವಾಗ್ಲೇ 2 ಫ್ಲೋರ್ ಕಟ್ತಾ ಇದ್ದಾನೆ ಅಂತ. ಪ್ರತಿಯೊಂದು ವಿಷಯದಲ್ಲೂ ಅನಸೂಯಕಃ, ರಾಮಚಂದ್ರ ಅಸೂಯೆ ಪಡದೆ ಅದನ್ನ ಕರೆದು ಅವರ ಬೆಳವಣಿಗೆಯನ್ನ ಕಂಡು ಬೆನ್ನು ತಟ್ಟಿ, ಇರ್ಲಿ ಇನ್ನೇನಾದ್ರೂ ನನ್ನ ಕಡೆಯಿಂದ ಸಹಾಯ ಬೇಕಾ, ನಾನು ಖಂಡಿತ ಮಾಡ್ತೇನೆ, ಯಾವ ರೀತಿ ಏನೇ ಬೇಕಿದ್ರು ಕೂಡ ನೀನ್ ನನ್ನ ಹತ್ರ ಕೇಳ್ಬಹುದು ಅಂತ ಅವರನ್ನ ಬೆನ್ನು ತಟ್ತಿದ್ದ. ಇನ್ನೊಂದು ನವಿರುದ್ಧ ಕಥಾರುಚಿ. ಈ ಕೂತಾಗ ಅಲ್ಲಿ ಯಾರು ಇರುವುದಿಲ್ವೋ ಅವ್ರ ಬಗ್ಗೆ ಒಂದು ಲೂಸ್ ಸ್ಟಾಕ್ ಬರ್ತಾ ಇರುತ್ತೆ. ಅವ್ರು ಬಂದ್ರೆ ಅದು ಸ್ತಬ್ಧ ಆಗುತ್ತೆ. ಇನ್ಯಾರು ಅಶ್ವತಿಗೆ ಹೋದ್ರೆ ಅವ್ರ ಬಗ್ಗೆ ಶುರುವಾಗುತ್ತೆ. ಅದೊಂದು ಕೂಡು ಜನರ ನಡುವೆ ಬರುವ ಒಂದು ಮಾತಿನ ಓಘ. ರಾಮಚಂದ್ರ ತಪ್ಪಿಯು ನವಿರುದ್ಧ ಕಥಾ ರುಚಿ, ವಿರುದ್ಧವಾದ ವಿಷಯವನ್ನ, ಯಾರದ್ದೇ ವಿಷಯ ಏನಿದ್ರು ಅವರನ್ನು ಕರೆದು ನೇರವಾಗಿ ಅವ್ರ ಹತ್ರವೇ ಪ್ರಶ್ನೆ ಮಾಡ್ತಿದ್ದ ಹೊರತು, ಯಾರಾದ್ರೂ ಏನಾದ್ರೂ ದೂರ ಹೇಳಿದ್ರೆ
ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದರ ಪ್ರಸಂಗವನ್ನು ನೆನಪಾಗುತ್ತೆ. ಯಾರೋ ಒಬ್ಬ ಬಂದು ಮಠದಲ್ಲಿ ಏನು ವ್ಯವಸ್ಥೆ ಸರಿ ಇಲ್ಲ ಹಾಗೆ ಹೀಗೆ ಅಂತ ಮ್ಯಾನೇಜರ್ ಅನ್ನ ದೂರಿದ. ಸರಿ, ಅವನು ದೂರುವಾಗ ಏನ್ ಹೇಳ್ತಾನೆ ಅಂತ ಎಲ್ಲ ಒಮ್ಮೆ ಕೇಳಿಸ್ಕೊಂಡ್ರು. ಕೇಳಿಸ್ಕೊಂಡ್ಮೇಲೆ ಒಂದ್ ನಿಮಿಷ ಇರು ಅಂತ ಹೇಳಿದ್ರು. ತಕ್ಷಣವೇ ಅವತ್ತೇ ಸರಿಯಾಗಿ ಅವ್ರು ಆ ವ್ಯಕ್ತಿ ಬಂದಿದ್ರು. ಬಂದವರೆಲ್ಲೋ ಹೊರಗಡೆ ಇದ್ರು, ಅವ್ರನ್ನ ಕರೆಸಿದ್ರು. ಹ, ಈಗ ಅವ್ರಿಗೆ ಈಗ ಅಷ್ಟೊತ್ತು ನನ್ನ ಹತ್ರ ಏನ್ ಹೇಳಿದ್ರು ಅದನ್ನ ಈಗ ಹೇಳು ಅಂತಂದ್ರು ಮತ್ತೆ. ಆಗ ಎಲ್ಲ ಡೈಲ್ಯೂಟ್ ಆಗ್ಲಿಕ್ಕೆ ಶುರುವಾಯ್ತು. ಅದು ಹಾಗಲ್ಲ. ಈಗ ನೀನು ಯಾವುದಕ್ಕೂ ಅವರಿಂದ ತೊಂದರೆ ಆಗುತ್ತೆ ಅಂತ ಹೆದರ್ಬೇಕಾಗಿಲ್ಲ. ಏನಿದೆಯೋ ಅಷ್ಟನ್ನ ಸರಿಯಾಗಿ ಹೇಳ್ಬೇಕು. ಆಗ ಅರ್ಧ ಕಟ್ ಆಯ್ತು ಅದ್ರಲ್ಲಿ ವಿಷಯಗಳು. ಇಲ್ಲ, ಅದು ಅವ್ರು ಹಾಗೆ ಮಾಡಿದ್ರು, ಆದ್ರೆ ಅದು ನಮ್ಗೆ ತೊಂದರೆ ಆಗಿ ಹೀಗಾಯ್ತು, ಇನ್ನೊಂದು ಮತ್ತೊಂದು ಎಲ್ಲ ಕೊನೆಗೆ ಹೇಳಿದ್ರು. ಅವ್ರಿಗೆ ಏನ್ ತೊಂದರೆ ಆಗದೆ ಅದನ್ನ ಸರಿ ಮಾಡ್ಬೇಕು. ಆದ್ರೆ ಏನ್ ತೊಂದರೆ ಆಗದೆ ಸುಮ್ನೆ ತೊಂದರೆ ಆಯ್ತು ಅಂತ ಹೇಳಿದ್ದಿ ಅದನ್ನ ಇನ್ ಮುಂದೆ ಬಿಡ್ಬೇಕು. ಆತರ ಮಾತಾಡಬಾರ್ದು ಯಾರ ಹತ್ರ. ನಾವು ಸಾಧ್ಯ ಆದ್ರೆ ಒಂದು ಸಂಸ್ಥೆ ಕಟ್ಟುವುದು ತುಂಬಾ ಕಷ್ಟ, ಅದನ್ನ ನಡೆಸೋದು ಇನ್ನೂ ಕಷ್ಟ. ಅದನ್ನ ಹಾಳು ಮಾಡ್ಲಿಕ್ಕೆ 1 ಸೆಕೆಂಡ್ ಸಾಕಾಗುತ್ತೆ. ನೀವು ಮಾತಾಡುವುದು 1 ನಿಮಿಷದ ಕೆಲಸ. ಆ ಪರಿಸ್ಥಿತಿಯನ್ನ ಮತ್ತೆ ಮೊದಲಿನ ಸ್ಥಿತಿಗೆ ತರುವುದಕ್ಕೆ ತುಂಬಾ ಕಷ್ಟ ಇದೆ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯ ದೂರು ಬಂತು ಅಂದಾಗ ತಕ್ಷಣ, ಅದು ನಮ್ಗೆ 1 ಸಲ ಅಲ್ಲ 100 ಸಲ ಹೀಗೆ ಅನುಭವ ಆಗಿದೆ ಗುರುಗಳ ಜೊತೆ. ಅವ್ರು ತಕ್ಷಣ ಆ ಎದುರುಗಡೆ ವಿಕ್ಟಿಮ್ ಅಂತ ಯಾರಿರ್ತಾರೋ ಅವರನ್ನು ಕರೆಸುದು, ಯಾರಿಂದ ತೊಂದರೆ ಆಯ್ತೋ ಅವರನ್ನು ಕರೆಸುದು, ಅಲ್ಲೇ ನೇರವಾಗಿ ಮಾತಾಡಿ ಅದನ್ನ ಸಾಲ್ವ್ ಮಾಡ್ತಿದ್ರು. ಮತ್ತೆ ಯಾರಾದ್ರೂ ಏನಾದ್ರೂ ಅನುಪಯುಕ್ತವಾದ ವಿಷಯ ಮಾತಾಡ್ತಾ ಇದ್ರೆ ಅದು ಬಿಟ್ಟು ಬೇರೆ ಮುಂದೆ ಹೋಗಿ ಅಂತಂದ್ರು. ನೀವು ದೂರ ಹೇಳುದಾದ್ರೆ ಆ ವಿಷಯ ಬೇಡ, ಇನ್ನೊಂದೇನಾದ್ರೂ ಬೇರೆ ವಿಷಯವನ್ನ, ಅದೇನಾಯ್ತು ಮೊನ್ನೆ ಅಲ್ಲಿ ಏನೋ ತರಬೇಕಿತ್ತಲ್ಲ ಅದು ಹೇಗ್ ತಂದ್ರಿ ಅಂತ ಹೀಗೇನೋ ಕೇಳಿ ಅದನ್ನ ಮರೆಸ್ಬಿಡ್ತಿದ್ರು. ನವಿರುದ್ಧ ಕಥಾ ರುಚಿ. ಆ ಕಥೆಗಳಲ್ಲಿ, ಕಥೆ ಅಂದ್ರೆ ಸಂಭಾಷಣೆ ಅಂತ ಅರ್ಥ, ವಿರುದ್ಧವಾದ ಕಥೆಗಳಲ್ಲಿ, ಬೇಡದ ಕಥೆಗಳಲ್ಲಿ ಯಾವತ್ತೂ ಕೂಡ ಅವರ ಜೊತೆಗೆ ಸೇರ್ಲಿಕ್ಕೆ ಅವಕಾಶವನ್ನ ಕೊಡ್ತಿರ್ಲಿಲ್ಲ ಅಂತ, ಕೆಟ್ಟ ಸಂಭಾಷಣೆಗಳಿಗೆ ಯಾವತ್ತೂ ಅವಕಾಶವನ್ನ ಕೊಡ್ತಿರ್ಲಿಲ್ಲ ಅಂತ ರಾಮಚಂದ್ರನ ಕಥೆಯನ್ನ ಹೇಳಿ, ಉತ್ತರೋತ್ತರ ಯುಕ್ತಿನಾಂ ವಕ್ತಾ ವಾಚಸ್ಪತಿರ್ ಯಥಾ. ಕೆಲವೊಂದ್ ಸರ್ತಿ ವಾದ ಆಗ್ತಾ ಇತ್ತು. ವಾದ ಆಗುವಾಗ ಉತ್ತರೋತ್ತರ ಯುಕ್ತಿಗಳು ಅವನಿಗೆ ಗೊತ್ತಿರ್ತಿತ್ತು. ಆದ್ರೆ ಹಾಗೆ ಹೇಳಿದ್ರೆ ಅವರಿಗೆ ಬೇಸರ ಆಗುತ್ತೆ ಅಂತ ಗೊತ್ತಾದಾಗ ಮೌನ ವಹಿಸ್ತಿದ್ದ. ಆದ್ರೆ ಹಾಗೆ ಹೇಳಿದ್ರೆ ಮಾತ್ರ ಬಾಯಿ ಮುಚ್ಚುತ್ತಾನೆ ಅಂತಂದಾಗ ಬೃಹಸ್ಪತಿ ಮಾತಿನ ಮಲ್ಲನಂತೆ ಅದನ್ನ ಚೆನ್ನಾಗಿ ಆ ಅವರನ್ನ ಬಾಯಿ ಕಟ್ಟಿಸಿ, ಇದು ತಪ್ಪು, ಹೀಗೆ ಹೇಳ್ಬೇಕಿತ್ತು, ಇದು ಸರಿಯಾದ್ದು ಅಂತ ವಾದದ ಪ್ರಸಂಗದಲ್ಲಿ ಬಾಯಿ ಮುಚ್ಚಿಸ್ತಿದ್ದ. ಆದ್ರೆ ವಾದದಿಂದ ಮಾತು ಗೆಲ್ಬಹುದು, ಆದ್ರೆ ಮನಸ್ಸು ಸೋಲುತ್ತೆ ಅಂತಂದಾಗ ಯುಕ್ತಿಗಳನ್ನ ಅಲ್ಲೇ ಮುಂದುವರಿಸ್ತಿರ್ಲಿಲ್ಲ, ಅಲ್ಲಿಗೆ ನಿಲ್ಲಿಸಿ ಬಿಡ್ತಿದ್ದ. ಅದಕ್ಕಿಂತ ಹೆಚ್ಚಿನದನ್ನ ಹೇಳಲಿಕ್ಕೆ ಹೋಗ್ತಿರ್ಲಿಲ್ಲ. ಹೀಗೆ ರಾಮಚಂದ್ರನ ಪ್ರತಿಯೊಂದು ಗುಣಗಳನ್ನು ಕೂಡ ಪ್ರತಿ ಕಡೆಯ ಜನರು ಕೂಡ ಚೆನ್ನಾಗಿ ಅವನ ಬಗ್ಗೆ ತಿಳ್ಕೊಂಡು, ವೃದ್ಧೈಹಿ ಅಭಿವಿನೀತಶ್ಚ, ವೃದ್ಧರಲ್ಲಿ ಅತ್ಯಂತ ವಿನೀತನಾಗಿ, ಪ್ರತಿಭಾನವಾನ್ ಸ್ಮೃತಿಮಾನ್, ಒಳ್ಳೆಯ ಸ್ಮರಣೆ, ಸಮಯಕ್ಕೆ ಸರಿಯಾದ ತಕ್ಷಣ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡುವಂತಹ ವಿಶೇಷ ಗುಣ ಅದು ರಾಮನಲ್ಲಿತ್ತು. ದೃಢಭಕ್ತಿ ಸ್ಥಿರ ಪ್ರಜ್ಞ ನಾಸಗ್ರಾಹಿ ನ ದುರ್ವಚಃ. ಕೆಟ್ಟ ಮಾತುಗಳಲ್ಲ ಆಗಲಿ ಅಥವಾ ಒಂದು ವಿಷಯದಲ್ಲಿ ಕೆಟ್ಟದ್ ಯಾವ್ದಾದ್ರು ಇದ್ರೆ ಅದನ್ನ ಬಿಟ್ಟು ಅದರಲ್ಲಿ ಒಳ್ಳೇದ್ ಏನಿದೆಯೋ ಅಷ್ಟನ್ನ ಮಾತ್ರ, ಅಸದ್ಗ್ರಾಹಿನ, ಸದ್ಗ್ರಾಹಿ ಅಂತಂದ್ರೆ ಒಳ್ಳೇದನ್ನ ಪರಿಗ್ರಹಿಸುವುದು, ಅಸದ್ಗ್ರಾಹೀನ ಅಂದ್ರೆ ಕೆಟ್ಟದ್ದನ್ನ ಏನಾದ್ರೂ ಇದ್ರೆ, ಎರಡೂ ತರದ ವ್ಯಕ್ತಿತ್ವ ಇರುತ್ತೆ ಸ್ವಲ್ಪ ಸ್ವಲ್ಪ. ಅದರಲ್ಲಿ ಒಳ್ಳೇದನ್ನ ಮಾತ್ರ ತಗೊಂಡು, ಹೇಗೆ ಸಾಮಾನ್ಯವಾಗಿ ಗುಣಾಂಶ ತೋಷಿಣಃ, ಗುಣಗಳನ್ನ ಮಾತ್ರ ತೆಗೆದುಕೊಂಡು ಆ ದುರ್ಗುಣಗಳನ್ನ ಮರೆತು ಅದರಿಂದ ಪ್ರೇರಿತನಾಗುವಂತಹ ವ್ಯಕ್ತಿತ್ವ ಬೆಳೆಸಿಕೊಂಡವನು ನಾಯಕನಾಗ್ತಾನೆ ಅಂತ ಒಂದು ಮಾತು, ಅದನ್ನ ರಾಮಚಂದ್ರನ ನಡೆಯಲ್ಲಿ ಸ್ಪಷ್ಟವಾಗಿ ಕಾಣ್ಲಿಕ್ಕಾಗ್ತಾ ಇತ್ತು. ಹಾಗೆ ಅಲ್ಲ, ಅಷ್ಟೇ ಅಲ್ಲ, ಪ್ರತಿಯೊಬ್ರು ತನ್ನ ಮನೆಯಲ್ಲಿ ಯಾರ್ಯಾರು ಸೇವಕರು, ಸಹಾಯಕರು, ಬಂಧುಗಳು ಇದ್ದಾರೆ, ಅವರವರಿಗೆ ಆವಾಗ ಏನೇನು ಸಂಪತ್ತು ಸೇರ್ಬೇಕು, ಆಯಾ ವ್ಯಯ, ಎಷ್ಟು ಖರ್ಚಾಗ್ತದೆ, ಏನು ಬರ್ತಾ ಇದೆ, ಎಷ್ಟು ಹೋಗುತ್ತೆ, ಯಾವುದು ಸದ್ವಿನಿಯೋಗ ಆಯ್ತು, ಏನು ದುರ್ವಿನಿಯೋಗ ಆಗುವಂತ ಪ್ರಸಂಗ ಬಂತು, ಇದನ್ನ ಸರಿಯಾಗಿ ತಿಳ್ಕೊಂಡಿರ್ತಿದ್ದ. ಆಯ ಕರ್ಮಣ್ಯುಪಾಯಜ್ಞ ಸಂದೃಷ್ಟ ವ್ಯಯ ಕರ್ಮವಿತ್. ಸಂದೃಷ್ಟ, ಚೆನ್ನಾಗಿ ಎಲ್ಲಿಯೂ ಕೂಡ ಖರ್ಚು ಮಾಡೋ ವಿಷಯದಲ್ಲಿ ನಮ್ಮಲ್ಲಿ ಒಂದು ಪಿಟ್ಟಾಸಿತನ ಅಂತ ಶಬ್ದ ಇದೆ, ಜಿಪುಣತನ ಅಂತ. ಆ ಜಿಪುಣತನ ತೋರ್ತಿರ್ಲಿಲ್ಲ, ಆದ್ರೆ ಅದು ಗೊತ್ತಾಗಿ ಖರ್ಚಾಗ್ಬೇಕು, ಸರಿಯಾದ ಕಾರಣಕ್ಕಾಗಿ ಖರ್ಚಾಗ್ಬೇಕು. ಹಾಗೆ ಅವರಿಗೆ ಸಂಬಳ ಕೊಡುವುದಿರಬಹುದು, ಅಥವಾ ಬಂಧುಗಳಿಗೆ ಸಂಬಂಧಿಕರಿಗೆ ಸಿಗಬೇಕಾದ ಉಡುಗೊರೆಗಳನ್ನ ಕೊಟ್ಟು ಅವರಿಗೆ ಅಗತ್ಯ ಇದ್ದ ಆಗು ಹೋಗುಗಳನ್ನೆಲ್ಲ ವ್ಯವಸ್ಥಿತವಾಗಿ ನಡೆಸುವುದಿರಬಹುದು. ಇದೆಲ್ಲವನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ರಾಮಚಂದ್ರ ಗಮನ ಇಟ್ಟು ಒಂದು ಕುಟುಂಬವನ್ನು ರಕ್ಷಿಸುವಾಗ ಏನೆಲ್ಲ ಬೇಕು ಅದೆಲ್ಲವನ್ನು ಅವನು ನಡೆಸ್ತಾ ಇದ್ದ.
ದೇವತೆಗಳು ರಾಕ್ಷಸರಂತಹ ಅತ್ಯಂತ ಕ್ರುದ್ಧರೂ ಅವನನ್ನ ಗೆಲ್ಲಿಕ್ಕಾಗದೇ ಇದ್ರು ತನ್ನ ಸುತ್ತ ಇದ್ದವರ ಹತ್ರ ಏನಾದ್ರೂ ಪ್ರಾಕ್ಟೀಸು ಅಭ್ಯಾಸ ಮಾಡುವಾಗ ಆ ಪರಾಕ್ರಮನ ಅವ್ರ ಮೇಲೆ ತೋರಿಸ್ತಿರ್ಲಿಲ್ಲ. ಅದೊಂದು ಅಭ್ಯಾಸ ಅಂದ್ರೆ ಅಭ್ಯಾಸವಾಗಿ ಮಾತ್ರ ತಗೊಳ್ತಾ ಇದ್ದ. ಅಪ್ರದೃಶ್ಯಶ್ಚ ಸಂಗ್ರಾಮೆ ಅನಸೂಯೋ ಜಿತಕ್ರೋನ ನದೃಪ್ತೋ ನಚ ಮತ್ಸರಿ. ದರ್ಪ ತೋರ್ತಿರ್ಲಿಲ್ಲ, ಇನ್ನೊಬ್ಬರ ಬಗ್ಗೆ ಮತ್ಸರ ಅಸೂಯೆ ಪಡ್ತಿರ್ಲಿಲ್ಲ, ಕೋಪವನ್ನ ಗೆದ್ದಿರ್ತಿದ್ದ. ನಾವಜ್ಞೇಯಶ್ಚ ಭೂತಾನ ನಚ ಕಾಲ ವಶಾನುಗಃ. ಯಾವ ಸಣ್ಣ ವ್ಯಕ್ತಿಯನ್ನು ಕೂಡ ನಾವಜ್ಞೇಯ ತಿರಸ್ಕಾರ ಮಾಡ್ತಿರ್ಲಿಲ್ಲ. ನಮ್ಗೆ ಅದು ಗೊತ್ತಿಲ್ಲದೆ ನಮ್ಮಲ್ಲಿ ಎಷ್ಟೋ ಸರ್ತಿ ಅಂತ ಚಟುವಟಿಕೆಗಳು ನಡೀತವೆ. ಅವ್ರ ಹತ್ರ ಏನ್ ಮಾತಾಡುದು ವೇಸ್ಟ್, ಅಥವಾ ಅವರನ್ನೇನು ನಮಸ್ಕರಿಸಿ ಗೌರವಿಸುವುದು ಅನಗತ್ಯವಾದ. ನಮ್ಗೇನಾದ್ರೂ ಲಾಭ ಇದೆ ಅಂದ್ರೆ ಮಾತ್ರ ಅವ್ರ ಹತ್ರ ಏನಾದ್ರೂ ಮಾತಾಡ್ಬೇಕು. ನಮ್ಗೇನು ಅವರಿಂದ ದಕ್ಕುವಂತದ್ದಿಲ್ಲ ಅಂದಾಗ ಅವರನ್ನ, ಅದು ಗೊತ್ತಾಗುತ್ತೆ. ಒಬ್ಬ ಮನುಷ್ಯನ ಗುಣಗಳು ಗೊತ್ತಾಗುದು ಯಾವಾಗ ಅಂದ್ರೆ, ಒಂದು ಅವನಿಗೆ ತುಂಬಾ ಸಂಪತ್ತು ಬಂದಾಗ, ಒಂದು ಅವನ ಸಂಪತ್ತು ಎಲ್ಲವೂ ಕಳೆದು ಹೋದಾಗ. ಎರಡು ಸ್ಥಿತಿಯಲ್ಲೂ ಅವನ್ ಯಾರು ಅಂತ ಗೊತ್ತಾಗುತ್ತೆ. ಅವನ ನಿಜವಾದ ಸ್ಥಿತಿ ಗೊತ್ತಾಗುದು ಇಂಥ ಸಂದರ್ಭದಲ್ಲಿ. ರಾಮಚಂದ್ರ ಅದ್ ಯಾವತ್ತೂ ಅವಕಾಶ ಕೊಡದಂತೆ ಎಲ್ಲ ಅಲ್ಪರಾದ್ರೂ ಕೂಡ ಅವರನ್ನು ಎಂದೂ ಕೂಡ ತಿರಸ್ಕಾರ ಮಾಡ್ತಿರ್ಲಿಲ್ಲ. ಅತ್ಯಂತ ಉತ್ತಮರು ಅಂತಂದಾಗ ಅವ್ರಿಗೆ ಕೊಡ್ಬೇಕಾದ ಗೌರವನ್ನ ಯಥಾವತ್ತಾಗಿ ಕೊಡ್ತಿದ್ದ. ಅದರ ಜೊತೆಗೆ ನಚಕಾಲ ವಶಾನುಗಃ, ಇದೊಂದು ಬಹಳ ಗಮನಿಸಬೇಕಾದ ಅಂಶ. ನಾವು ಒಬ್ಬ ಮನುಷ್ಯನಾಗಿಯೂ, ಕೇವಲ ಕುಟುಂಬದ ದೃಷ್ಟಿ ಅಲ್ಲ, ಒಬ್ಬ ಮನುಷ್ಯನಾಗಿಯೂ ನಾವು ಗಮನಿಸಬೇಕಾದ್ದೇನು ಅಂದ್ರೆ, ನಮ್ಮ ಟೈಮ್ ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಾಗುದಿಲ್ಲ. ನಾವು ಹೇಳ್ತಾನೆ ಇರ್ತೇವೆ ಪುರುಸೊತ್ತಿಲ್ಲ ಅಂತ, ಆದ್ರೆ ಯಾವ ಕೆಲಸವನ್ನು ನಾವು ಸಮಯ ಉಳಿಸ್ಲಿಕ್ಕೋಸ್ಕರ ಅನೇಕ ಯಂತ್ರಗಳನ್ನು ಬಳಸ್ತೇವೆ, ಆದ್ರೆ ಉಳಿದ ಸಮಯವನ್ನು ಏನ್ ಮಾಡ್ತಾ ಇದ್ದೇವೆ ಕೇಳಿದ್ರೆ ಗೊತ್ತಿಲ್ಲ. ಅಷ್ಟು ಟೈಮ್ ಹೋದದ್ದೇ ಗೊತ್ತಾಗ್ಲಿಲ್ಲ, ಅಥವಾ ನಾನು ಈ ಇನ್ನು ಮುಂದೆ 5 ನಿಮಿಷದ ಕಾಲ ನಾನು ಇಂಥವ್ರ ಜೊತೆಗೆ ಭೇಟಿ, ಅಷ್ಟು ಮಾತುಕತೆ ಆಗ್ಬೇಕು. ಹರಟೆ ಇಲ್ಲ, ಅಗತ್ಯ ಇದ್ರೆ ಮಾತಾಡ್ಲಿಕ್ಕಿದೆ, ಉಭಯ ಕುಶಲೋಪರಿ ಸಾಂಪ್ರತ ಮಾತಾಡ್ಲಿಕ್ಕಿದೆ. ಆದ್ರೆ ವ್ಯರ್ಥವಾದ, ಅನಗತ್ಯವಾದ, ಇನ್ನೊಬ್ಬರ ಬಗ್ಗೆ ಕೇವಲ ದೂರುವ ಅಥವಾ ಕೇವಲ ಗಾಸಿಪ್ಪು ರೂಮರ್ಗಳನ್ನೇ ತಲೆಯಲ್ಲಿಟ್ಟುಕೊಂಡು ಬಂದು ಮಾತಾಡೋರ ಹತ್ರ ಸಮಯವನ್ನೇ ಕೊಡ್ತಿರ್ಲಿಲ್ಲ. ಆದ್ರೆ ತನ್ನ ಪ್ರತಿಯೊಂದು ಕ್ಷಣಕ್ಕೂ ಕೂಡ ಅವರ ಕ್ಷಣಕ್ಕೂ ಗೌರವ ಕೊಡ್ಬೇಕು. ಅದು ಎರಡು ರೀತಿ. ಯಾರು ಇನ್ನೊಬ್ಬರ ಸಮಯಕ್ಕೆ ಬೆಲೆ ಕೊಡ್ತಾನೋ ಆಗ ಅವನ ಸಮಯಕ್ಕೂ ಬೆಲೆ ಬರುತ್ತೆ. ಇನ್ನೊಬ್ಬರನ್ನು ಎಷ್ಟು ಬೇಕಾದ್ರೂ ಕಾಯಿಸುದು, ಕಾಲ ವಶಾನುಗಹ. ಅವ್ರು ಎಷ್ಟೊತ್ತಾದ್ರೂ ಕಾಯ್ತಾರ್ರಿ, ಅವ್ರು ಇರುದೇ ಕಾಯ್ಲಿಕ್ಕೆ. ಅದು ನಮ್ಮ ರಾಜಕಾರಣಿಗಳಿಗಂತೂ ಅದೊಂದು ಕೆಟ್ಟ ಅಭ್ಯಾಸ. ಒಂದ್ ಸಭೆಗೆ ಬರ್ತಾರೆ ಅಂತ ಬೋರ್ಡ್ ಹಾಕಿದ್ರೆ ಬೆಳಿಗ್ಗೆ 7 ಗಂಟೆಗಿದ್ರೆ ರಾತ್ರಿ 7 ಗಂಟೆ ಬರ್ತಾರೆ ಅವ್ರು. ಇಡೀ ದಿವಸ ಇರುತ್ತಲ್ಲ ಕಾರ್ಯಕ್ರಮ, ಎಷ್ಟೊತ್ತಿಗಾದ್ರೆ ಏನು ಅಂತ ಉಡಾಫೆ ಬೇರೆ ಇರುತ್ತೆ. ಅಥವಾ ನಾವು ಬಂದ್ರೆ ಅವ್ರಿಗೆ ಬೇಕಾದ ಉಪಕಾರ ಆಗುತ್ತೆ. ಆದ್ರೆ ಅವರನ್ನ ಗೆಲ್ಲಿಸುವಾಗ ಮನೆ ಮುಂದೆ ನಾವು ಸಾಕಿದ ಪ್ರಾಣಿಗಿಂತಲೂ ಅತ್ಯಂತ ತಗ್ಗಿ ಬಗ್ಗಿ ಬರ್ತಾರೆ. ಅದು ಗೆದ್ದು ಪುಕ್ಕ ಬಂತು ಅಂತಂದ್ಮೇಲೆ ಹಾರಿ ಆಕಾಶದಲ್ಲೇ ಇರ್ತಾರೆ, ಈ ಕಡೆ ದಿಕ್ಕನ್ನು ನೋಡುವುದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇರುತ್ತೆ. ಆದ್ರೆ ರಾಜಕಾರಣವಾಗ್ಲಿ, ಒಬ್ಬ ಯಜಮಾನನಾಗ್ಲಿ, ಒಬ್ಬ ವ್ಯಕ್ತಿ ಆಗ್ಲಿ, ಅಥವಾ ಯಾರೇ ಆಗ್ಲಿ, ಇನ್ನೊಬ್ಬರ ಸಮಯಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನ ರಾಮ ಯಾವತ್ತೂ ಕೂಡ ಯಥಾ ಕಥಂಚಿತ್ ಅದನ್ನ ಸರಿದೂಗಿಸ್ತಾ ಇದ್ದ. ಇನ್ನೊಬ್ಬರ ಸಮಯ ವ್ಯರ್ಥ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಇನ್ನೊಬ್ಬರ ಸಮಯ ಮಾತ್ರ ಅಲ್ಲ, ತನ್ನ ಸಮಯವನ್ನು ಕೂಡ ಸಾರ್ಥಕವಾಗಿ ಕಳೆಯುವುದಕ್ಕೆ ಬೇಕಾದ ನಮ್ಮ ಗುರುಗಳ ನೆನಪೇ ಆಗುತ್ತೆ. ಮತ್ತೆ ವಿಶ್ವೇಶ ತೀರ್ಥರ, ಶ್ರೀಪಾದರ ಜೊತೆಗೆ ಹೋಗುವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಅವರ ಜೊತೆಗೆ ಒಂದು 2 ಅಂಶ ಇರ್ಲೇಬೇಕು. ಉಳಿದದ್ದು ನೀವು ಇನ್ನೇನ್ ಇರ್ಲಿಲ್ಲ ಅಂದ್ರೂ ಅವರಿಗೆ ತಲೆ ಬಿಸಿ ಆಗ್ತಿಲ್ಲ. ಒಂದು ಟೈಮ್ ಪೀಸ್, ಒಂದು ಗಡಿಯಾರ ಎದುರುಗಡೆ ಇರ್ಲೇಬೇಕು. ಅದನ್ನ ಬಿಟ್ರೆ ನಾವು ಎಲ್ಲಿ ಬಿಟ್ಟು ಅಲ್ಲಿಗೆ ವಾಪಸ್ ಕಳಿಸಿ ಕರ್ಕೊಂಡ್ ಬರೋ ತನಕ ನಮ್ಮನ್ನ ಶತಾಯಗತಾಯ ಬಿಡ್ತಿರ್ಲಿಲ್ಲ. ಮೊದ್ಲು ಟೈಮ್ ಪೀಸ್ ತನ್ನಿ ಅಂತ. ಅದು ಒಂದೊಂದ್ಸಲ ನಿಂತು ಹೋಗ್ಬಿಡುದು. ಅದು ಡೌಟ್ ಬಂದ್ಮೇಲೆ 2 ಪೀಸ್ ಇಡೋರು, ಒಂದು ನಿಂತ್ರೆ ಇನ್ನೊಂದು ಅಂತ. ಅಂದ್ರೆ ಆ ಸಮಯ ಅಷ್ಟು ಹಾಳಾಗ್ಬಾರ್ದು ಅನ್ನೋ ಕಾಳಜಿ. ದಾರಿಯಲ್ಲಿ ಗಾಡಿಯಲ್ಲಿ ಹೋಗುವಾಗ ಯಾರಿಗೋ ಲೆಟರ್ ಬರೀಬೇಕಿತ್ತು, ಬರ್ದ್ರು. ಪೇಪರ್ ಓದ್ಬೇಕಿತ್ತು, ಓದಿದ್ರು. ಯಾರಿಗೋ ಫೋನ್ ಮಾಡ್ಬೇಕಿತ್ತು, ಮಾಡಿದ್ರು. ಯಾರೋ ಒಬ್ರು ಆಸ್ಪತ್ರೆಯಲ್ಲಿದ್ದಾರೆ, ಅವ್ರು ಊಟ ಮಾಡ್ತಾ ಇಲ್ಲ, ಅವರಿಗೆ ನೀವೇ ಹೇಳ್ಬೇಕು ಅಂತ ಫೋನ್ ಮಾಡಿದ್ರೆ ಅದಕ್ಕೂ ಫೋನ್ ಮಾಡಿ, ನೋಡಿ ಹಾಗೆಲ್ಲ ಮಾಡ್ಬಾರ್ದು, ಸರಿಯಾದ ಸಮಯಕ್ಕೆ. ಅವ್ರೇನೋ ಸ್ವಲ್ಪ ಅವರ ಅನುಷ್ಠಾನ ತುಂಬಾ ದೊಡ್ಡದಾದ್ರಿಂದಾಗಿ ನಾನು ಇಲ್ಲೆಲ್ಲ ತಿನ್ನುದಿಲ್ಲ, ನಾನು ಉಪವಾಸ ಬಿದ್ದು ಸತ್ತೋಗ್ತೇನೆ ಹೊರತು ಮದ್ದು ತಗೊಳ್ಳಲ್ಲ ಅಂತ ಕೂತಿದ್ರು. ಅದಕ್ಕೆ ಅವ್ರು ಫೋನ್ ಮಾಡಿ, ನಿಮ್ಮ ಜೀವ ದೊಡ್ಡ ಅಗತ್ಯ, ದೇಹ ಉಳಿಸ್ಕೊಳ್ಳೋದು ಅಗತ್ಯ, ಮೊದಲು ಅದನ್ನು ಉಳಿಸ್ಕೊಳ್ಳಿ, ಆಮೇಲೆ ಮನೆಗ್ ಬಂದ್ಬೇಕಾದ್ರೆ ಏನಾದ್ರೂ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ, ಹಾಗೆಲ್ಲ ಮನೆಯ ಎಲ್ಲರ ಕಣ್ಣಲ್ಲಿ ನೀರು ತರಿಸುವ ಕೆಲಸ ಮಾಡಬಾರದು ಅಂತ ಅಂತಹ ಒಂದು ಸಾಮಾನ್ಯ ವಿಷಯವನ್ನೂ ಅಟೆಂಡ್ ಮಾಡುವವರು. ಅದರ ಜೊತೆಗೆ ಅದೇ ಹೊತ್ತಿಗೆ
ದೇಶದ ಯಾರೋ ಒಬ್ಬ ಮುಖ್ಯ ನಾಯಕ ಫೋನ್ ಮಾಡಿದ್ರೆ ಅವರಿಗೂ ಆ ಪ್ರಶ್ನೆ ಗೊತ್ತಿಲ್ಲ. ಒಂದು ಕ್ಷಣ ವ್ಯರ್ಥ ಮಾಡುವುದು ಅಂತ ಅವರ ಬದುಕಿನಲ್ಲಿ ಇರ್ಲಿಲ್ಲ. ನಾವು ಅವರು ಪಾಠ ಟೆಕ್ಸ್ಟ್ ಬುಕ್ ಅಲ್ಲಿ ಕಲ್ತದ್ದಕ್ಕಿಂತ ಹೆಚ್ಚು ನಮ್ಗೆ ಜೀವನದಲ್ಲಿ ಏನ್ ತಿಳ್ಕೊಳ್ಬೇಕು ಅನ್ನೋದು ಗೊತ್ತಾಗಿದ್ದು ಗುರುಗಳ ಜೊತೆಗಿನ ಒಡನಾಟ ಓಡಾಟದಿಂದ. ನಮ್ಮ ಮಕ್ಕಳೆಲ್ಲ ಇವತ್ತು ಮಿಸ್ ಮಾಡುವುದೇನು ಅಂದ್ರೆ 1 ಗಂಟೆಯ ಆ ಆ ಪಾಠದ ಅವಧಿ ಅಂತ ಏನಿರುತ್ತೆ ಪೀರಿಯಡ್ ಅಂತ 1ನೇ ಪೀರಿಯಡ್ 2ನೇ ಪೀರಿಯಡ್ 3ನೇ ಪೀರಿಯಡ್ ಅಂತ ಆ ಪೀರಿಯಡ್ಗಳಲ್ಲಿ ಅವರು ಕೇವಲ ಒಂದು ಟೆಕ್ಸ್ಟ್ ಬುಕ್ಕಿನ ಸಂಬಂಧದಿಂದ ಇರ್ತಾರೆ ಹೊರತು ಭಾವನಾತ್ಮಕವಾಗಿ ಗುರುಗಳ ಗುಣದ ಸಂಬಂಧ ಅನ್ನೋದು ಸಿಗುವುದೇ ಸಾಧ್ಯ ಇಲ್ಲ. ಅದರಿಂದಾಗಿ ನಮ್ಮ ಮಕ್ಕಳಿಗೆ ನಿಜವಾಗಿ ಏನು ಶಾಲೆಯಿಂದ ಗುರುಗಳಿಂದ ಸಿಗಬೇಕು, ಟೆಕ್ಸ್ಟ್ ಬುಕ್ ಇಂದ ಸಿಗಬೇಕಾದ್ದು ಸಿಗಬಹುದು, ಗುರುಗಳಿಂದ ಏನು ಸಿಗಬೇಕು ಅದು ಸಿಗ್ಲಿಕ್ಕೆ ಅವಕಾಶವೇ ಇಲ್ಲ. ನಮ್ಮ ಪ್ರಾಚೀನ ಭಾರತೀಯ ಶಿಕ್ಷಣದ ವ್ಯವಸ್ಥೆ ನೋಡಿ, ಬೆಳಗಿನಿಂದ ರಾತ್ರಿ ತನಕ ಅದೇ ವಿಶ್ವಾಮಿತ್ರರು ರಾಮನಿಗೆ ಲಕ್ಷ್ಮಣನಿಗೆ. ನಮ್ಗೆ ಒಬ್ಬ ಅದೇ ಮುಖ ನೋಡಿ ನೋಡಿ ಬೇಜಾರಾಗಿದೆ, ಬೇರೆ ಟೀಚರ್ ಅನ್ನು ಕರೆಸಿ ಅಂತ ಜಗಳ ಮಾಡುವ ಪ್ರಸಂಗವೇ ಇಲ್ಲ. ಆದ್ರೆ ಆ ಗುರುಗಳು ಹಾಗೆ ಇರ್ತಿದ್ರು. ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ರು ಅವರಿಗೆ ಅದರ ಬಗ್ಗೆ ಥರೋ ಆದ ತಿಳುವಳಿಕೆ ಇದ್ದು ಅದನ್ನ ಮಕ್ಕಳ ತನಕ ಚೆನ್ನಾಗಿ ಮುಟ್ಟಿಸುವ. ನಮ್ಗೇನು ಅಂದ್ರೆ ಈ ಪಾಠ ಕೇಳ್ತಾ ಇರ್ಬೇಕಾದ್ರೆ ಇಷ್ಟು ಸಮಯಕ್ಕೆ ಅಂತ ಇಲ್ವೇ ಇಲ್ಲ. ಎಷ್ಟು ಸಮಯ ಹೋದ್ರು ಮಕ್ಕಳಿಗೆ ಎಲ್ಲಿ ತನಕ ಆ ವಿಷಯದಲ್ಲಿ ಆಸಕ್ತಿ ಇರುತ್ತೋ ಅದನ್ನ ಹೇಳ್ತಾ ಇರುದು. ಆ ಆಸಕ್ತಿ ಕಡಿತಾ ಬೇರೆ ವಿಷಯ. ಆ ಇದಕ್ಕೆ ಹೋಯ್ತಾ ಪ್ರಾಕ್ಟಿಕಲ್, ಅದನ್ನ ಕ್ರಿಯಾರೂಪದಲ್ಲಿ ಏನ್ ಮಾಡ್ಬೋದು ಅಂತದ್ದು. ಹೀಗೆ ಒಂದು ಶಿಕ್ಷಣ ಅಂತ ಅನ್ನೋದಕ್ಕೆ ಮಕ್ಕಳಿಗೆ ಏನ್ ಪ್ರಶ್ನೆ ಬರುತ್ತೋ ಅದಕ್ಕೆ ಉತ್ತರ ಸಿಗಬೇಕು ಅನ್ನೋ ರೀತಿಯಲ್ಲಿ ನಮಗೆ ರಾಮನ ಚಿತ್ರಣ ಅನ್ನೋದು ಕೊಡುತ್ತೆ. ಹಾಗಾಗಿ ಸಮಯ ಅಂತ ಬಂದಾಗ ನಾವು ಎಷ್ಟು ಅದನ್ನ ಸಾರ್ಥಕವಾಗಿ ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ. ಒಂದು ಕ್ಷಣವನ್ನ ವ್ಯರ್ಥ ಮಾಡಿದ್ರು ಕೂಡ ನಾವು ಏನೋ ಒಂದು ವ್ಯವಸ್ಥೆಯನ್ನ ಕಳ್ಕೊಳ್ತೇವೆ. ಅಧಿಕಾರದಲ್ಲಿದ್ದವರಾದ್ರೆ ಅಧಿಕಾರ ಕಳ್ಕೊಳ್ತಾರೆ, ವಿದ್ಯೆ ಪಡಿತಾ ಇರೋರಾದ್ರೆ ವಿದ್ಯೆಯನ್ನು ಕಳ್ಕೊಳ್ತಾರೆ. ಯಾವ ಸ್ಥಿತಿಯಲ್ಲಿ ಇದ್ದ ವ್ಯಕ್ತಿಯು ಸಮಯವನ್ನ ನಚಕಾಲ ವಶಾನುಗಃ, ಯಾವತ್ತು ಕಾಲದ ವಶನಾಗ್ತಿರ್ಲಿಲ್ಲ. ಕಾಲ ಇವನ ವಶದಲ್ಲಿ ಇರ್ತಿತ್ತು. ಕಾಲ ಇವನ ಮುಂದೆ ಇವನು ಹೇಳಿದ ಕೇಳಬೇಕು ಅನ್ನುವ ಹಾಗೆ ಪ್ರತಿ ಕ್ಷಣವೂ ಅವನಿಗೆ ಇವತ್ತೇನ್ ಮಾಡ್ಬೇಕು, ಬೆಳಗಿನಿಂದ ರಾತ್ರಿಯ ತನಕ ಇವತ್ತಾಗ್ಬೇಕಾದ ಕೆಲಸಗಳೇನು, ಮತ್ತೊಂದ್ ಸರ್ತಿ ಬೆಳಗಿನಿಂದ ಇಲ್ಲಿಯ ತನಕ ಏನೇನು ಕೆಲಸ ಆಯ್ತು, ಎರಡೂ ವಿಚಾರಣೆ. ಅದನ್ನೇ ನಾವು ಸಂಕಲ್ಪ ಕೃಷ್ಣಾರ್ಪಣ ಅಂತ ಹೇಳುವುದಷ್ಟೇ. ನಮ್ಗದ್ರ ಶಬ್ದದ ಪರಿಚಯ ಇಲ್ಲ. ಆದ್ರಿಂದ ಏನೋ ಹೇಳ್ತಾರೆ, ಅದೇನೋ ಧಾರ್ಮಿಕ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದೇವೆ. ಧಾರ್ಮಿಕ ಅನ್ನೋದಕ್ಕಿಂತ ಹೆಚ್ಚು ಒಬ್ಬ ಮನುಷ್ಯ ಬೆಳಗಿನಿಂದ ಸಂಜೆ ತನಕ ಮಾಡಬೇಕಾದ ಪ್ರತಿಯೊಂದು ಕಾರ್ಯಕ್ರಮದ ಪಟ್ಟಿಯನ್ನ ಅಂದ್ರೇನು ಪಕ್ಷಿ ನೋಟ ಅಂತ ಹೇಳ್ತೇವಲ್ಲ, ಹಾಗೆ ಬೆಳಗ್ಗೆ ಒಂದ್ಸರ್ತಿ ಏನಾಗಬೇಕು ಅಂತ, ಸಂಜೆ ಒಮ್ಮೆ ಏನಾಯ್ತು ಅಂತ ಇದನ್ನ ಗಮನಿಸಿದ್ರೆ ಒಬ್ಬ ವ್ಯಕ್ತಿ ತನ್ನಿಂದ ತಾನೇ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ರಾಮ ತನ್ನ ಬದುಕಿನಲ್ಲಿ ಏವಂ ಶ್ರೇಷ್ಠ ಗುಣೈರ್ಯುಕ್ತ, ಹೀಗೆ ಅನೇಕ ಒಬ್ಬ ಕುಟುಂಬದ ನಿಯೋಜಕನಾಗಿ ಏನೆಲ್ಲ ಹೊಂದಬೇಕಿತ್ತು ಅದೆಲ್ಲವನ್ನು ಅವನು ಹೊಂದಿದ್ದ. ಅದನ್ನ ಮತ್ತೆ ಪ್ರಜೆಗಳೇ ಒಂದು ಕಡೆ ಹೇಳುತ್ತಾರೆ, ಇಕ್ಷ್ವಾಕು ವಂಶಕ್ಕೆ ಇಂಥ ವ್ಯಕ್ತಿ ಅಂತ ಸಿಕ್ಕಿರುವುದು ಈ ಮನೆಯ ಸರ್ವೇಭ್ಯೋಪಿ ಆ ಪರಿಸರದಲ್ಲಿ ಎಲ್ಲರಿಗಿಂತ ತಾನು ಎತ್ತರದಲ್ಲಿ ಮಿಗಿಲಾಗಿರುವಂತಹ ಸ್ಥಿತಿಯಲ್ಲಿ ಇದ್ರೂ ಕೂಡ ನಾನಂತಹ ಮಿಗಿಲಾದ ವ್ಯಕ್ತಿತ್ವ ಉಳ್ಳವನು ಅಂತ ಯಾರತ್ರವೂ ದರ್ಪವ ಅಧಿಕಾರದ ಮಾತನ್ನ ತೋರಿಸ್ತಿರ್ಲಿಲ್ಲ. ಯಾರಿಗೆ ಎಂಥದ್ದೇ ದುಃಖದ ಸ್ಥಿತಿ ಇದ್ರೂ ಕೂಡ ಸಾಂತ್ವನ ಹೇಳುವಂತಹ ಒಂದು ಸಮಾಧಾನ ಹೇಳುವಂತಹ ಗುಣ ಅದು ರಾಮನಲ್ಲಿ ನಿರಂತರ ಇತ್ತು. ಮೃದುಶ್ಚ ಸ್ಥಿರ ಚಿತ್ತಶ್ಚ. ಈ ಸ್ಥಿರ ಚಿತ್ತತೆ ಅಂತ ಅನ್ನೋದು ಬಹಳ, ಮನೆಯಲ್ಲಿ ಯಾರೇ ಆದ್ರೂ ಕೂಡ ಒಂದು ನಿರ್ಧಾರ ತೆಗೆದುಕೊಂಡ ಮೇಲೆ ಆ ನಿರ್ಧಾರ ಕೊನೆಯ ತನಕವೂ ಹಾಗೆ ಉಳಿಸ್ಕೋಬೇಕು. ಒಂದು ನಿರ್ಧಾರ ತಗೊಂಡು 5 ನಿಮಿಷಕ್ಕೆ ಮತ್ತೆ ಮನಸ್ಸು ಚೇಂಜ್ ಆಯ್ತು, ಅದು ಬೇಡ. ಮಕ್ಕಳು ಹಾಗೆ ಇರ್ತಾರೆ. ಮಕ್ಕಳಲ್ಲಿ ಆ ರೀತಿಯಾದ ಒಂದು ಬೌದ್ಧಿಕವಾದ ಮೆಚುರಿಟಿ ಇರುವುದಿಲ್ಲ. ಅದರಿಂದಾಗಿ ಇದು ಬೇಡ, ಅದು ಬೇಕು, ಇದು ಅಂತ ಹೇಳ್ತಿರ್ತಾರೆ. ಆದ್ರೆ ನಾವು ವ್ಯವಸ್ಥಿತವಾಗಿ ಒಂದು ಸಮಾಜವನ್ನ ಕಂಡ ಮೇಲೆ ದೊಡ್ಡವರಾದ ಮೇಲೂ ನಾವು ಹಾಗೆ ಕ್ಷಣಕ್ಕೊಂದು ಕ್ಷಣಚಿತ್ತ ಕ್ಷಣಪಿತ್ತ ಅಂತ ಒಂದು ಗಾದೆ ಹೇಳುವುದಿದೆ. ಹಾಗಾಗಿ ಬಿಟ್ರೆ ಜೀವನದ ಯಾವ ನಿರ್ಧಾರವನ್ನು ಕುಟುಂಬ ಬಹಳ ಬೇಗ ಘಾಸಿಗೊಳಗಾಗತ್ತೆ. ಇನ್ನು ಅವನಿಗೆ ಕೆಲಸದಲ್ಲಿದ್ದ ಜಾಗ ಅದೂ ಹಾಳಾಗುತ್ತೆ, ಅಥವಾ ಅವನು ಸಮಾಜದಲ್ಲಿ ಪ್ರತಿಷ್ಠಿತನಾಗಿದ್ರೆ ಅವನ ಪ್ರತಿಷ್ಠೆಯು ಕೂಡ ಕಳೆದು ಹೋಗುತ್ತೆ. ಅದರಿಂದಾಗಿ ರಾಮಚಂದ್ರ ಸ್ಥಿರಚಿತ್ತನಾಗಿ ತನ್ನ ಎಲ್ಲ ಬಂಧುಗಳ ಜೊತೆಗೆ ಆತ್ಮೀಯರ ಜೊತೆಗೆ ಹೇಗೆ ಒಂದು ನಿರ್ಧಾರವನ್ನು ಒಂದು ಸರ್ತಿ ಹೇಳಿದ್ಮೇಲೆ ಅದನ್ನ ಮತ್ತೆ ಬದಲಾಯಿಸ್ತಾ ಇರ್ಲಿಲ್ಲ. ಇನ್ನು ಅರಮನೆಯಲ್ಲಿ 3 ಕಕ್ಷೆಗಳಿದ್ದು ಅಂತ ಹೇಳ್ತಾರೆ. 1ನೇ ಕಕ್ಷೆ, 2ನೇ ಕಕ್ಷೆ, 3ನೇ ಕಕ್ಷೆ. ಅಂದ್ರೆ ಒಳಗೊಳಗೆ ಹೋಗುವಾಗ ಎಲ್ಲೆಲ್ಲಿ ಯಾರ್ಯಾರ ವ್ಯವಸ್ಥೆಗೆ ನಿಲುಕಬೇಕೋ ಆ ಎಲ್ಲ ವ್ಯವಸ್ಥೆಗಳ ಮಧ್ಯದಲ್ಲಿ ಯಾರ್ಯಾರು ಹಿರಿಯರು ಸಿಕ್ಕಿದಾಗ ಬಹುಶ್ರುತಾನಾಂ ವೃದ್ಧಾನಾಂ, ತುಂಬಾ ಕೇಳಿದ, ತುಂಬಾ ಚೆನ್ನಾಗಿ ಶಾಸ್ತ್ರಾನುಗುಣವಾದ ಚರ್ಚೆಯನ್ನ ಮಾಡುವ ಸಮರ್ಥರಾದ ವ್ಯಕ್ತಿಗಳು ಸಿಕ್ಕಿದ್ರೆ ತಕ್ಷಣವೇ ಅವರಿಗೆ ಒಂದು ಸಮಯ ಕೊಟ್ಟು ಇಷ್ಟೊತ್ತಿಗೆ ಬನ್ನಿ,
ನಿಮ್ಮ ಹತ್ರ ಕೆಲವು ವಿಷಯ ಚರ್ಚೆ ಮಾಡ್ಬೇಕು ನಾನು ಅಂತ ಹೇಳಿ ಅವರನ್ನ ಕರೆಸಿ ಮಾತನಾಡಿಸಿ, ಆಮೇಲೆ ಅವರ ನಿಮ್ಮ ನಿಮ್ಮ ಸಮಯ ಏನು ಹಾಳು ಮಾಡ್ತಿಲ್ಲ ತಾನೆ ನಾನು ಅಂತ ಕನ್ಸರ್ನ್ ಅವರ ಮೇಲೆ ಗಮನ ಹರಿಸುವಂತೆ ಮಾತಾಡಿ, ಆಮೇಲೆ ಮತ್ತೆ ಅವರನ್ನು ಯಥಾವತ್ತಾಗಿ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸ್ತಿದ್ದ. ಅಂದ್ರೆ ಈ ಒಳಗೆ ಹೋಗುವಾಗ ಪ್ರತಿ ಕಕ್ಷೆಯಲ್ಲೂ ಅವನಿಗೆ ಯಾರ್ಯಾರು ಬೇಕು ಅಂಥವರೇ ಸುತ್ತಲೂ ಇರ್ತಿದ್ರು. ಪ್ರಶ್ನೆಗಳಿಗೆ ಉತ್ತರಗಳಿಗೆ ಬೇಕಾದ ಜಿಜ್ಞಾಸೆಗಳಿಗೆ ಯಾರ್ಯಾರು ಆ ರಿಸೋರ್ಸ್ ಪರ್ಸನ್ ಅಂತ ನಾವೇನ್ ಹೇಳ್ತೀವಿ ಅಂತಹ ವ್ಯಕ್ತಿಗಳನ್ನೇ ತನ್ನ ಸುತ್ತ ಇಟ್ಟುಕೊಂಡಿದ್ದ. ಒಬ್ಬ ವ್ಯಕ್ತಿ ಹೇಗೆ ಅಂತ ಗುರುತಿಸುವುದು ಹೇಗೆ ಅಂದ್ರೆ ಅವನ ಸುತ್ತ ಎಂಥವ್ರು ಓಡಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಸುತ್ತ ಪುಡಾರಿಗಳೇ ಇದ್ದಾರೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾರು ಅಂತ. ಇನ್ನು ಒಳ್ಳೆಯ ಚಿಂತಕರೇ ಓಡಾಡ್ತಾ ಇದ್ರೆ ಅವನು ಎಂಥವನು ಅಂತ ಗೊತ್ತಾಗುತ್ತೆ. ಅವನಿಗೆ ಯಾರು ಹೆಚ್ಚು ಅತ್ಯಂತ ಹತ್ತಿರದಲ್ಲಿ ಸೇರಿಕೊಳ್ತಾರೋ ಅಂಥ ವ್ಯಕ್ತಿಯಂತೆ ರಾಮಚಂದ್ರನ ನದಿಗಳು ಹೇಗೆ ಸಮುದ್ರವನ್ನೇ ಹೋಗಿ ಸೇರ್ಕೊಳ್ತಾವೋ ಹಾಗೆ ಸಜ್ಜನರೆಲ್ಲರೂ ರಾಮನ ಸುತ್ತಲೇ ಓಡಾಡ್ತಾ ಇದ್ರು. ಇದು ಅವನ ಗುಣವಾಗಿತ್ತು ಅನ್ನುವುದನ್ನ ಹೇಳುತ್ತಾರೆ. ಪೌರಾನ್ ಸ್ವಜನವನ್ನಿತ್ಯಂ ಕುಶಲಂ ಪರಿಪೃಚ್ಛತಿ. ಕೇವಲ ಮನೆತನದ ಸಂಬಂಧಿಗಳು ಮಾತ್ರ ಅಲ್ಲ, ಯಾರು ಪ್ರಜೆಗಳಿದ್ದಾರೆ ಪೌರಾನ್, ತನ್ನ ಪುರದ ವಾಸಿಗಳು ಅಂತ ಯಾರಿದ್ದಾರೆ ಅವ್ರು ಯಾರೇ ಸಿಕ್ಕಿದ್ರು ಸ್ವಜನವತ್, ನನ್ನವರು, ನನ್ನ ಹೆಂಡತಿ ಮಕ್ಕಳು, ದೊಡ್ಡವರು ಅಪ್ಪ ಅಮ್ಮ ಅಥವಾ ಉಳಿದವರು ಯಾರನ್ನೇ ನಾವು ಹೇಗೆ ವಿಶ್ವಾಸದಿಂದ ಮಾತಾಡಿಸ್ತೇವೋ ಹಾಗೆ ಸ್ವಜನವನ್ ನಿತ್ಯಂ. ನಿತ್ಯಂ ಅಂದ್ರೆ 5 ವರ್ಷಕ್ಕೆ ಒಮ್ಮೆ ಮಾತ್ರ ಅಲ್ಲ, ತುಂಬಾ ಪ್ರೀತಿ ಬರುತ್ತೆ ಕೆಲವೊಮ್ಮೆ, ಹಾಗಲ್ಲ, ನಿರಂತರ. ಅದು ಎಲ್ಲಾ ಸಂದರ್ಭದಲ್ಲೂ ಪ್ರಜೆಗಳು ತನ್ನವರು ಅನ್ನುವ ಭಾವ ಇರುತ್ತೆ. ಓಟ್ ಹಾಕ್ಲಿಕ್ಕೆ ಬಂದಾಗ ಮಾತ್ರ ಆ ಪ್ರೀತಿ ಉಕ್ಕೇರಿ ಹರಿಯುವುದಲ್ಲ. ಆಗ್ಲೇ ನಮ್ಗೆ ಡಾಂಬರ್ ವಾಸನೆ ಬಂತು ಅಂದ್ರೆ ಓಟ್ ಬಂತು ಅಂತ ಗೊತ್ತಾಗ್ಬೇಕು. ಅಲ್ಲಿ ತನಕ ನೆಲಕ್ಕೆ ಏನು ಕಾಣುವುದಿಲ್ಲ. ಅದಾದ್ರೆ ಏನೋ ಒಂದು ಕೆಲಸ ನಡಿಲಿಕ್ಕಿದೆ ಅಂತ ಅರ್ಥ ಆಗ್ಬೇಕು ಅನ್ನೋ ಸ್ಥಿತಿಯಲ್ಲಿ ಯಾವತ್ತೂ ರಾಜಕಾರಣ ರಾಮಚಂದ್ರ ಮಾಡ್ತಿರ್ಲಿಲ್ಲ. ಪೌರರನ್ನ ತನ್ನ ಸಂಬಂಧಿಗಳು ಕುಟುಂಬದವರು ಅನ್ನುವಂತೆ ಅಷ್ಟೇ ಅಲ್ಲ, ಪ್ರೇಷ್ಯ ಶಿಷ್ಯ ಗಣೇಶುಚ. ಪ್ರೇಷ್ಯರು ಅಂತಂದ್ರೆ ಪ್ರೇಷಣೆ ಅಂದ್ರೆ ಸುದ್ದಿ ಹೇಳಲಿಕ್ಕೆ ಅಂತ ತನಗೆ ಹತ್ತರದಲ್ಲಿದ್ದು ಕಳುಹಿಸಿ ಕೊಡ್ತಾರಲ್ಲ, ಅಲ್ಲಿಗೆ ಅಪ್ಪನಿಗೆ ಈ ಸುದ್ದಿ ಹೇಳು, ಅಮ್ಮನಿಗೆ ಈ ಸುದ್ದಿಯನ್ನ ತಿಳಿಸಿ, ಸುಮಂತ್ರನಿಗೆ ಹೀಗೆ ಹೇಳಿ ಕಳಿಸು ಅಂತ ಅವರಿಗೆ ಒಂದಿಷ್ಟು ಪ್ರೇಷ್ಯ ಗಣದವರು ಅಂತ ಇರ್ತಾರೆ. ಅವ್ರ ಹತ್ರವೂ ಕೂಡ ಅತ್ಯಂತ ಪ್ರೀತಿಯಿಂದ ವರ್ತಿಸ್ತಾ ಇದ್ದ. ಪ್ರೇಷ್ಯ ಶಿಷ್ಯ ಗಣೇಶುಚ, ಒಬ್ಬರಲ್ಲ ಅನೇಕ ಶಿಷ್ಯರು, ಅನೇಕ ಸಜ್ಜನರು ಅವನ ಸುತ್ತ ಇದ್ದವರು ಎಲ್ಲರ ಹತ್ರನೂ ಕೂಡ ಅತ್ಯಂತ ಪ್ರೀತಿಯಿಂದ ವರ್ತಿಸ್ತಾ ಇದ್ದ. ನಿಖಿಲೇನಾನು ಪೂರ್ವ್ಯಾಚ ಪಿತಾ ಪುತ್ರಾನಿ ಬೌರಸಾನ್ ಶುಶ್ರೂಷಂತೆ ಚ ವಃ ಶಿಷ್ಯಾಃ ಕಶ್ಚಿದ್ವರ್ಮ ಸುದಂಶಿತಾಃ. ಯಾರಿಗಾದ್ರೂ ಪೆಟ್ಟು ಬಿದ್ದಾಗ ತಾನೇ ತಕ್ಷಣ ವೈದ್ಯನ ಹಾಗೆ ಫಸ್ಟ್ ಏಡ್ ಏನ್ ಮಾಡಬೇಕು ಅದನ್ನ ಮಾಡಿ ಅವರಿಗೆ ತಕ್ಷಣದಲ್ಲಿ ರಕ್ಷಣೆ ಕೊಡಬೇಕಾದ ವಿಷಯದಲ್ಲಿ ತಾನೇ ಸಹಾಯಕ್ಕೆ ಬರ್ತಿದ್ದ. ಮತ್ತೊಂದು ಮಾತು ಹೇಳ್ತಾರೆ, ಸದಾ ರಾಮೋಭಿ ಭಾಷತೆ. ರಾಮ ವ್ಯಸನೇಶು ಮನುಷ್ಯಾಣಾಂ ವೃಷಂ ಭವತಿ ದುಃಖಿತಃ. ತನ್ನ ಪ್ರಜೆಗಳಲ್ಲಿ ಯಾರಿಗಾದ್ರೂ ಏನಾದ್ರೂ ಮನೆಯಲ್ಲಿ ಅವರ ಹಿರಿಯರು ತೀರಿಕೊಳ್ಳುವುದೋ, ರೋಗದಿಂದ ಏನಾದ್ರೂ ತೊಂದರೆ ಆಗುವುದೋ ಇಂಥದ್ದು ನಡೆದಾಗ ಅವರ ಮನೆಯಲ್ಲಿ ಅವರು ದುಃಖ ಪಟ್ರೆ ಅದಕ್ಕಿಂತ ಹೆಚ್ಚು ರಾಮ ದುಃಖ ಪಡ್ತಾ ಇದ್ದಾನೆ. ವ್ಯಸನೇಶು ಮನುಷ್ಯಾಣ ವೃಷಂ ಭವತಿ ದುಃಖಿತಃ. ತಾನೇ ಅವ್ರ ಮನೆಯಲ್ಲಿ ಅವ್ರು ಎಷ್ಟು ದುಃಖ ಪಡ್ತಾರೋ ಅಷ್ಟು ದುಃಖ ತಾನು ಪಡ್ತಿದ್ದ. ಅಯ್ಯೋ ಅವ್ರ ಮನೆಯಲ್ಲಿ ಹಾಗಾಯ್ತಾ, ಅದಕ್ಕೇನ್ ವ್ಯವಸ್ಥೆ ಬೇಕು ತಕ್ಷಣವೇ ಪರಿಹಾರ ಮಾಡೋಣ ಅಂತ. ಅಷ್ಟೇ ಅಲ್ಲ, ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತಿ. ಅವ್ರ ಮನೆಯಲ್ಲಿ ಏನೋ ಒಂದು ಹಬ್ಬ, ಏನೋ ಒಂದು ಮದುವೆಯ ಸಂಸ್ಕಾರ ಅಥವಾ ಸೀಮಂತ, ಆ ಪ್ರಸಂಗ ನಡೆದಾಗ ಸ್ವತಃ ರಾಮನೇ ಪಿತೇವ ಪರಿತುಷ್ಯತಿ. ಮಕ್ಕಳು ಏನೋ ಒಂದು ಚಿತ್ರ ಬರೆದು ಅಪ್ಪನ ಹತ್ರ ತೋರಿಸಿದಾಗ ಅಪ್ಪ ಎಷ್ಟು ಖುಷಿ ಪಡ್ತಾನೆ, ಎಷ್ಟು ಚೆನ್ನಾಗಿ ಮಾಡಿದಿ ಮಗು ಅಂತ. ಅದೇ ಬೇರೆಯವ್ರ ತಂದು ತೋರಿಸಿದ್ರೆ ಹಾ ಚೆನ್ನಾಗಿದೆ, ಟೀಚರ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತದೆ. ಮನೆಯಲ್ಲಿ ಮಗು ಆಗಿದ್ದಾಗ ಅದನ್ನ ಅಷ್ಟು ಆತ್ಮೀಯವಾಗಿ, ಅದಕ್ಕೆ ಪಿತೇವ ಪರಿತುಷ್ಯತಿ ಅಂತಂದ್ರು. ಒಬ್ಬ ತಂದೆ ತನ್ನ ಮಕ್ಕಳ ಪ್ರತಿಯೊಂದು ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಕೂಡ, ನನ್ನ ಮಗು ಇವತ್ತು ಹಾಗ್ ಮಾಡ್ತು, ನನ್ನ ಮಗು ಇವತ್ತು ಹೀಗ್ ಮಾಡ್ತು, ಅದನ್ನ ಹೀಗ್ ನೋಡ್ದೆ, ಇವತ್ತು ಅದೊಂದು ಹಾಗಾಯ್ತು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ರಾಮಚಂದ್ರ ಪ್ರಜೆಗಳಲ್ಲಿ ಏನೇ ಅಂತಹದ್ದೊಂದು ವಿಶೇಷವಾದದ್ದು ಘಟಿಸಿದಾಗ ತಂದೆಯಂತೆ ಸಂತೋಷ ಪಡ್ತಿದ್ದಂತೆ. ಅವರ ಮನೆಯಲ್ಲಿ ತಾನೂ ಕೂಡ ಪುಟ್ಟ ಮಕ್ಕಳ ಜೊತೆಗೆ ಪುಟ್ಟ ಮಕ್ಕಳಂತೆ ಕೇಕೆ ಹಾಕ್ತಿದ್ದ. ದೊಡ್ಡವರ ಜೊತೆಗೆ ಸೇರ್ಕೊಂಡು ಅಷ್ಟೇ ಅವರ ಸಂತೋಷದಲ್ಲಿ ತಾನು ಭಾಗಿಯಾಗಿ ಅವರ ಒಡನಾಟವನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಳ್ತಿದ್ದ. ಸಮಯ ಎಲ್ಲಿ ಸಿಗುತ್ತೆ ಅಂತ ಆಶ್ಚರ್ಯ ಆಗುತ್ತೆ ಕೆಲವೊಂದ್ಸಲ. ಆದ್ರೆ ಅದಾಗದ ಸಂಗತಿ ಏನಲ್ಲ. ಇದು ರಾಮನಲ್ಲಿ ನಾವು ಹೀಗೆ ಮಾತಾಡ್ತೇವಲ್ಲ, ಕೃಷ್ಣನಲ್ಲೂ ಇದೇ ತರದ ಗುಣವನ್ನ ಹೇಳ್ತಾರೆ. ಇದೇ ಕ್ರಮ, ಇದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಒಂದ್ ಮಾತಿದೆ ಇಲ್ಲಿ. ಆ ಅರಮನೆಯಲ್ಲಿ ಒಟ್ಟು ಅಯೋಧ್ಯೆಯ ಪರಿಸರದಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ರಾಮನನ್ನ ನೋಡದ ಒಬ್ಬ ವ್ಯಕ್ತಿ ಇರ್ಲಿಲ್ಲ ಅಂತೆ.
ರಾಮ ಯಾರನ್ನ ನೋಡಿಲ್ಲ ಅನ್ನೋ ಒಬ್ಬ ವ್ಯಕ್ತಿ ಇರ್ಲಿಲ್ಲ ಅಂತೆ. ಒಂದು ವೇಳೆ ಇಷ್ಟರಲ್ಲೂ ಒಬ್ಬ ರಾಮನನ್ನ ನೋಡಿಲ್ಲ ಅಥವಾ ರಾಮನ ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ಆತ್ಮನ್ಯೇವ ವಿಗರ್ಹತೆ, ತನ್ನಂತಾನು ಬೈಕೋತಿದ್ದಂತೆ. ನಾನು ಒಂದು ದಿವಸವೂ ರಾಮನ ಕಣ್ಣಿಗೆ ಬೀಳ್ಲಿಕ್ಕಾಗ್ಲಿಲ್ಲ, ನಾನು ಒಂದು ದಿವಸವೂ ರಾಮನನ್ನ ನೋಡ್ಲಿಕ್ಕಾಗ್ಲಿಲ್ಲ ಅಂತ ತನ್ನ, ಅದು ಆ ಅರಮನೆಯ ಅಥವಾ ಆ ಇಡೀ ಅಯೋಧ್ಯೆಯ ಪರಿಸರದಲ್ಲಿ ಯಾರೋ ಶಾಪಗ್ರಸ್ತ ಜೀವ ಅಂತ ಅನ್ಕೊಳ್ತಿದ್ರಂತೆ. ಅವನ ಅಕಸ್ಮಾತ್ ಹೇಳ್ಲಿಕ್ಕಿಲ್ಲ, ನಾನ್ ರಾಮನನ್ನ ನೋಡ್ಲೇ ಇಲ್ಲ, ಎಲ್ರು ಅವನನ್ನ ಒಂದ್ಸತಿ ಮೇಲಿಂದ ಕೆಳಗ್ ನೋಡಿದ್, ಇದು ಯಾವ್ದು ಅನ್ಯಗ್ರಹ ಜೀವಿ ಅಂತ. ಅಂದ್ರೆ ಅಷ್ಟು ರಾಮನ ಪ್ರೀತಿ. ಇವತ್ತಿನ ಹಾಗೆ ನಮಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮು ಆ ತರ ಪ್ರಚಾರ ಕೊಡ್ಲಿಕ್ಕೆ ಬೇಕಾದ ಮಾಧ್ಯಮಗಳು ಇರ್ಲಿಲ್ಲ. ಆದ್ರೆ ರಾಮ ಅಷ್ಟು ಸಂಚಾರ ಮಾಡ್ತಿದ್ದ ಅಂತ ಹೇಳ್ತಾರೆ. ಅಷ್ಟು ಕಡೆಗಳಿಗೆ ಜನರ ಭೇಟಿಗೆ ಹೋಗಿ ಭೇಟಿ ಮಾಡಿ ಅವನು ಆ ಸೀತೆಯನ್ನ ಮದುವೆಯಾಗಿ ಬಂದು ಈ ಪಟ್ಟಾಭಿಷೇಕದ ಸುಮಾರು 12-13 ವರ್ಷಗಳ ಕಾಲ ಇದೆಯಲ್ವಾ, ಇಡೀ ದೇಶ ಸುತ್ತಿದ್ದಾನೆ. ಗಳಿಗೆ ಗಳಿಗೆ ಬೀದಿ ಬೀದಿಗೆ ಜನರ ಮನಸ್ಸಿಗೆ ಅವನು ಹತ್ತಿರವಾಗಿದ್ದಕ್ಕೆ ಕಾರಣ ಅವನ ನಿರಂತರವಾದ ಸಂಚಾರ. ತಂದೆ ತಾಯಿಗಳನ್ನ ಬಂದಾಗ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ನೋ, ಪ್ರಜೆಗಳನ್ನು ಅಷ್ಟೇ ಪ್ರೀತಿಯಿಂದ ಅವರಿಗೆ ಅಗತ್ಯ ಇದ್ದ ಕಾಲಕ್ಕೆ ಅವರಿಗೆ ಸಹಾಯಕ್ಕೆ ಸಿಗ್ತಾ ಇದ್ದ. ಅವರ ಕಷ್ಟದಲ್ಲೂ ತಾನು ಕಷ್ಟವನ್ನ ಹಂಚಿಕೊಳ್ತಿದ್ದ, ಅವರ ಸುಖದಲ್ಲೂ ತಾನು ಹೆಮ್ಮೆಯಿಂದ. ಇದು ಒಬ್ಬ ಯಜಮಾನನಾಗಿ, ಒಬ್ಬ ಕುಟುಂಬದ ಹಿರಿಯನಾಗಿ ಪ್ರತಿಯೊಬ್ಬನು, ನಾವು ಮನುಷ್ಯರು ನಮ್ಮ ಸುತ್ತ ನಡೆಯುವ ಪ್ರತಿಯೊಬ್ಬರಿಗೂ ಸಮಯವನ್ನ, ಸಂದರ್ಭವನ್ನ, ಭಾವನೆಗಳನ್ನ ಹಂಚಿಕೊಳ್ಳುವ ರೀತಿ ಇದು ಅನ್ನೋದು ನಮಗೆ ರಾಮಾಯಣ ಹೇಳುತ್ತೆ. ಮುಂದೆ ಶಕ್ತಸ್ತ್ರೈಲೋಕ್ಯಮಪ್ಯೇಷಃ ಭೋಕ್ತುಂ ಕಿನ್ನು ಮಹೀಮಿಮಾಂ ನಾಸ್ಯ ಕ್ರೋಧ ಪ್ರಸಾದಶ್ಚ ನಿರರ್ಥೋಸ್ತಿ ಕದಾಚನ. ನನಗೆ ಕೋಪ ಬರ್ತಿರ್ಲಿಲ್ಲ ರಾಮನಿಗೆ, ಆದ್ರೆ ಕೋಪ ಬಂದ್ರೆ ಅದು ನಿರರ್ಥಕ ಆಗ್ತಿರ್ಲಿಲ್ಲ. ಏನೋ ಒಂದು ದೊಡ್ಡ ಕಾರಣಕ್ಕಾಗಿ ಕೋಪ ಬರ್ತಿತ್ತು. ಅಂದ್ರೆ ಒಳ್ಳೆಯವರು ಅಂತ ಹೇಳಿದ್ರೆ ಕೋಪ ಮಾಡಿಕೊಳ್ಳದವರು ಅಂತ ಅರ್ಥ ಅಲ್ಲ. ಬೇಡದ ಕೋಪ ಬರಬಾರದು. ಯಾವುದು ತನ್ನ ನಿಯಂತ್ರಣದಲ್ಲಿ ಇಲ್ವೋ ಆ ಕೋಪ ಬರಬಾರದು. ಆದ್ರೆ ತನ್ನ ನಿಯಂತ್ರಣದಲ್ಲಿರುವ ಕೋಪ ಬೇಕು. ಯಾಕೆಂದ್ರೆ ಎಲ್ಲರೂ ರಾಮನ ಹಾಗೆ ಮೃದುವಾಗಿ ಇರ್ಬೇಕಾದವ್ರಲ್ಲ. ಪ್ರಜೆಗಳಲ್ಲಿ ಅವರವರ ಸ್ವಭಾವಕ್ಕೆ ತಕ್ಕಂತೆ ಬದುಕುವವರು ಇದ್ದೇ ಇರ್ತಾರೆ. ಲೋಕೋ ಭಿನ್ನ ರುಚಿ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಬೇರೆ ಬೇರೆ ತರದ ಆಸಕ್ತಿಗಳಿಂದ ಅವರು ಅವರ ಸಂಸ್ಕಾರಕ್ಕೆ ಅನುಗುಣವಾಗಿ ಬೆಳೆದು ನಿಂತಿರ್ತಾರೆ. ಗೊತ್ತಿರುವುದಿಲ್ಲ, ಕೆಲವೊಮ್ಮೆ ಸಂಸ್ಕಾರ ಹೀನರಾಗಿ ತಪ್ಪು ಮಾಡ್ತಾರೆ, ಕೆಲವೊಮ್ಮೆ ಸ್ವಭಾವತಃ ದುಷ್ಟರಾಗಿ ತಪ್ಪು ಮಾಡ್ತಾರೆ. ಹಾಗೆ ತಪ್ಪಾದಾಗ ನಿಗ್ರಹ ಮಾಡಬೇಕಾದ, ಶಿಕ್ಷೆಯನ್ನು ಕೊಡಬೇಕಾದ ಅಚ್ಚುಕಟ್ಟಾದ ಗಟ್ಟಿತನ ಅನ್ನೋದು ಬೇಕಾಗತ್ತೆ. ಅದನ್ನ ರಾಮಚಂದ್ರ ಅಷ್ಟೇ ನಿಷ್ಠೆಯಿಂದ, ಅವನು ಕೋಪ ಮಾಡಿಕೊಂಡ ಅಂದ್ರೆ ಯಾರು ಅವನ ಕಣ್ಣೆದುರುಗಡೆ ನಿಲ್ಲಿಕ್ ಆಗ್ತಿರ್ಲಿಲ್ಲ. ಆದ್ರೆ ಸುಮ್ನೆ ಕೋಪ ಯಾವತ್ತೂ ಬರ್ತಿರ್ಲಿಲ್ಲ. ತಪ್ಪು ಮಾಡದವನಿಗೆ ರಾಮನಿಂದ ಒಂದಿಷ್ಟು ಭಯ ಇಲ್ಲ, ಅತ್ರ ತಪ್ಪು ಮಾಡಿದವನಿಗೆ ರಾಮನ ಮುಂದೆ ನಿಲ್ಲಿಕ್ಕೆ ಸ್ಥಳ ಇಲ್ಲ ಅನ್ನುವ ರೀತಿಯಲ್ಲಿ ರಾಮಚಂದ್ರನ ವರ್ತನೆ ಇರ್ತಿತ್ತು. ರಾಮಃ ದೀಪ್ತಃ ಸೂರ್ಯ ಇವ, ಸುಡ್ತಾ ಇದ್ದ ಅಂದ್ರೆ ಸೂರ್ಯಾಂಶದವನು ಅಂತ ಹೇಳ್ಬೇಕು. ಹಾಗೆ ಅವನ ಕಣ್ಣಿನ ನೋಟ, ಮಾತಿನ ತೀಕ್ಷ್ಣತೆ ಎರಡೂ ಕೂಡ ತಪ್ಪು ಮಾಡಿದವನಿಗೆ ಸಹಿಸ್ಲಿಕ್ಕಾಗದ ಸ್ಥಿತಿಯಲ್ಲಿ ಇರ್ತಿತ್ತು. ವತ್ಸ ಶ್ರೇಯಸಿ ಜಾತಸ್ತೆ ದಿಷ್ಟ್ಯಾಸೌ ತವ ರಾಘವ. ಎಲ್ಲರ ಶ್ರೇಯಸ್ಸಿನ ವಿಷಯದಲ್ಲಿ ಮಕ್ಕಳು ಅನ್ನುವ ಹಾಗೆ ಪ್ರತಿಯೊಬ್ಬರಿಗೂ ಹಿತವನ್ನೇ ರಾಮಚಂದ್ರ ಬಯಸ್ತಾ ಇದ್ದ. ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ಸ್ತ್ರೀಯೋ ವೃದ್ಧಾಸ್ತರುಣ್ಯಸ್ಯ ಸಾಯಂ ಪ್ರಾತಃ ಸಮಾಹಿತಾ ಸರ್ವಾ ದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೇ ಮನಸ್ವಿನಃ. ಸ್ತ್ರೀಯ, ವೃದ್ಧಾ, ತರುಣ್ಯ, ಎಲ್ಲರೂ, ದೊಡ್ಡವರು ಚಿಕ್ಕವರು, ಮಕ್ಕಳು ಹೆಣ್ಮಕ್ಳು ದೊಡ್ಡವರು ಎಲ್ಲರೂ ಸಾಯಂ ಪ್ರಾತಃ ಸಮಾಹಿತ, ಬೆಳಗ್ಗೆ ಸಂಜೆ ಇಬ್ಬರೂ ಎರಡೂ ಹೊತ್ತು ಮನಸ್ಸಿಟ್ಟು ಸರ್ವಾಹ ದೇವಾನ್ ನಮಸ್ಯಂತಿ, ದೇವತೆಗಳನ್ನ ಪ್ರಾರ್ಥಿಸ್ತಾ ಇದ್ರಂತೆ. ಏನು ಅಂತ? ರಾಮಸ್ಯಾರ್ಥೇ ಮನಸ್ವಿನಃ, ರಾಮನಿಗೆ ಏನೂ ತೊಂದರೆ ಆಗ್ಬಾರ್ದು, ನಮ್ಮ ರಾಮನಿಗೆ ಖುಷಿ, ನಮ್ಮ ರಾಮ ಖುಷಿಯಾಗಿರ್ಬೇಕು, ನಮ್ಮ ರಾಮನಿಗೆ ಏನೂ ತೊಂದರೆ ಆಗ್ಬಾರ್ದು ಅಂತ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ರಾಮನ ಬಗ್ಗೆ ದೇವರ ಹತ್ರ ಪ್ರಾರ್ಥನೆ. ರಾಮನ ಬದುಕಿನ ಚಟುವಟಿಕೆಗಳಿಗೆ ನಮ್ಮನ್ನ ಅವನು ಒಂದು ದಿವಸ ಮಾತಾಡಿಸ್ಲಿಲ್ಲ ಅಂತಂದ್ರು ಎಲ್ಲರನ್ನ ದೃಷ್ಟಿ ಹಾಯಿಸ್ತಿದ್ದ. ಕೆಲವರನ್ನ ಮಾತಾಡಿಸ್ಲಿಕ್ಕೆ ಆಗಿರ್ಲಿಲ್ಲ, ಆದ್ರೆ ಮಾತಾಡಿಸ್ಲಿಕ್ಕೆ ಆಗಿಲ್ಲ ಅಂತ ಯಾರಿಗೂ ಅನಿಸ್ಲಿಲ್ಲ. ರಾಮ ನಮ್ಮನ್ನು ನೋಡಿಬಿಟ್ಟ, ಆಯ್ತು, ನಮ್ಮ ಬದುಕು ಸಾರ್ಥಕ ಆಯ್ತು, ಇನ್ನೇನೂ ಬೇಡ ಜೀವನದಲ್ಲಿ, ಜೀವನದುದ್ದಕ್ಕೂ ರಾಮನ ಶ್ರೇಯಸ್ಸನ್ನೇ ಬಯಸಿಕೊಂಡು ನಾನು ಸಾಯ್ತೇನೆ ಅಂತ ಅನ್ನುವ ನಿರ್ಧಾರ ಮಾಡುವ, ಪ್ರೀತಿ ಸೂಸುವ ಆ ಕಂಗಳ ಆ ಸೆಳೆತ ಏನಿದೆ ಅದು ನೋಡಿದವನಿಗೆ ಅನುಭವಕ್ಕೆ ಬರುವ ಸಂಗತಿ. ಅವನು ಮಾತ್ರ ಅದನ್ನ ಜೀವನ ಪೂರ್ತಿ ನನಗೆ ಬೇಕು ಅಂತ ಬಯಸುವ ಸ್ಥಿತಿಯಲ್ಲಿ ನಾವು ನೋಡ್ತೇವೆ. ಹೀಗೆ ರಾಮಸ್ಯಾರ್ಥೇ ಮನಸ್ವಿನಃ, ಪೂರ್ತಿ ಶುದ್ಧವಾದ ಮನಸ್ಸಿನಿಂದ ಪ್ರತಿಯೊಬ್ಬರು ಕೂಡ ರಾಮನ ಹಿತಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಅನ್ನೋದನ್ನ ಹೇಳುತ್ತಾರೆ. ಆಯ್ತು, ರಾಮನಿಗೆ ಅಂದ್ರೆ ಎಲ್ಲರ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ, ಬಹಳ ಬೇಗ ರಾಮಚಂದ್ರನಿಗೆ ಅಧಿಕಾರ ಸಿಕ್ಕಿ, ಈಗ ಅವನು ಅಧಿಕಾರ ಇಲ್ಲದೆ ಇದ್ರು ನಮ್ಗೆ ಇಷ್ಟು ಸಹಾಯ ಮಾಡ್ತಾನೆ, ಇನ್ನು ಅಧಿಕಾರ ಬಂದ್ರೆ
ಅವನ ರಾಮರಾಜ್ಯದಲ್ಲಿ ನಾವಿದ್ದೇವೆ, ರಾಮನ ಆಳ್ವಿಕೆಯಲ್ಲಿ ನಾವು ಕಾಲ ಕಳೆದಿದ್ದೇವೆ ಅನ್ನುವ ಖುಷಿಯನ್ನ ಕಾಣಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ. ಪ್ರಸಂಗ ಬಂತು, ಒಂದು ಹುಟ್ಟಿದ ಹಬ್ಬದ ದಿವಸ ಹುಟ್ಟು ಹಬ್ಬ ಹೇಗ್ ಮಾಡ್ಬೇಕು ಅನ್ನೋದನ್ನು ಹೇಳುತ್ತೆ. ರಾಮನ ಹುಟ್ಟು ಹಬ್ಬ 27ನೇ ವರ್ಷದ ಹುಟ್ಟು ಹಬ್ಬ. ದೀಪ ಆರಿಸೋ ಕಾರ್ಯಕ್ರಮ ಅಲ್ಲ, ಕತ್ತಲೆಯಲ್ಲಿರುವುದು ಗುಬೆಗಳು, ನಾವು ಬೆಳಕಿನ ಕಡೆಗೆ ಹೋಗ್ಬೇಕಾದವರು. ಹಾಗಾಗಿ ಬೆಳಕು ಹಚ್ಚಿ ಬೀದಿ ಬೀದಿಗಳಲ್ಲಿ ನಂದಾದೀಪಗಳನ್ನ ಹಚ್ಚಿ, ದೀಪಗಳನ್ನ ಹಚ್ಚಿ, ತೋರಣ ಕಟ್ಟಿ, ಮನೆ ಮುಂದೆ ರಂಗವಲ್ಲಿ ಹಾಕಿ, ಇದು ನಮ್ಮ ಮನೆಯ ನಮ್ಮ ಮನೆ ಮಗನ ರಾಮನ ಜನ್ಮ ನಕ್ಷತ್ರ ಅಂತ. ಜನ್ಮ ನಕ್ಷತ್ರ, ಬರ್ತ್ ಡೇ ಅಲ್ಲ. ನಮ್ಮಲ್ಲಿ ಭಾರತೀಯ ಆಚರಣೆಯ ಕ್ರಮ ಹುಟ್ಟಿದ ದಿವಸಕ್ಕೊಂದು ನಕ್ಷತ್ರ ಅಂತಿರುತ್ತೆ. ಅದನ್ನ ಸರಿಯಾಗಿ ಆ ಮಾಸದ ನಕ್ಷತ್ರವನ್ನ ಗಮನಿಸಿ ಮತ್ತೆ ಪ್ರತಿ ಮುಂದಿನ ವರ್ಷ ಆ ಮಾಸದ ಆ ನಕ್ಷತ್ರ ನಮ್ಮ ಹುಟ್ಟು ಹಬ್ಬ ಅಂತ ಲೆಕ್ಕ. ಯಾಕೆಂದ್ರೆ ದಿನಗಳು ನಾವು ಹೊರಗಿನಿಂದ ಇವತ್ತಿನ ಕ್ಯಾಲೆಂಡರ್ನ ಲೆಕ್ಕದಲ್ಲಿ ಏನ್ ಹಾಕ್ತೇವೆ, ಒಂದು ಸರ್ತಿ ಅದು ಬೇಸಿಗೆಗಾಲ ಇರುತ್ತೆ, ಇನ್ನೊಂದ್ ಸರ್ತಿ ಆಗುವಾಗ ಮಳೆಗಾಲ ಬಂದಿರುತ್ತೆ, ಹಿಂದೆ ಮುಂದೆ ಆಗುತ್ತೆ ಡೇಟಿನ ಲೆಕ್ಕ ಪ್ರಕಾರ ಇಟ್ಕೊಂಡು ಬಿಟ್ರೆ. ಆದ್ರೆ ಕಾಲಮಾನದ ಭಾರತೀಯ ಕಾಲಮಾನದ ಕ್ರಮವನ್ನು ಅನುಸರಿಸಿದ್ರೆ ಅದೇ ದಿವಸಕ್ಕೆ ಅದೇ ತರದ ಒಂದು ನಕ್ಷತ್ರ ಗ್ರಹಮಾನಗಳು ಅಂದ್ರೆ ಸ್ಥಾನ, ಆಕಾಶದ ಸ್ಥಾನಮಾನಗಳು ಅದೇ ರೀತಿ ಕಾಣುವುದಾದ್ರಿಂದ ರಾಮನ ಪುಷ್ಯ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ರಾಮ ಹುಟ್ಟಿದ್ದು. ಚೈತ್ರ ಪುನರ್ವಸು. ನಾವು ರಾಮನವಮಿ ಅಂತ ಇವತ್ತು ಆಚರಣೆ ಮಾಡುವುದು ಹಾಗೇನು. ನವಮಿ ಅದು ಕೆಲವೊಂದ್ ಸರ್ತಿ ನಮ್ಗೀಗ ಅದನ್ನ ಪುನರ್ವಸು ನಕ್ಷತ್ರ ಹುಡುಕ್ಬೇಕು ಅಂದ್ರೆ ಒಂದ್ ದಿವಸ ಆಚೆ ಈಚೆ ಆಗುತ್ತೆ ಕೆಲವರು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ತಿಥಿ ಆದ್ರೂ ಇಟ್ಕೊಳ್ಳಿ ಕನಿಷ್ಠ ಪಕ್ಷ. ವಸ್ತುತಃ ತಿಥಿ ಅನ್ನೋದು ಪುಣ್ಯ ತಿಥಿ, ಜನ್ಮ ನಕ್ಷತ್ರ, ದೇಹದ ತ್ಯಾಗವನ್ನ ತಿಥಿಯ ಲೆಕ್ಕದಲ್ಲಿ ಇಟ್ಕೊಳ್ತಾರೆ. ಆದ್ರೆ ಕೆಲವೊಮ್ಮೆ ಅದು ಸಿಗುದಿಲ್ಲ, ಸರಿಯಾದ ಲೆಕ್ಕಕ್ಕಾಗುದಿಲ್ಲ, ಎಲ್ಲರೂ ಆಚರಿಸುವಂತಹದ್ದು ಅನ್ನೋದಕ್ಕೋಸ್ಕರ ಅದನ್ನ ತಿಥಿಗಾದ್ರೂ ಕನಿಷ್ಠ ಪಕ್ಷ ಆಚರಣೆ ಮಾಡಿ ಅಂತ ರಾಮನವಮಿ ಚೈತ್ರ ಶುದ್ಧ ನವಮಿಯ ದಿವಸಕ್ಕೆ ಆ ದಿನವನ್ನು ನಾವು ಗುರುತಿಸ್ತೇವೆ. ಆ ದಿವಸ ರಾಮನ ಹುಟ್ಟು ಹಬ್ಬಕ್ಕೆ ದೇಶಾದ್ಯಂತ ಜನರನ್ನ ದಶರಥ ಕರೆಸಿದ್ದಾನೆ. ಕರೆಸಿ ಜನರನ್ನೇ ಮಾತಾಡಿಸಿದ್ದಾನೆ. ಹೇಗೆ, ನನಗೆ ತುಂಬಾ ವಯಸ್ಸಾಯ್ತು, ನಾನು ಅಧಿಕಾರವನ್ನ ರಾಮನ ಕೈಗೆ ಹಸ್ತಾಂತರಿಸಬೇಕು ಅಂತಿದ್ದೇನೆ. ಜನ ಎಲ್ಲ ಯಾರು ಚಿಕ್ಕವರು ದೊಡ್ಡವರು ಅಂತಿಲ್ಲ, ಎಲ್ಲರೂ ಹುರ್ರೆ ಅಂತ ಕಿರ್ಚ್ಬಿಟ್ರಂತೆ. ರಾಮ ರಾಮೇತಿ ಹಲಹಲಾ ಶಬ್ದ ಅಂತ ಹೇಳ್ತಾರೆ. ಅವನಿಗೆ ಆಶ್ಚರ್ಯ ಆಯ್ತು. ಅಂದ್ರೆ ನನ್ನ ಆಳ್ವಿಕೆ ನಿಮ್ಗೆ ಇಷ್ಟು ದಿವಸ ಮೂಗಿಗೆ ಉಸಿರು ಕಟ್ಟಿಸುವಷ್ಟು ಕಷ್ಟ ಆಗಿತ್ತ? ಅಯ್ಯೋ ಹಾಗಲ್ಲ, ನಾವು ರಾಮನ ಆಳ್ವಿಕೆಯನ್ನ ನೋಡ್ಬೇಕು ಅಂತ ಆಸೆ ಪಟ್ಟವರು ಅಂತ ಇಷ್ಟು ಹೇಳಿದ್ಮೇಲೆ ಸರಿ, ನಿಮ್ಮ ಅಭಿಪ್ರಾಯದಂತೆ ಹಾಗಾದ್ರೆ ನಾಳೆ ಪುಷ್ಯ ನಕ್ಷತ್ರ, ತಾರೆಗಳನ್ನ ಗಮನಿಸಿದ್ರೆ ಜನ್ಮ ಸಂಪತ್ತು ಅಂತ ನಾಳೆ ಸಂಪತ್ತಾರೆ ದಿವಸ ಅಭಿಷೇಕ ಮಾಡುವುದು ಶ್ರೇಯಸ್ಸು. ಅದಕ್ಕೆ ಬೇಕಾದ ಸಿದ್ಧತೆ ಎಲ್ಲ ಒಂದು ಕಡೆಯಿಂದ ವಸಿಷ್ಠರಿಗೆ ಹೇಳಿ ಮಾಡಿಸಿದ್ದಾನೆ. ಮರು ದಿವಸ ಬೆಳಿಗ್ಗೆಯೇ ಸಿದ್ಧ ಆಗಿದೆ. ಇದರ ಮಧ್ಯದಲ್ಲಿ ಮಂಥರೆಗೆ ವಿಷಯ ಗೊತ್ತಾಗಿದೆ. ಮಂಥರೆ ಅದನ್ನ ಕೈಕೇಯಿಗೆ ಬಂದು ಹೇಳಿದ್ದಾಳೆ. ಕೈಕೇಯಿ ಕುಪ್ಪಳಿಸಿ ಬಿಡುತ್ತಾಳೆ, ರಾಮನಿಗೆ ಪಟ್ಟಾಭಿಷೇಕ ಅಂತ. ನೆಟ್ಟಿಗಿಲ್ಲ ತಲೆ ನಿನಗೆ. ಅವಳನ್ನು ಕಳಿಸಿದ್ಯಾಕೆ ಅಂದ್ರೆ ಈ ಮದುವೆ ಮಾಡಿ ಕೊಡುವಾಗ ಇಲ್ಲಿ ಏನೆಲ್ಲ ಆಗುತ್ತೆ ಅದನ್ನ ರಿಪೋರ್ಟ್ ಮಾಡುವುದೇ ಅವಳ ಕೆಲಸ ಕೇಕೆಯ ದೇಶಕ್ಕೆ. ಯಾಕೆಂದ್ರೆ ಮದುವೆ ಮಾಡಿ ಕೊಡುವಾಗ ಒಂದು ಮಾತುಕತೆ ಆಗಿರುತ್ತೆ, ಈ ಕೈಕೇಯಲ್ಲಿ ಹುಟ್ಟಿದ ಮಗನಿಗೇನೆ ಪಟ್ಟಾಭಿಷೇಕ ಆಗಬೇಕು ಅಂತ ಅಶ್ವಪತಿ ರಾಜನಿಗೆ ದಶರಥ ಅವರ ದೇಶದ ಪ್ರಜೆಗಳಿಗೆ ನಮ್ಮ ದೇಶದ ಪ್ರಜೆಗಳ ಕಡೆಯಿಂದ ಕೊಡುವ ಒಪ್ಪಂದ ಅಂತ ಮಾಡಿಕೊಂಡಿದ್ರು. ಅದರಿಂದಾಗಿ ದಶರಥನಿಗೆ ಸ್ವಲ್ಪ ಭಯ ಇತ್ತು. ಇದು ಒಂಥರ ಸ್ವಲ್ಪ ರಾಜಕೀಯ ಬಂತು, ಕುಟುಂಬಕ್ಕಿಂತ ಸ್ವಲ್ಪ ಆಚೆಗೆ ಹೋಗ್ತಾ ಇದೆ. ಬೇಕು ಅಂತ ಅಶ್ವಪತಿಯನ್ನ ಹುಟ್ಟು ಹಬ್ಬಕ್ಕೆ ಕರೀಲಿಲ್ಲ. ಕರೆದ್ರೆ ಅವನ್ ತಕ್ಷಣ ಹೇಳ್ತಾನೆ, ಪಟ್ಟಾಭಿಷೇಕದ ವಿಷಯ ಬಂದಾಗ ಅವನು ಕೂಡ ಇದ್ರಲ್ಲಿ ಒಬ್ಬ, ಯಾಕಂದ್ರೆ ಇವರಿಗೆ ಟ್ಯಾಕ್ಸ್ ಕಟ್ತಾ ಇದ್ದದ್ದು ಅವನು ಕೂಡ. ರಾಜನ ವ್ಯವಸ್ಥೆಯಲ್ಲಿ ಹೆಣ್ಣು ಕೊಟ್ಟ ಅನ್ನೋದು ಹೌದಾದ್ರೂ ಕೂಡ ಅಯೋಧ್ಯೆಗೆನೆ ಅಫಘಾನಿಸ್ತಾನದ ಕೇಕೆ ದೇಶದ ಜನ ಟ್ಯಾಕ್ಸ್ ಕಟ್ತಾ ಇದ್ದದ್ದಾದ್ರಿಂದ ಅವನ್ ಆಕ್ಷೇಪ ಮಾಡ್ತಾನೆ. ಅದಕ್ಕೋಸ್ಕರ ಅವನನ್ನು ಕರೀಲಿಲ್ಲ ಅಂದ್ರೆ ಉಳಿದವ್ರಿಗೆ ಡೌಟ್ ಬರುತ್ತಲ್ವಾ. ಅದಕ್ಕೆ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಜನಕನನ್ನು ಕರೀಲಿಲ್ಲ. ಅಲ್ಲ, ಅದು ನಿಮ್ಮನ್ ಮಾತ್ರ ಕರೀಲಿಲ್ಲ ಅಲ್ಲ, ಜನಕನನ್ನು ಕರೀಲಿಕ್ಕಾಗ್ಲಿಲ್ಲ, ಅದೇನೋ ಗಡಿಬಿಡಿಯಲ್ಲಿ ಹಾಗಾಗೋಯ್ತು ಅಂತ ಹೇಳೋಣ ಅಂತ ಇಬ್ಬರನ್ನು ಕರೆಯದೆ ನಿಶ್ಚಯ ಆಗಿದೆ. ಇದನ್ನ ಮಂಥರೆ ಬಹಳ ಜಾಗೃತೆಯಿಂದ ಗಮನಿಸಿ ಹೇಳ್ತಾಳೆ. ಬೇಕು ಅಂತಲೇ ನಿಮ್ಮ ತಂದೆಯನ್ನ ಕರೆಯದೆ ಭರತನನ್ನ ದಿಕ್ಕುಪಾಲಿಲ್ಲದಂತೆ ಮಾಡುವುದಕ್ಕೋಸ್ಕರ ಈ ಪ್ರಯತ್ನ ನಡೆದಿದೆ. ರಾಮ ಅಧಿಕಾರ ಸಿಕ್ಕಿದ ಮೇಲಂತೂ ಭರತನನ್ನ ಕಸದಂತೆ ನೋಡ್ತಾನೆ. ಇದು ಕೇವಲ ಮಂಥರೆಯ ದೃಷ್ಟಿ. ರಾಮಾಯಣದಲ್ಲಿ ಈ ಉಲ್ಲೇಖ ಬಂದದ್ದನ್ನ ಕೈಕೇಯಿಗೆ ಎಷ್ಟು ಹೇಳ್ತಾಳೋ ಅವಳೆಲ್ಲ, ಇದೆಲ್ಲ ಅವಳದ್ದೇ ಕಲ್ಪನೆ. ಆದ್ರೆ ಒಂದೆರಡು ಸತ್ಯಗಳನ್ನ ಅದರಲ್ಲಿ ಬಿಟ್ಟು ಕೊಡ್ತಾಳೆ. ನೀನು ಹಿಂದೆ ಅಧಿಕಾರ ಇದ್ದಾಗ
ಕೌಸಲ್ಯನ ಚೆನ್ನಾಗಿ ಗೋಳೈಕೊಂಡಿದ್ದಿ. ಅಂದ್ರೆ ಅವಳು ತುಂಬಾ ಇಷ್ಟ ದಶರಥನಿಗೆ ಕೈಕೇಯಿ. ಆದ್ರಿಂದಾಗಿ ಏನೇ ಹೇಳಿದ್ರು ಕೂಡ ಕೈಕೇಯಿ ಹೇಳಿದ ಹಾಗೆ ಅಂತ ಹೇಳ್ಬಿಡೋರು. ಕೈಕೇಯಿ ಬೇಕು ಅಂತ ಕೌಸಲ್ಯಗೆ ಯಾವ್ದು ಇಷ್ಟ ಇಲ್ವೋ ಅದೇ ಕೆಲಸ ಮಾಡಿಸ್ತಿದ್ಲು. ಊಟದಲ್ಲಿರ್ಬೋದು, ಉತ್ಸವದ ವಿಷಯದಲ್ಲಿರ್ಬೋದು, ಆ ಮೇನೆಯನ್ನ ಹೊತ್ಕೊಂಡು ಹೋಗೋದ್ರಲ್ಲಿ ಇರ್ಬೋದು, ಏನೇ ಒಂದು ವಿಷಯ ಬಂದ್ರು ಅವಳು ಹೇಳಿದ ಹಾಗೆ ಅಂತ. ನೀನು ಏನೆಲ್ಲ ಹಿಂದೆ ಅವಳ ಮೇಲೆ ಅಧಿಕಾರವನ್ನ ಚಲಾಯಿಸಿ ತೊಂದರೆ ಕೊಟ್ಟಿದ್ಯೋ, ಈಗ ರಾಮ ಪಟ್ಟಾಭಿಷಿಕ್ತನಾದ್ರೆ ಅವಳು ರಾಜಮಾತೆ ಆಗ್ತಾಳೆ, ಎಲ್ಲ ಹಿಂದಿರುಗಿಸ್ತಾಳೆ, ನೆನಪಿರ್ಲಿ ಅಂತಾಳೆ ಮಂಥರೆ. ಆಗ ಸ್ವಲ್ಪ ಪ್ರಿಕ್ ಆಗುತ್ತೆ. ಓ, ಇದು ಸಿಕ್ಕಾಕೊಂಡ್ರೆ ಕಷ್ಟ ಇದೆ. ಆಮೇಲೆ ಇನ್ನೊಂದು ಹೇಳ್ತಾಳೆ, ಭರತ ಈ ಇಕ್ಷ್ವಾಕು ವಂಶದ ಲಿಸ್ಟ್ ನಿಂದ ಹೊರಗೆ ಬೀಳ್ತಾನೆ. ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ಅದು ಮುಂದೆ ರಾಮನ ಮಕ್ಳಿಗೆ ಹೋಗುತ್ತೆ, ರಾಮನ ಮಕ್ಕಳಿಂದ ಅವರ ಮಕ್ಕಳಿಗೆ ಹೋಗುತ್ತೆ. ಭರತ ಒಬ್ಬ ತಮ್ಮನಾಗಿ ಎಲ್ಲೋ ಹೊರಗಡೆ ಕಳೆದು ಹೋಗ್ತಾನೆ ಹೊರತು ಇತಿಹಾಸದ ಪುಟದಲ್ಲಿ ಯಾರು ರಾಜನಾಗಿ ಮುಂದುವರಿತಾನೋ ಅವನ ಹೆಸರು ಮಾತ್ರ ಉಳಿಯುತ್ತೆ, ನಿಮ್ಮ ಹೆಸರೆಲ್ಲ ಹಾರಿ ಹೋಗ್ಬಿಡುತ್ತೆ. ಆಗ ಮತ್ತು ಅವಳಿಗೆ ಕಿರಿಕಿರಿ ಆಗುತ್ತೆ. ಸರಿ, ಹೀಗೆ ಬೆಳಿಗ್ಗೆ ಇನ್ನೊಂದು 2 ಗಂಟೆ ಇರುವುದು. ಇದು ಬೆಳಿಗ್ಗೆ ಸುಮಾರು 3-3:30 ಅಷ್ಟೊತ್ತಿಗೆ ಆದ ಘಟನೆ. ಇದೆಲ್ಲ ಒಳಗಿನಿಂದ ಚರ್ಚೆ ರಾತ್ರಿ ಎಲ್ಲ ನಡೆದು ಆಗಿ ಬೆಳಿಗ್ಗೆ 3 ಗಂಟೆ ಅಷ್ಟೊತ್ತಿಗೆ ಈ ತಲೆ ಕೆಡಿಸಿಕೊಂಡು ಕೂತಿದ್ದಾಳೆ. ನಿಂಗೆ ನಾನು ಅಯ್ಯೋ ನನ್ನ ಹತ್ರ ಎಲ್ಲ ರೆಡಿ ಇದೆ ಅಂತಾಳೆ. ಯಾವತ್ತೂ ಕೂಡ ನಮಗೆ ಫ್ರೀ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು 10 ಸಲ ನಾವು ಯೋಚನೆ ಮಾಡಿ ತಗೊಳ್ಬೇಕು. ಮತ್ತೆ ಏನು ಮನೆ ಮುರುಕ ಪ್ರಶ್ನೆಗಳು, ಮನೆ ಮುರುಕ ಆಲೋಚನೆಗಳು ಬರುತ್ತೋ ಅದನ್ನ ನಾವು 2 ಸರ್ತಿ ನಮ್ಗೊಳ್ಳೇದಾಗ್ಬೋದು, ಆದ್ರೆ ನಮ್ಮ ಸುತ್ತ ಇಡೀ ಕುಟುಂಬಕ್ಕೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ನಾವು ಸಾಮಾನ್ಯ ಅಂತ ಸ್ಥಿತಿ ಬಂದಾಗಲೆಲ್ಲ ಆ ಮಾತಿಗೆ ಬೇಗ ಮರುಳಾಗ್ತೇವೆ. ಹಿತ್ತಾಳೆ ಕಿವಿ ಅಂತ ಒಂದು ಹೇಳುವುದಿದೆ. ಉಳಿದವರು ಹೇಳಿದ್ದೇ ಕೇಳುವುದು ಹೊರತು ಸ್ವಂತ ಪ್ರಜ್ಞೆ ಒಂದು ಇರುವುದನ್ನ ಉಪಯೋಗಿಸ್ಲಿಕ್ಕೆ ಇಲ್ಲ ಅಂತ. ಮಂಥರೆ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ, ಅಂದ್ರೆ ನಾನು ಈ ಮನೆಯಲ್ಲಿ ದೃಢವಾಗಿರ್ಬೇಕು, ಯಾಕೆಂದ್ರೆ ಅವಳು ಕೆಲಸ ಎಲ್ಲ ಎಲ್ಲಿ ಮಾಡಿಲ್ಲ ಅಂದ್ರೆ ಈಗ ಕೈಕೇಯಿಯ ವ್ಯವಸ್ಥೆಯಲ್ಲಿ ಇದ್ದಾಳೆ. ದಶರಥನ ಮಾತು ಏನು ತೊಂದ್ರೆ ಆಗಲ್ಲ. ರಾಮ ಬಂದ್ರೆ ಆಗ ಕೈಕೇಯಿ ದಶರಥನ ಹಾಗೆ ವ್ಯವಸ್ಥೆ ನಡೆಸ್ಲಿಕ್ಕೆ ಬರುವುದಿಲ್ಲ. ಆಗ ರಾಮ ಹೇಳಿದ ಹಾಗಾಗುತ್ತೆ. ಆಗ ಇವಳು ಕೆಲಸ ಮಾಡುದಿಲ್ಲ, ಸುಮ್ನೆ ತಿರುಗಾಡ್ಕೊಂಡಾಡಿಕೊಂಡಂತರ ಓಡಾಡ್ತಿದ್ದೇನೆ ಅಂತಂದ್ರೆ ಆಗ ಪ್ರಶ್ನೆ ಬರುತ್ತೆ, ತನ್ನ ವೃತ್ತಿಗೆ ತೊಂದರೆ ಆಗುತ್ತೆ, ತನ್ನ ಮೇಲೆ ಅಧಿಕಾರ ಚಲಾವಣೆ ನಡೆದಾಗ ತಾನು ಶಿಕ್ಷೆಗೊಳಗಾಗ್ಬಹುದು ಅನ್ನೋ ಭಯಕ್ಕೆ. ಇದು ಆ ಕಾಲದಲ್ಲೂ ಈ ಕಾಲದಲ್ಲೂ ಯಾವ ಕಾಲದಲ್ಲೂ ಈ ಬುದ್ಧಿಜೀವಿಗಳು ಅಂತ ಅನ್ನೋದು ಹೀಗೇನೆ ತಮ್ಗಾಗುವ ಸಮಸ್ಯೆಯನ್ನ ಲೋಕದ ಸಮಸ್ಯೆ ಅಂತ ತೋರಿಸ್ತಾ ಇರ್ತಾರೆ. ಅವಳು ವೈಯಕ್ತಿಕ ಸಮಸ್ಯೆಯನ್ನ ಇದು ನಿನ್ನ ಸಮಸ್ಯೆ, ಇದು ರಾಜ್ಯದ ಸಮಸ್ಯೆ, ಇದು ದೇಶದ ಸಮಸ್ಯೆ, ಇದು ವಂಶದ ಸಮಸ್ಯೆ ಅಂತ ತೋರಿಸಿ ಬಿಡ್ತಾಳೆ, ಕಂಗಾಲಾಗ್ತಾಳೆ. ಹಾಗಿದ್ರೆ ನನ್ನ ಹತ್ರ ಸಮಸ್ಯೆಗೆ ಪರಿಹಾರವೂ ಇದೆ. ಸಮಸ್ಯೆ ಹುಟ್ಟಿ ಹಾಕಿದವಳೆ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾಳೆ. ನಿನಗೆ ಮರ್ತೋಗಿದ್ದೀನಿ. ನೋಡಿ ಎಷ್ಟು ದಡ್ಡಿ ಪಾಪ ಕೈಕೇಯಿ. ಅವಳಲ್ಲಿ ನಿಜವಾಗಿ ಯಾವುದೇ ಆಕ್ರೋಶವೋ ಅಥವಾ ಸ್ವಲ್ಪ ಹಠವಾದಿತನ ಇತ್ತು, ಆದ್ರೆ ಕೆಟ್ಟದ್ದು ಮಾಡ್ಬೇಕು ಅಂತಿರ್ಲಿಲ್ಲ. ಅದು ಹೇಗೆ ಅಂದ್ರೆ ಕೆಲವೊಂದ್ ಸರ್ತಿ ಈ ಗಾಜಿದ್ದ ಹಾಗೆ, ಆ ಗಾಜಿನ ಪಕ್ಕದಲ್ಲಿ ನೀವು ದಾಸವಾಳ ಹೂ ತಂದ್ರೆ ಗಾಜು ಕೆಂಪು ಕಾಣುತ್ತೆ. ನೀವು ಗಾಜಿನ ಪಕ್ಕದಲ್ಲಿ ಒಂದು ದೀಪ ತಂದಿಟ್ರೆ ದೀಪದ ಬೆಳಕು ಕಾಣುತ್ತೆ. ಅದು ಏನೂ ಅಲ್ಲ, ಆ ಕಡೆ ಏನಿದೆ ಅದನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅಂತ ಸ್ವಭಾವದವಳು. ಆ ಸ್ವಭಾವದಲ್ಲಿ ಸ್ವಲ್ಪ ಹಠವೂ ಸೇರಿದ್ರಿಂದಾಗಿ ನಿನಗೆ ಹಿಂದೆ ಯುದ್ಧ ಕಾಲದಲ್ಲಿ 2 ವರ ಕೊಟ್ಟಿದ್ದ ದಶರಥ. ದೈತ್ಯರ ಜೊತೆಗೆ ಶಂಬರಾಸುರ ಅಂತ ಒಬ್ಬ ರಾಕ್ಷಸನ ಜೊತೆಗೆ ಹೋರಾಡುವಾಗ ಒಂದು ಸರ್ತಿ ಸ್ಮೃತಿ ತಪ್ಪಿ ಬಿದ್ದ ದಶರಥ. ಆಗ ರಾಕ್ಷಸರು ನನ್ನ ಕೊಲ್ಲಿಕ್ಕೆ ಅಂತ ಬಂದಾಗ ಇವಳು ರಥವನ್ನ ಕೂಡ್ಲೆ ಓಡಿಸಿ ಗುಟ್ಟಾಗಿ ಒಂದು ಕಾಡಿನ ಮರೆಯಲ್ಲಿ, ಹೊದೆಯ ಮರೆಯಲ್ಲಿ ರಥವನ್ನ ಇರಿಸಿ ಅವನನ್ನ ರಕ್ಷಣೆ ಮಾಡಿದ್ಲು ದಶರಥನನ್ನು. ಇನ್ನೊಂದ್ ಸರ್ತಿ ರಥ ಓಡಿಸ್ತಾ ಇರ್ಬೇಕಾದ್ರೇನೆ ರಥದ ಕೀಲಿ ಅಂದ್ರೆ ರಥದ ಚಕ್ರಕ್ಕೆ ಎದುರುಗಡೆ ಒಂದು ಮಧ್ಯದ ನೊಗ ಇರುತ್ತಲ್ಲ, ಚಕ್ರಕ್ಕೆ ತಾಗಿದ ಮಧ್ಯದ ನೊಗ, ಅದರ ಕೀಲಿ ತಪ್ಪಿ ಹೋಯ್ತು. ಕೀಲಿ ತಪ್ಪಿ ಹೋದಾಗ ಚಕ್ರ ಬಿದ್ದು ಹೋಗುತ್ತೆ ಅಂತ ಗೊತ್ತಾದಾಗ ಇವಳೇ ಬಗ್ಗಿ ತನ್ನ ಬೆರಳಿಟ್ಟು ಆ ರಥವನ್ನ ಸ್ವಲ್ಪ ಕ್ಷೇಮವಾಗಿ ಸಾಗುವ ತನಕ ರಥ ಚಕ್ರ ಜಾರದಂತೆ ನೋಡಿಕೊಂಡ್ಲು. 2 ಸರ್ತಿ ತನಗೆ ಹೀಗೆ ಉಪಕಾರ ಮಾಡಿದ್ಲು ಅನ್ನೋ ಕಾರಣಕ್ಕೋಸ್ಕರ ದಶರಥ ನಿನಗೆ 2 ವರ ಕೊಟ್ಟಿದ್ದೇನೆ, ಏನ್ ಬೇಕಾದ್ರೂ ಕೇಳು ಅಂತ. ಇದು ನಡೆದು ಎಷ್ಟೋ ವರ್ಷಗಳಾಗಿವೆ. ಮದುವೆ ಅಂದ್ರೆ ಈ ಮಕ್ಕಳಾಗೋಕ್ಕಿಂತ ಮುಂಚಿನ ಕಥೆ ಇದು. ಅವಳು ಮರ್ತೇ ಬಿಟ್ಟಿದ್ದಾಳೆ, ಯಾಕಂದ್ರೆ ಅವಳ ಮನಸ್ಸಲ್ಲಿ ಇದೆಲ್ಲ ಯಾವ್ದು ಯೋಚನೆ ಇರ್ಲಿಲ್ಲ. ಕೈಕೇಯಿ ಯಾರು ಮಂಥರೆ ಇದನ್ನ ಎಬ್ಬಿಸ್ತಾಳೆ. ನಿನಗ ಆ 2 ವರ ಇದೆಯಲ್ವಾ, ಈ ವರವನ್ನ ಕೇಳಿ 1ನೇ ವರದಲ್ಲಿ ರಾಮನಿಗೆ ವನವಾಸ, 2ನೇ ವರದಲ್ಲಿ ಭರತನಿಗೆ ಪಟ್ಟಾಭಿಷೇಕ.
ಇದನ್ನು ಕೇಳಿದ್ರೆ ಒಂದು ವಿಷಯ ತಿಳ್ಕೊ, ಅವನು ಕೊಡುವ ತನಕವೂ ಕೂಡ ನೀನ್ ತಲೆ ಎತ್ತಬಾರದು. ಅವನು ಅದು ಕೊಡ್ತೇನೆ, ಇದು ಕೊಡ್ತೇನೆ, ಇನ್ನೊಂದು ಕೊಡ್ತೇನೆ, ಮತ್ತೊಂದು ಕೊಡ್ತೇನೆ ಅಂತ ನಿಂಗೆ ಬೇಕಾದಷ್ಟು ಪುಸಲಾಯಿಸ್ತಾನೆ. ಇದು ಯಾವುದು ಹೇಳಿದ್ರು ನಿನ್ನ ಇಚ್ಛೆ ಈಡೇರುವ ತನಕ. ಭರತನಿಗೆ ಪಟ್ಟವನ್ನ ಕೊಡ್ತೇನೆ, ರಾಮನನ್ನ ಕಾಡಿಗೆ ಅಟ್ಟುತ್ತೇನೆ ಅಂತ ಅವನಲ್ಲಿ ಆ ಮಾತು ಬರುವ ತನಕವು ನೀನ್ ಅವನಿಗೆ ಮುಖ ಕೊಟ್ಟು ಮಾತಾಡಬಾರ್ದು, ಅವನನ್ನ ಮುಖ ನೋಡಿ ನಗಬಾರ್ದು, ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬಾರ್ದು. ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದಾಳೆ. ಅವಳು ಹೇಗ್ ತಯಾರಾಗಿದ್ದಾಳೆ ಅಂದ್ರೆ ಮೈ ಮೇಲಿದ್ದ ಎಲ್ಲ ಆಭರಣಗಳನ್ನೆಲ್ಲ ಕಳಚಿ ತಲೆಯೆಲ್ಲ ಬಿರುಕಲು ಹಾಕೊಂಡು ಬಟ್ಟೆಯನ್ನೆಲ್ಲ ಯದ್ವಾ ತದ್ವಾ ಹಿಡಿ ಮುಷ್ಟಿ ತರ ಅದನ್ನ ಹಿಂಡಿ ಹಿಪ್ಪೆ ಮಾಡ್ಕೊಂಡು ಮೈ ಮೇಲೆ ಹಾಕೊಂಡು ಅವರಿಗೊಂದು ಕೋಪ ಮಾಡ್ಕೊಳ್ಳಿಕ್ಕೆ ಒಂದು ಜಾಗ, ಕೋಪಗೃಹ ಅಂತ ಅದರ ಹೆಸರು. ಖುಷಿ ಪಡ್ಲಿಕ್ಕೆ ಒಂದು ಜಾಗ, ಸಂತೋಷದಲ್ಲಿದ್ರೆ ಒಂದು ಜಾಗ, ಅಂದ್ರೆ ಈ ಹಾಸ್ಯ ಚಟಾಕಿಗಳು ನಡೆಯುವಂತದ್ದು ಒಂದು ಜಾಗ ಇರುತ್ತೆ. ಅಲ್ಲಿ ಕೋಪ ಬಂದ್ರೆ ಒಂದು ಜಾಗ, ಅದು ಗೊತ್ತಾಗುತ್ತೆ ಸೈನ್. ಮಹಾರಾಣಿಯವರು ಹೇಗಿದ್ದಾರೆ? ಕೋಪಗೃಹದಲ್ಲಿದ್ದಾರೆ. ಸರಿ, ಹಾಗಾದ್ರೆ ಸ್ವಲ್ಪ ವಿಶೇಷವಾದ ಸಿದ್ಧತೆ ಮಾಡ್ಕೊಂಡು ಹೋಗ್ಬೇಕು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗುವಾಗ. ಹಾಗೆ ನೆಲದಲ್ಲಿ ಬಿದ್ದಿದ್ದಾಳೆ, ಬರೀ ನೆಲದಲ್ಲಿ ಮೈ ಹಾಸಿ ತಲೆ ಎತ್ತದೆ ಕೂದಲಿಂದ ಮುಖ ಮರೆಮಾಚಿಕೊಂಡು ಬಿದ್ದಿದ್ದಾಳೆ. ಅಲ್ಲಿ ದಶರಥ ಅವಳ ಮುಂದೆ ಹೇಗಿದ್ದ ಅಂದ್ರೆ ವೃದ್ಧ ತರುಣೀಪುರತಃ, ಅತ್ಯಂತ ವೃದ್ಧ ಇವನು, ಅವಳು ಅತ್ಯಂತ ತರುಣಿ. ಅವಳು ಈ ಉಳಿದ ಇಬ್ಬರಿಗಿಂತಲೂ ಕೂಡ ಸುಮಿತ್ರೆ ಮತ್ತು ಕೌಸಲ್ಯಗಿಂತ ಇವಳು ತುಂಬಾ ಚಂದ. ಹಾಗಾಗಿ ಅವಳು ಹೇಳಿದಂತೆ ಎಲ್ಲ ಕೇಳ್ತಾ ಇದ್ದಾದ್ರಿಂದ ಅವಳು ಏನ್ ಹೇಳಿದ್ರು ನಾನು ಕೊಡ್ಲಿಕ್ ಸಿದ್ಧ. ಇದು ಇಲ್ಲೂ ಒಂದು ದಶರಥನ ಮಾತನ್ನ ನೆನಪಿಸ್ಕೊಳ್ಬೇಕಾದದ್ದೇನು ಅಂತಂದ್ರೆ, ಯಾವತ್ತೂ ಕೂಡ ತುಂಬಾ ಸಂತೋಷದಲ್ಲಿದ್ದಾಗ ಅಥವಾ ತುಂಬಾ ದುಃಖದಲ್ಲಿದ್ದಾಗ ಯಾವುದೇ ನಿರ್ಧಾರವನ್ನಾಗ್ಲಿ ಮಾತನ್ನಾಗ್ಲಿ ಕೊಡ್ಲಿಕ್ಕೆ ಹೋಗ್ಬಾರ್ದು. ಈ ತುಂಬಾ ದುಃಖದಲ್ಲಿದ್ದಾಗ ತೆಗೆದುಕೊಳ್ಳುವ ನಿರ್ಧಾರವೂ ಕೂಡ ಎಷ್ಟೋ ಸರ್ತಿ ಜೀವಕ್ಕೆ ಅಪಾಯ ತಂದು ಕೊಡುವಂತ ಸ್ಥಿತಿ ಇರುತ್ತೆ. ದಶರಥ ಎದುರುಗಡೆ ಬಂದು ನಿಂಗೆ ಏನ್ ಬೇಕು ಹೇಳು, ನಾನ್ ನಿನ್ಗೆ ಎಲ್ಲಾ ವ್ಯವಸ್ಥೆ ಮಾಡ್ತೇನೆ, ನೀನ್ ಏನ್ ಕೇಳಿದ್ರು ನಾನು ಅದನ್ನ ನಂಗೆ ತಂದು ಕೊಡ್ತೇನೆ, ಹಾಗೆ ಹೀಗೆ ಅಂತ ನೂರಾರು ತರ ಅವಳನ್ನ ಉಸ್ಲಾಯಿಸ್ಲಿಕ್ಕೆ ನೋಡ್ತಾನೆ. ಅವಧ್ಯೋವಾ ವಧ್ಯತಾಂ ಗಚ್ಚೇತ್, ಯಾರನ್ನಾದ್ರೂ ನಿನಗೆ ಇಷ್ಟ ಇಲ್ಲದವರನ್ನ ಕೊಲ್ಬೇಕಾ ಹೇಳು, ನಾನು ಕೊಲ್ತೇನೆ. ನಿನಗೆ ಒಬ್ಬನನ್ನ ದರಿದ್ರ ಇದ್ದಾನೆ, ಅವನು ನಿನಗೆ ಆತ್ಮೀಯ, ಅವನನ್ನ ಸಿರಿವಂತನನ್ನಾಗಿಸ್ಬೇಕು ಅಂದ್ರೆ ಹೇಳು, ಮರು ದಿವಸ ನನ್ನ ಸಿರಿವಂತನನ್ನಾಗಿಸ್ತೇನೆ. ನಿನಗೊಬ್ಬ ಬಹಳ ಇಷ್ಟವಾಗದ ವ್ಯಕ್ತಿ ಸಿರಿವಂತ ಇದ್ದಾನೆ, ನಾಳೆ ಅವನು ಬೀದಿಗೆ ಬರ್ಬೇಕು, ನಾಳೆ ಅವನನ್ನು ಬೀದಿಗೆ ತರಬೇಕಾ ಹೇಳು, ತರ್ತೇನೆ ಅಂತ. ಹೀಗೆ ನೀನು ಏನು ಹೇಳಿದ್ರು ಮಾಡ್ತೇನೆ. ದಶರಥನ ಒಳಗಿನ ಇಂಟೆನ್ಷನ್ ಏನು ಅಂದ್ರೆ, ಒಂದು ಸರ್ತಿ ರಾಮನ ಪಟ್ಟಾಭಿಷೇಕ ಆಗಿ ಹೋಗ್ಲಿ, ಆಮೇಲೆ ಅವಳು ಏನ್ ಕೇಳಿದ್ರು ಅದನ್ನ ಮಾಡ್ಕೊಟ್ಬಿಟ್ರೆ ಅದನ್ನ ಆಮೇಲೆ ಬೇರೆದನ್ನ ಹೇಗಾದ್ರೂ ತೀರಿಸ್ಕೊಳ್ಬಹುದು. ಅವಳು ಏನ್ ಕೇಳಲಿಕ್ಕೆ ತಯಾರಾಗಿದ್ದಾಳೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಮಹಾ ಮಂಕ ಈ ವಿಷಯದಲ್ಲಿ, ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ ದಶರಥನಿಗೆ ಏನಾಗುತ್ತೆ ಅನ್ನೋದರ ಕಲ್ಪನೆಯೂ ಇಲ್ಲ. ಆದ್ರಿಂದಾಗ ಅವಳನ್ನ ನೀನೇನ್ ಸಾಮಾನ್ಯ ಏನ್ ಕೇಳ್ತಾರೆ, ಒಂದು ಸೀರೆನೋ ಆಭರಣವೋ, ಎಲ್ಲೋ ಪಿಕ್ನಿಕ್ ಹೋಗ್ಬೇಕು ಅಥವಾ ಇನ್ನೇನೋ ಒಂದಿಷ್ಟು ತಿರುಗಾಡ್ಬೇಕು, ಇದನ್ ಕೇಳ್ತಾಳೆ ಅಂತ ಅವನ್ ತಲೆಯಲ್ಲಿ. ಅದನ್ನ ಏನಾದ್ರೂ ಕೇಳಿ ಈಡೇರಿಸಿ ಬಿಟ್ರೆ, ಅಥವಾ ಅವಳು ಇನ್ನೇನು ತನ್ನಗೆ ಹತ್ತರದವರಿಗೆ ಏನೋ ಫೇವರ್ ಆಗ್ಬೇಕು ಅಂತ ಕೇಳಿದ್ರೆ ಅದನ್ನಾದ್ರೂ ಮಾಡೋಣ, ಬೇಸರವೇ ಇಲ್ಲ. ಅವಳ ಗುರಿ ಆಕಾಶದ ಎತ್ತರಕ್ಕಿದೆ ಅನ್ನೋದು ಅವನಿಗೆ ಅರ್ಥ ಆಗದೆ ಪ್ರತಿಜ್ಞೆ ಮಾಡಿಸ್ತಾಳೆ. ಮುಖ ಎತ್ತಿ ಮಾತಾಡುವುದಿಲ್ಲ. ದೇವರ ಮೇಲೆ ಪ್ರತಿಜ್ಞೆ ಮಾಡಿ ಹೇಳು, ದೇವತೆಗಳ ಮೇಲೆ ಪ್ರತಿಜ್ಞೆ ಮಾಡಿ ಹೇಳು, ಪ್ರಕೃತಿಯ ಮೇಲೆ ಪ್ರತಿಜ್ಞೆ ಮಾಡಿ ಹೇಳು, ನಿನ್ನ ರಾಜ್ಯದ ಮೇಲೆ ಪೀಠದ ಮೇಲೆ ಪ್ರತಿಜ್ಞೆ ಮಾಡಿ ಹೇಳು, ನಿನ್ನ ವಂಶದವರ ಮೇಲೆ ಪ್ರತಿಜ್ಞೆ ಮಾಡಿ ಹೇಳು. ಹೀಗೊಂದಿಷ್ಟು ಲಿಸ್ಟ್ ಹೇಳ್ತಾಳೆ. ಎಲ್ಲದಕ್ಕೂ ಆಯ್ತು 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 ಅಂತ ಹೇಳಿದಾಗ ಕೊನೆಗೆ ಹೇಳ್ತಾಳೆ, ರಾಮನ ಮೇಲೆ ಪ್ರತಿಜ್ಞೆ ಮಾಡಿ ಹೇಳು. ಅದಕ್ಕೂ ಒಪ್ಪಿಕೊಂಡ್ಬಿಡ್ತಾನೆ. ರಾಮನ ಮೇಲೆ ಆಣೆ ಇಟ್ಟಾಡುವೆನು, ನೀನು ಕೇಳಿದ್ದನ್ನ ನಡೆಸಿಕೊಡುವೆನು. ಈಗ ನಿಧಾನಕ್ಕೆ ತಲೆ ಎತ್ತಾಳೆ. ತಲೆ ಎತ್ತಿ ಕೇಳು 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 ಅಂತ ಆಗದಿಂದ ಕೇಳ್ತಾ ಇದ್ಯಲ್ವಾ, ಎದೆ ಗಟ್ಟಿ ಮಾಡ್ಕೊ, ಆಮೇಲೆ ಕೊಡುದಿಲ್ಲ ಅಂದ್ರೆ ನಿನ್ನ ಕುಲದ ಘನತೆ ಎಲ್ಲ ನೀರು ಪಾಲಾಗುತ್ತೆ. ಇದು ನೆನ್ಪಿರ್ಲಿ, ನೀನ್ ಕೊಡ್ತಾ ಇರೋದು ಇಕ್ಷ್ವಾಕು ಕುಲದ ಮನೆತನದ ವ್ಯಕ್ತಿಯಾಗಿ, ನನಗೆ ದಶರಥ ಒಬ್ಬ ಗಂಡನಾಗಿ ಕೊಡ್ತಾ ಇರುವುದಲ್ಲ, ಈ ದೇಶದ ಪ್ರತಿಷ್ಠಿತ ವ್ಯಕ್ತಿಯಾಗಿ ನಾನು ಕೇಳಿದ್ದನ್ನ ಕೊಡುವುದನ್ನ ನೀನ್ ಆಮೇಲೆ ಇಲ್ಲ ಅಂತ ಹೇಳಿದ್ರೆ ನನಗ್ ಗೊತ್ತಿಲ್ಲ. ನೀನು ನಡೆಸಿಕೊಡ್ಲಿಕ್ಕೆ ಸಿದ್ಧ ಇದ್ದಿ ಮಾತ್ರ ಹೇಳ್ತೇನೆ, ಇಲ್ಲಾಂದ್ರೆ ನಂಗೆ ನಿನ್ನ ಹತ್ರ ಏನು ಮಾತಾಡೋ ಅವಶ್ಯಕತೆ ಇಲ್ಲ, ಕೊಡೋ ಅನ್ನೋ ರೀತಿ ಮಾತಾಡ್ತಾಳೆ. ಯಾವಾಗ ಆ ರೀತಿ ಹೇಳ್ತಾರೋ ಅದು ಇನ್ನೂ ಹೆಚ್ಚಾಗುತ್ತೆ. ಇಲ್ಲ, ನಾನು ಕೊಡ್ತೇನೆ, ಅದೇನ್ ಕೇಳ್ತೀಯ ಅದನ್ನೆಲ್ಲ ಮಾಡಿ ಮಾಡ್ತೇನೆ, ಅಂತದ್ದೆಲ್ಲ ಏನಿಲ್ಲ ಅಂತೆಲ್ಲ ಮತ್ತೆ ಒತ್ತಾಯ ಮಾಡಿ ಕೇಳು ಅಂದಾಗ, ನನಗೆ ಹಿಂದೆ ನೀನು 2 ವರ ಕೊಟ್ಟಿದ್ಯಲ್ವಾ, ಅದನ್ನ ಈಗ ನೀನು ಈಡೇರಿಸ್ಬೇಕು. ಏನು? ರಾಮನಿಗೆ
ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಈ ಮಾತು ಮುಗಿಯುವಷ್ಟರಲ್ಲಿ ದಶರಥ ಕುಸ್ತು ಬಿದ್ದಿದ್ದ. ಅವನ್ ನಿರೀಕ್ಷೆ ಇರ್ಲಿಲ್ಲ ಇದು. ಅವನಿಗೆ ಕಲ್ಪನೆನೂ ಬಂದಿಲ್ಲ. ಯಾಕೆಂದ್ರೆ ಇನ್ನು 1 ಗಂಟೆ ಕಳೆದ್ರೆ ರಾಮನಿಗೆ ಪಟ್ಟಾಭಿಷೇಕ ಆಗ್ಬಿಡುತ್ತೆ. ಇದನ್ನ ತಡಿಲಿಕ್ಕೆ ಬೇರೆ ಯಾವ ಯುದ್ಧ ಆಗುದು ಸಾಧ್ಯ ಇಲ್ಲ, ಮಾತುಕತೆ ಆಗುದು ಸಾಧ್ಯ ಇಲ್ಲ. ಯಾರಾದ್ರೂ ಬಂದು ಮೀಟಿಂಗ್ ಮಾಡಿದ್ರು ಇದು ಪ್ರಜೆಗಳ ನಿರ್ಧಾರ, ನನ್ನ ನಿರ್ಧಾರ ಅಲ್ಲ ಅಂತ ಅವ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಯಾರಾದ್ರೂ ತಡಿಬೇಕು ಅಂದ್ರೆ ಅಷ್ಟು ಜನರನ್ನು ಕೇಳಿ ಮಾಡಿರುದು. ಇದ್ ಯಾರೋ ನನ್ನ ಒಬ್ಬನ ನಿರ್ಧಾರ ಆದ್ರೆ ನೀನು ಇದನ್ನ ಬರೀ ಮಾತಿನ ಮೂಲಕ ಆಕ್ಷೇಪ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಕೈಯಲ್ಲಿ ಏನಿಲ್ಲಪ್ಪ, ಎಲ್ಲ ಪ್ರಜೆಗಳೇ ಹೇಳಿರುದು. ನೀನ್ ಬೇಕಾದ್ರೆ ಹೋಗಿ ಅವ್ರ ಹತ್ರ ಹೇಳು, ನಿಲ್ಲಿಸು ಅಂತ. ನಾನೇನಿಲ್ಲ ಅಂತ. ಅವಳು ಅದಕ್ಕೆ ನೀನ್ ಏನ್ ತಪ್ಪು ಮಾಡಿದಿ ಅಂತ ಹೇಳಲೇ ಇಲ್ಲ. ನನಗೆ 2 ವರ ಬೇಕು ಅಂತ ಅಷ್ಟೇ ಕೇಳಿದ್ವಿ. ಆ ವರ ಕೇಳಿದ್ದನ್ನ ನಡೆಸ್ಕೊಡ್ಬೇಕಾದ್ ನಿನ್ ಜವಾಬ್ದಾರಿ. ಅದನ್ನ ಹೇಗ್ ಮಾಡ್ತೀವಿ ನಿನಗ್ ಬಿಟ್ಟದ್ದು. ಈ 2 ವರ ಕೇಳಿದಾಗ ದಿಗ್ಭ್ರಾಂತನಾಗಿ ಕೆಳಕ್ಕೆ ಬಿದ್ದು ಬಿಡ್ತಾನೆ. ಏನ್ ಮಾಡಿದ್ರು ಅವನಿಗೆ ತಲೆ ಎತ್ತಲಿಕ್ಕಾಗದೆ 10 ರೀತಿಯಲ್ಲಿ ಬೇಡಿಕೊಳ್ತಾನೆ. ಇದು 1 ವರ ಬಿಟ್ಟು ಇನ್ನೇನ್ ಬೇಕಾದ್ರೂ ಕೇಳು, ನಿನ್ನ ಕುಲ ನಾಶ ಆಗುವ ವಿಷಯವನ್ನೇ ನೀನು ಕೇಳ್ತಾ ಇದ್ದಿ, ನನಗೆ ಈ 2 ವರ ಬಿಟ್ಟು ಬೇರೆ ಏನು ಬೇಡ ಅಂತಾಳೆ. ನಾನು ಕೊಡುದಿದ್ರೆ ಇದನ್ ಕೊಡು, ಇಲ್ಲ ಅಂದ್ರೆ ನಾನು ಪ್ರಾಣ ತ್ಯಾಗ ಮಾಡ್ತೇನೆ. ನನ್ನ ಮಾತು ನಡೆಸ್ಕೊಡ್ಲಿಲ್ಲ ದಶರಥ, ಆದ್ರಾಗಿ ನನಗೆ ಬದುಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ನಾನು ಜೀವ ಬಿಡುತ್ತೇನೆ. ಇದು ಹೊರತು ನನಗೆ ಇನ್ನೇನು ಬೇಡ ಅಂತ. ಏನ್ ಮಾಡಿದ್ರು ಅವಳು ತಿದ್ದಿಕೊಳ್ಳಿಲ್ಲ. ಅವನಿಗೆ ಮಾತು ಬರ್ಲಿಲ್ಲ. ಕೊನೆಗೆ ಸುಮಂತ್ರನನ್ನ ಕರಿಬೇಕು ಅಂತ ಹೇಳ್ತಾಳೆ. ಸುಮಂತ್ರ ಬರ್ತಾನೆ. ಇದು ನೋಡಿ, ಇದು ಕುಟುಂಬದ ಒಳಗಿನ ಗುಟ್ಟು. ಹೊರಗಡೆ ಯಾರಿಗೂ ಗೊತ್ತಿಲ್ಲ. ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯಿಂದ ಅವ್ರವ್ರ ಪಾಡಿಗೆ ಯಾರು ನಿದ್ದೆನೆ ಮಾಡಿಲ್ಲ. ಅದರ ವರ್ಣನೆ ತುಂಬಾ ಚೆನ್ನಾಗಿದೆ. 1 ಅಧ್ಯಾಯ ಪೂರ್ತಿ ಪ್ರಜೆಗಳು ಹೇಗಿದ್ರು ಅಂದ್ರೆ ಎಲ್ಲರೂ ಇವತ್ ರಾತ್ರಿ ಆಗ್ಲಿಲ್ಲ ಅಂತ ಅನ್ನೋ ರೀತಿಯಲ್ಲಿ ಎಲ್ಲರೂ ಇನ್ನಷ್ಟು, ಯಾಕಂದ್ರೆ ಮೊದಲಿಗೆ ಹುಟ್ಟು ಹಬ್ಬಕ್ಕಾಗಿ ಒಂದಿಷ್ಟು ಅಲಂಕಾರ ಮಾಡಿ ಅಯೋಧ್ಯೆಯನ್ನು ಸಿದ್ಧಗೊಳಿಸಿದ್ರು. ಈಗ ಪಟ್ಟಾಭಿಷೇಕ ಅಂದಾಗ ಅವ್ರು ಇನ್ನೂ ಉತ್ಸಾಹಿತರಾಗಿ ಇನ್ನಷ್ಟು ಒಳ್ಳೆ ರೀತಿಯಿಂದ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ತಯಾರು ಮಾಡಿಕೊಳ್ತಾ ಇದ್ದಾರೆ. ರಾತ್ರಿ ಇಡೀ ಗಿಜಿ 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 ಜನ ಓಡಾಟ, ಶಬ್ದ. ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಯಾರು ಮಲಗೇ ಇಲ್ಲ. ಪ್ರತಿಯೊಬ್ರು ನಾವೇನ್ ಮಾಡ್ಬೇಕು ಕೆಲಸ ಹೇಳಿ ಅಂತ ಹುಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅರಮನೆಯ ಸುತ್ತ, ಅರಮನೆ ಊರಿನ ಹೊರಭಾಗ, ಬೀದಿ ಬೀದಿಗಳಲ್ಲೆಲ್ಲ ರಾಮನಿಗಾಗಿ ಅಭಿನಂದನೆಯ ಸುರಿಮಳೆಯನ್ನು ಸುರಿಯುವ, ಬೇರೆ ಬೇರೆ ತರದ ರೀತಿಯ ಅಭಿಮಾನವನ್ನು ವ್ಯಕ್ತಪಡಿಸುವ ಚಿತ್ರಗಳನ್ನೆಲ್ಲ ಸಿದ್ಧಪಡಿಸಿ ಪ್ರಕಟಿಸ್ತಾ ಅವರು ರಾತ್ರಿ ಇಡೀ ಮಲಗಿಯೇ ಇಲ್ಲದೆ ಕಲಿಯುತ್ತಾ ಇದ್ದಾರೆ. ಈಗ ಈ ಸ್ಥಿತಿ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮಂತ್ರನನ್ನ ಕರೆದಾಗ ಅವನ್ ಬಂದ. ರಾಮನನ್ನ ಬರ ಹೇಳು ಅಂತ ಹೇಳ್ತಾಳೆ. ಆಗ ಅವನು ಎಷ್ಟು ಜಾಣ, ಆದ್ರೆ ಅವನಿಗೂ ಏನು ಗೊತ್ತಾಗ್ಲಿಲ್ಲ. ಸುಮಂತ್ರ ಬಹಳ ಜಾಣ. ಅಲ್ಲ, ದಶರಥ ಯಾಕೆ ಹೇಳ್ತಾ ಇಲ್ಲ? ಇಲ್ಲ, ಅವನು ರಾತ್ರಿ ಎಲ್ಲ ಮಗನ ಈ ಅಭಿಷೇಕದ ಸುದ್ದಿಯಿಂದ ಉತ್ಸಾಹಿತನಾಗಿ ನಿದ್ದೆ ಮಾಡದೆ ಏನೇನೋ ನಾವು ಮಾತುಕತೆಯಲ್ಲೇ ಕಳೆದು ಬಿಟ್ಟು ಈಗ ಅವನಿಗೆ ಸುಸ್ತಾಗಿ ಮಲಗ್ತಾ ಇದ್ದಾನೆ. ಅದರಿಂದಾಗಿ ಬೇಗ ರಾಮನನ್ನ ಕರೆತ. ಆದ್ರೂ ದಶರಥನ ನೇರ ಮಾತು ಇಲ್ಲದೆ ನಾನು ಈ ಕಾರ್ಯ ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ. ಆಗ ತಡಿಲಿಕ್ಕಾಗದೆ ಅರೆಬರೆ ಪ್ರಜ್ಞಾವಸ್ಥೆಯಲ್ಲಿದ್ದಂತಹ ದಶರಥ ಹೇಳ್ತಾನೆ, ನಂಗೆ ರಾಮನನ್ನ ನೋಡ್ಬೇಕು, ಬೇಗ ಕರ್ಕೊಂಡ್ ಬಾ ಅಷ್ಟೇ ಹೇಳ್ತಾನೆ, ಇನ್ನೇನು ಹೇಳುದಿಲ್ಲ. ಸರಿ, ಸುಮಂತ್ರ ಹೋಗಿ ಕರ್ಕೊಂಡ್ ಬರ್ತಾನೆ. ರಾಮ ಕೇಳ್ತಾನೆ ಏನು ಅಂತ. ಅಲ್ಲ, ಅವ್ರಿಗೆ ಅಪ್ಪ ಯಾಕೆ ಮಾತಾಡ್ತಿಲ್ಲ, ಯಾಕೆ ಇಷ್ಟು ಒಂಥರ ದುರವಸ್ಥೆಯಲ್ಲಿದ್ದಾರೆ? ಇಲ್ಲ, ಅವರು ತುಂಬಾ ಸುಸ್ತಾಗಿದ್ದಾರೆ, ಮತ್ತೆ ತುಂಬಾ ಅವರಿಗೆ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಲಿಕ್ಕೆ ನಾಚಿಕೊಂಡು ಈ ರೀತಿ ತಡವರಿಸಲಾರದೆ ನಿನ್ನ ಹತ್ರ ನೇರವಾಗಿ ಹವನ ಆಗ್ತಾ ಇದೆ. ಅಗ್ನಿಂ ಜುಹೋತಿ ಸಾತದ ಮಂತ್ರವತ್ ಕೃತ ಮಂಗಲ. ಅಗ್ನಿಯಲ್ಲಿ ಆಹುತಿ ನಡೀತಾ ಇದೆ. ಅದರ ಪದಾರ್ಥಗಳನ್ನೆಲ್ಲ ಹೇಳ್ತಾರೆ. ದಧಿ, ಅಕ್ಷತ, ಘೃತ, ಮೋದಕ, ಅವಿಹಿ, ಲಾಜಾನ್, ಮಾಲ್ಯಾನಿ, ಶುಕ್ಲಾನಿ, ಪಾಯಸಂ, ತ್ರಿಸರಂ ತಥಾ ಅನೇಕ ವಿಶೇಷ ದ್ರವ್ಯಗಳನ್ನೆಲ್ಲ ಅಗ್ನಿಯಲ್ಲಿ ಕೊಟ್ಟು ರಾಮನಿಗೆ ಈ ಪದವಿ ಸಿಗುವುದಕ್ಕೆ, ಯೌವರಾಜ್ಯದಲ್ಲಿ ಕೂತ್ಕೊಳ್ಳುವುದಕ್ಕೆ ಏನೇ ತೊಡಕುಗಳಿದ್ರು ಅದು ಪರಿಹಾರ ಆಗ್ಲಿ, ಎಲ್ಲ ದೇವತೆಗಳ ಅನುಗ್ರಹ ನಿರಂತರ ಅವನ ಮೇಲೆ ಇರ್ಲಿ ಅಂತ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡ್ತಾ ಇರುವ ಹೊತ್ತಿನಲ್ಲಿ ರಾಮ ಸಮಿತಿಗಳನ್ನೆಲ್ಲ ಜೋಡಿಸಿಟ್ಟಿದ್ದಾಳೆ, ಆಹುತಿ ಕೊಡ್ತಾ ಇದ್ದಾರೆ. ರಾಮ ಅದನ್ನೆಲ್ಲ ನೋಡ್ತಾ ಒಳಗ್ ಬಂದ. ತರ್ಪಯಂತಿ ದದರ್ಶಾದ್ವಿಹಿ, ದೇವತೆಗಳಿಗೆ ತರ್ಪಣ ಕೊಡುವ ಒಂದು ಕಡೆ ಕಾರ್ಯ ನಡೀತಾ ಇದೆ, ಇನ್ನೊಂದ್ ಕಡೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಮಂಡಲಕ್ಕೆ ಅಗ್ನಿಗೆ ಪ್ರದಕ್ಷಿಣೆ ಬರ್ತಾ ಇದ್ದಾರೆ, ಮಂತ್ರಗಳನ್ನ ಹೇಳ್ಕೊಂಡು ರಾಮನಿಗೆ ಒಳಿತಾಗ್ಲಿ ಅಂತ ಕೆಲವರು ಆಶೀರ್ವಚನ ಮಾಡ್ತಾ ಇದ್ದಾರೆ. ಇದೆಲ್ಲ ಬೆಳಿಗ್ಗೆ 4 ಗಂಟೆಯ ಕಾರ್ಯಕ್ರಮ ಇದು. ಅಷ್ಟೊತ್ತಿಗೆ ಇದೆಲ್ಲ ನಡೀತಾ ಇದೆ. ಇಷ್ಟನ್ನು ರಾಮಚಂದ್ರ ಸುಮ್ನೆ ನೋಡ್ತಾ ಬಂದಾಗ ತಾಯಿ ನೋಡಿದ್ಲು. ತುಂಬಾ ಖುಷಿ ಆಯ್ತು. ಓಡಿ ಬಂದು
ತಾನು ಸ್ಥಳದಲ್ಲಿ ಕೂತವಳು ಅಲ್ಲೇ ಆ ವ್ಯವಸ್ಥೆ ಮಾಡುವವರಿಗೆ ಋತ್ವಿಜರಿಗೆ ಹೇಳಿ ಓಡಿ ಬಂದು ಅವನು ಹೀಗೆ ಕೆಳಗೆ ಕೂತ್ಕೊಳ್ಳಿಕ್ ಹೋದಾಗ ನಿಲ್ಲು ನಿಂಗೆ ಆಸನ ಕೊಡ್ತೇನೆ ಬಂಗಾರದ್ದು ಅಂತ ತರ್ಲಿಕ್ಕೆ ಹೋಗ್ತಾಳೆ. ಬೇಡಮ್ಮ, ಮುಂದೆ ಈ ಆಸನ ಇಲ್ಲದೆ ಕೂತ್ಕೊಳ್ಳೋದು ಅಭ್ಯಾಸ ಆಗ್ಬೇಕು ಅನ್ನುವ ಹಾಗೆ ಅದನ್ನ ಪ್ರಸಾರ್ಯ ಪಕ್ಕಕ್ಕೆ ಸರಿಸಿ ಹಾಗೆ ಕೂತ್ಕೊಳ್ತಾನೆ. ಅಂದ್ರೆ ಅಲ್ಲೇ ಒಂದು ಸೂಚನೆ ಅದು, ಕಾಡಿನಲ್ಲಿ ಯಾರು ಆಸನ ಹಾಕ್ತಾರೆ ಅಂತ. ಇಲ್ಲಿ ನೀನೀಗ ಆಸನ ಹಾಕ್ತೇನೆ ಅಂತ ಹೇಳ್ತಿ, ನಾಳೆಯಿಂದ ನಾನು ಕಾಡಿಗೆ ಹೋದಾಗ ಇಲ್ಲಿ ಯಾರು ತರ್ಲಿಕ್ಕೆ ಹೇಳುದು, ಅಲ್ಲಿ ಯಾರು ಇಲ್ಲ ಅನ್ನೋದನ್ನು ಪ್ರತಿ ಒಂದು ಸಣ್ಣ ನಡೆಯೂ ಕೂಡ ರಾಮನದು ಒಂದು ಆ ಸಾಕೂತವಾದದ್ದು, ಕಾರಣದಿಂದ ಕೂಡಿರುವಂತಹದ್ದು. ಅವಳು ಅದನ್ನಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಅವಳು ತಲೆಯಲ್ಲಿ ಇನ್ನು ಸ್ವಲ್ಪ ಹೊತ್ತಿಗೆ ಪಟ್ಟಾಭಿಷೇಕ ಆಗುತ್ತೆ ಅನ್ನೋದೇ ತಲೆಯಲ್ಲಿದೆ. ಬಂದು ರಾಜ ಇವತ್ತು ನಿನ್ನನ್ನು ಅಭಿಷೇಕ ಮಾಡ್ತಾನೆ, ತುಂಬಾ ಸಂತೋಷ ಆಯ್ತು ಅಂತ ಏನೇನೋ ಮಾತಾಡ್ತಾನೇ ಇದ್ದಾಳೆ. ರಾಮಚಂದ್ರ, ಸ್ವಲ್ಪ ತಾಳಮ್ಮ, ಸ್ವಲ್ಪ ಉಸಿರು ಗಟ್ಟಿ ಮಾಡ್ಕೊ, ಮನಸ್ಸು ಹದ ಮಾಡ್ಕೊ. ಕೆಲವು ವಿಷಯಗಳನ್ನು ಕೇಳುವಾಗ ನಾವು ಅಲರ್ಟ್ ಆಗಿರ್ಬೇಕು. ಅಲರ್ಟ್ ಆಗಿರುವುದು ಅಂದ್ರೆ ಏನಾದ್ರೂ ನಾನು ಅದನ್ನ ಎದುರಿಸ್ತೇನೆ ಅನ್ನುವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ಬೇಕು. ತಾಯಿ ಮಾತರಂ ರಾಘವಂ ಕಿಂಚಿತ್, ತಾಯಿಯನ್ನ ಸ್ವಲ್ಪ ನೀನು ಗಮನ ಕೊಟ್ಟು ಕೇಳು. ಅವಹಿತ ಮನಃ ಶೃಣು. ಆವೇಶದಿಂದ ಏನೋ ತೊಂದರೆ ಆಯ್ತು ಅಂತನ್ನುವ ಹಿಂಸಾ ಮನೋಭಾವದಿಂದ ಅದನ್ನ ಕೇಳಬೇಡ. ಯಾರ ಮೇಲೂ ಕೋಪಕ್ಕೊಳಗಾಗಿ ಕೂಗಾಡುವ ಪ್ರಸಂಗ ಅಲ್ಲ. ತಾಳ್ಮೆಯಿಂದ ಕೇಳು. ಇದಂಚ ತವ ದುಃಖಾಯ, ನಿನಗೂ ವೈದೇಹಿಗೂ ಸ್ವಲ್ಪ ದುಃಖ ತರುವ ವಿಷಯ. ನೇರ ವಿಷಯ ಹೇಳಿಲ್ಲ, ಮೊದ್ಲು ಪ್ರಿಪೇರ್ ಮಾಡ್ಬೇಕಲ್ಲ ಮನಸ್ಸನ್ನ. ಈ ವಿಷಯ ಕೇಳಿದ್ರೆ ಮನಸ್ಸು ತುಂಬಾ ಘಾಸಿ ಆಗುತ್ತೆ, ದುಃಖ ಆಗಬಹುದು, ನಿನಗೂ ದುಃಖ ಆಗುತ್ತೆ. ನಿನಗ್ ಮಾತ್ರ ಅಲ್ಲ, ಇದೇನು ನನಗ್ ಮಾತ್ರ ಯಾಕೆ, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಿನಗೆ ಒಳ್ಳೇದಾಗ್ಲಿ ಅಂತ ಕೇಳಿದ್ರೆ ನನಗೆ ದುಃಖ ಆಗ್ಬೇಕ? ನಿನಗ್ ಮಾತ್ರ ಅಲ್ಲ, ವೈದೇಹಿಗೂ ದುಃಖ ಆಗುತ್ತೆ. ವೈದೇಹಿ ದುಃಖ ಆದ್ರೆ ಅದನ್ನ ಕೌಸಲ್ಯ ತಡಿಯಲ್ಲ. ಅಷ್ಟು ಪ್ರೀತಿಯ ಸೊಸೆ ಅವಳು. ಅವಳಿಗೂ ದುಃಖ ಆಗುತ್ತಾ ಅಂದ್ರೆ, ನನಗೆ ದುಃಖ ಆಗಿದ್ದಲ್ಲ ಅವಳಿಗೂ ದುಃಖ ಆಗಿದೆ ಎಂದಾಗ ಸ್ವಲ್ಪ ನಾನು ಆ ದುಃಖ ತಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಅಂದ್ರೆ ಹೀಗೆ ಅವಳನ್ನ ಮಾನಸಿಕವಾಗಿ ಸಿದ್ಧಪಡಿಸಿ ಆಮೇಲೆ ಹೇಳ್ತಾನೆ. ಅಲ್ಲೂ ನನಗೆ ಆ ಪ್ರತಿ ಒಂದು ಶಬ್ದವನ್ನ ಬಳಸುವಾಗ್ಲೂ ರಾಮಚಂದ್ರನ ಆ ಎಚ್ಚರ ಏನು ಅಂದ್ರೆ, ಧರ್ಮ, ನಮ್ಮ ತಂದೆ ಧರ್ಮದ ನೆಲೆಯಲ್ಲಿ ಕೊಟ್ಟ ವರವನ್ನ ಇವತ್ತು ಪೂರೈಸುವ ನೆಲೆಯಲ್ಲಿ ಕೈಕೇಯಿಯ ಪ್ರೇರಣೆಯಂತೆ ನನಗೆ ಕಾಡಿಗೆ ಹೋಗ್ಬೇಕು ವಿಷಯನೂ ತಿಳಿಸಿದ್ದಾನೆ, ಕೈಕೇಯಿಂದ ಆದದ್ದು ಅಂತ. ಆದ್ರೆ ನಮ್ಮ ತಂದೆ ತಪ್ಪಿಲ್ಲ, ಅವನು ಧರ್ಮದ ನೆಲೆಯಲ್ಲೇ ಈ ಕೆಲಸ ಮಾಡಿದ್ದಾನೆ. ಅವನು ಏನೋ ಯಾರೋ ಹೆಣ್ಮಗಳು ಏನೋ ಮರುಳನಂತೆ ಏನೋ ಮಾತಾಡ್ತಿದ್ದಾನೆ ಅಂತ ತಿಳ್ಕೊಳ್ಬೇಡ. ಧರ್ಮದ ನೆಲೆಯಲ್ಲೇ ಈ ನಿರ್ಧಾರವನ್ನು ಅವನು ಕೈಗೊಂಡು ಕೊಟ್ಟ ವರವನ್ನ ಈಡೇರಿಸುವ ನೆಪದಲ್ಲಿ ನನಗೆ 14 ವರ್ಷ ವನವಾಸ. ಆ ಹೊತ್ತಿಗೆ ಯಾರು ಭರತನನ್ನ ಈ ಸ್ಥಾನದಲ್ಲಿ ಕೂಡಿಸುವಂತಹ ಕೆಲಸವನ್ನ, ಭರತಾಯ ಮಹಾರಾಜೋ ಯೌವರಾಜ್ಯಂ ಪ್ರಯಚ್ಛತಿ. ನಿಧಾನಕ್ಕೆ ಈ ವಿಷಯವನ್ನು ಬಿಡಿಸಿ ಹೇಳುವಾಗ ಅವಳು ತಲೆ ತಿರುಗಿ ನೆಲದಲ್ಲಿ ಧೂಳು ಹಿಡಿಯುವ ಹಾಗೆ ಮೈಗೆ ಹೊರಳಾಡ್ತಾಳೆ. ನನಗೆ ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಪಾಂಸು ಕುಂಠಿತ ಸರ್ವಾಂಗಿ. ಪಾಂಸು ಅಂದ್ರೆ ಧೂಳು, ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ಧೂಳು ಅಂಟಿಕೊಂಡಿತ್ತು ಅನ್ನುವ ಹಾಗೆ ಆ ಯಜ್ಞಶಾಲೆಯ ಸುತ್ತ ಜೋರಾಗಿ ಉರುಳಾಡ್ತಾಳೆ. ನನಗೆ ಇದನ್ನ ತಡಿಲಿಕ್ಕೆ ಆಗ್ತಿಲ್ಲ, ನನಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಇದು ಯಾವ ನಿರ್ಧಾರ ಇದು? ಯಾರಾದ್ರೂ ಬೆಳಿಗ್ಗೆ 4 ಗಂಟೆಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಹೊತ್ತಿಗೆ ಆಗಬೇಕಾದ ನಿರ್ಧಾರವನ್ನ ಈ ರೀತಿ ಇಡೀ ದೇಶಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಒಂದು ನಿರ್ಧಾರವನ್ನ ಕೈಗೊಳ್ತಾನ? ಇದು ಒಪ್ಲಿಕ್ ಆಗುವಂತದ್ದಲ್ಲ. ಏಕ ಏವ ಹಿ ವಂಧ್ಯಾಯ ಶೋಕೋ ಭವತಿ ಮಾನಸ. ನಾನು ಕಳ್ಕೊಳ್ಳುದು ಬರೀ ಮಗನನ್ನಲ್ಲ, ನನ್ನ ಜೀವವನ್ನೇ. ನನಗೊಬ್ಬನೇ ಮಗ, ಅವನನ್ನು ಕಳ್ಕೊಂಡೆ ಅಂದ್ರೆ ನನಗೆ ಯಾರು ಇಲ್ಲ. ಅದನ್ನ ಹೇಳ್ತಾಳೆ ಮುಂದೆ. ಅಲ್ಲ, ದಶರಥ ಇದ್ದಾನಲ್ವ, ಈ ದಶರಥ ಯಾವತ್ತೂ ಅಂದ್ರೆ ಅವಳ ದುಃಖ ಈ ಹೊತ್ತಿಗೆ ಅದು ಸ್ಫೋಟ ಆಗ್ಬಿಡುತ್ತೆ. ಅಲ್ಲಿ ತನಕ ಯಾವತ್ತು ಹೇಳ್ಕೊಂಡವಳಲ್ಲ. ದಶರಥ ಯಾವತ್ತಿದ್ರು ಕೂಡ ಕೈಕೇಯಿಯ ಅನುಚರರ ಜೊತೆಗೆ ಅವಳು ಹೇಳಿದ ಹಾಗೆ ಕೇಳ್ತಾ ಇರ್ತಾರೆ. ನನಗೆ ಸಾಕಾಗಿದೆ ಇಷ್ಟು ದಿವಸ ಹೇಗಿದ್ದು ಅವನ ಜೊತೆಗೆ, ನಂಗೆ ಅವನ ಮೇಲೆ ಕೋಪ ಇಲ್ಲ, ಆದ್ರೆ ಒಂದು ಚೂರು ಸ್ವಂತ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಏನ್ ಹೇಳಿದ್ರು ಕೈಕೇಯಿಯ ದಾಸಿ ಅಂತ ಇರ್ತಾನೆ, ದಾಸನಂತೆ ಇರ್ತಾನೆ. ಅವನಿಂದ ನನಗೆ ಇನ್ನು ಮುಂದೆ ಯಾವ ನೆಮ್ಮದಿಯೂ ಸಿಗಲ್ಲ, ಸುಖವೂ ಸಿಗಲ್ಲ. ನೀನೊಬ್ಬ ಇದ್ದಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಇಷ್ಟು ದಿವಸ ಜೀವಂತವಾಗಿದ್ದೇನೆ. ದಶಸಪ್ತಚ ವರ್ಷಾಣಿ ಜಾತಸ್ಯ ತವ ರಾಘವ. ನೀನು ಹುಟ್ಟಿ ಬಂದ ಮೇಲೇನೆ ನಾನು ನೆಮ್ಮದಿಯನ್ನ ಕಂಡದ್ದು, ನನ್ನ ಕಣ್ಣಿನಲ್ಲಿ ಆನಂದ ಉಕ್ಕಿದ್ದು, ನನ್ನ ಹೃದಯದಲ್ಲಿ ಒಂದು ಆನಂದ ಅಂದ್ರೆ ಹೀಗಿರುತ್ತೆ ಅಂತ ಅನುಭವಕ್ಕೆ ಬಂದದ್ದು. ಅಲ್ಲಿಯ ತನಕವೂ ಅವಳ ಆಟೋಪ ಎಂಥದ್ದು. ನನಗೆ ಮಕ್ಳಿಲ್ಲ, ಅವಳಿಗೂ ಮಕ್ಳಿಲ್ಲ, ಆದ್ರೂ ಅವಳ ಹಠವನ್ನೇ ಸಾಧಿಸ್ತಾ ಇದ್ಲು. ನನ್ನದೇ ಎಲ್ಲ ಆಗ್ಬೇಕು ಅಂತ ಹೇಳಿದ. ಅತೀತಾನಿ ಪ್ರಕಾಂಕ್ಷಂತ್ಯ ಮಯಾ ದುಃಖ ಪರೀಕ್ಷಯಂ ತದಕ್ಷಯಂ ಮಹದ್ ದುಃಖಂ ನೋತ್ಸಹೇ ಸಹಿತುಂ ಚಿರಾತ್. ನೀನ್ ಹೋದ್ರೆ ಆ ಹಳೇದನ್ನ ನೆನಪಿಸ್ಕೊಂಡ್ರೇನೆ ಮೈಯೆಲ್ಲ ಉರಿ ಬರುತ್ತೆ, ತಡ್ಕೊಳ್ಳಿಕ್ಕಾಗದಷ್ಟು ವ್ಯಥೆ ಆಗುತ್ತೆ. ಮುಂದೆ ಇದನ್ನ ನಾನು ತಡ್ಕೊಳ್ತೇನೆ ಅಂತ ಅನ್ನೋ ವಿಶ್ವಾಸವೂ ನನಗಿಲ್ಲ. ಯಾಕಂದ್ರೆ ನಿನ್ನನ್ನ
ಕಂಡು ಕೇಳಿ ನಿನ್ನ ಜೊತೆಗಿದ್ದು ಆದ ಅಭ್ಯಾಸ, ನೀನಿದ್ದಿ ಅನ್ನುವ ಕಾರಣಕ್ಕಾಗಿ ಅವರಿಂದಾಗಿ ನಾನು ಪಡೆದ ರಕ್ಷಣೆ ಅದು ಕ್ಷಣ ಮಾತ್ರದಲ್ಲಿ ನಿರ್ನಾಮ ಆಗಿ ಹೋಗುತ್ತೆ. ಅದರಿಂದಾಗಿ ನಿನ್ನನ್ನು ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಈ ಮುಂದಿನ ಅಯೋಧ್ಯ ಕಾಂಡದ ಕಥೆಯಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬರ ಮೇಲೊಬ್ಬರ ಪ್ರೀತಿ, ತಡಿಲಿಕ್ಕಾಗದ ಪ್ರೀತಿ. ನೀನ್ ಇಲ್ದೇ ಇದ್ರೆ ನನಗೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೌಸಲ್ಯೆ ತಡೆದು ನಿಲ್ಲಿಸ್ತಾಳೆ, ನೀನು ಹೋಗ್ಲಿಕ್ಕಿಲ್ಲ ಅಂತ. ಲಕ್ಷ್ಮಣ ಅಲ್ಲಿ ತನಕ ಸುಮ್ನೆ ಇರ್ತಾನೆ. ಆ ತಾಯಿಯೂ ಅಷ್ಟು ದುಃಖ ಪಡ್ತಾ ತುಂಬಾ ಮಾತುಗಳನ್ನ ಆಡ್ತಾಳವಳು. ಅದ ತಡಿಲಿಕ್ಕಾಗದೆ, ಅಮ್ಮ ನಾನು ಆಗದಿಂದನೇ ಯೋಚನೆ ಮಾಡ್ತಾ ಇದ್ದೇನೆ, ಅವನು ಹೇಳಲಿಕ್ಕೆ ಇವನು ಕೇಳಲಿಕ್ಕೆ. ಅಪ್ಪ ಒಂದ್ ಸ್ವಲ್ಪ ಬುದ್ಧಿ ಇದ್ದವನಾಗಿರ್ಬೇಕು. ಯಾವ ಸಮಯದಲ್ಲಿ ಏನ್ ಹೇಳ್ಬೇಕು ಅನ್ನೋ ಪ್ರಜ್ಞೆ ಬೇಕಲ್ವಾ. ವಿಪರೀತಶ್ಚ ವೃದ್ಧಶ್ಚ ವಿಷಯೈಶ್ಚ ಪ್ರದರ್ಶಿತ ನೃಪ ಕಿಮಿವ ನ ಬ್ರೂಯಾತ್ ಚೋದ್ಯಮಾನ ಸಮನ್ಮಥ. ಮನ್ಮಥನ ಬಾಧೆಗೆ ಒಳಗಾಗಿ ಅವಳು ಹೇಳಿದಂತೆ ಅವಳ ತಾಳಕ್ಕೆ ತಕ್ಕಂತೆ ಕುಣಿಯುವವನಾಗಿ, ವಯಸ್ಸಾಗಿದೆ, ನಿರ್ಧಾರ ಗಟ್ಟಿಯಾಗಿ ತಗೊಳ್ಬೇಕು ಅನ್ನುವ ಎಚ್ಚರ ಇಲ್ಲ, ಇನ್ನೂ ಹೆಣ್ಮರಳನಂತೆ ಅವಳು ಹೇಳಿದಂತೆ ಕುಣಿಯುವ ಸ್ಥಿತಿಯಲ್ಲಿ ಇದ್ದಾನೆ. ಕೋಪ ಬರುತ್ತೆ ಅವನಿಗೆ. ಅಪ್ಪನನ್ನು ಸರಿ ಬೈತಾನೆ. ಬೈದು ಅಪ್ಪ ಮಾಡಿದ್ದು ವಿಷಯ ಇದು ಸರಿ ಇಲ್ಲ, ಈ ಕೆಲಸ ತಪ್ಪು ಅಂದ್ಮೇಲೆ ಅದನ್ನ ಯಾರಾದ್ರೂ ತಪ್ಪು ಅಂತಲೇ ಖಂಡಿಸ್ಬೇಕು. ನಾನು ಅದನ್ನ ಖಂಡಿಸ್ತಾ ಇದ್ದೇನೆ. ಪ್ರದರ್ಶಿತ ನೃಪ, ಏನವನು ನೃಪ ರಾಜ ಅಂತ ಇಂತಹ ನಿರ್ಧಾರ ತೆಗೆದುಕೊಳ್ಳುವುದಾ? ಯಾಕೆಂದ್ರೆ ದೇವಕಲ್ಪಂ ರುಜುಂ ದಾಂತಂ ರಿಪೂಣಾಮಪಿ ವತ್ಸಲಂ ಅವೇಕ್ಷಮಾಣ ಕೋ ಧರ್ಮಂ ತ್ಯಜೇತ್ ಪುತ್ರಂ ಅಕಾರಣ. ಎಂಥ ರಾಮಚಂದ್ರನ ತ್ಯಾಗ ಮಾಡ್ತಾ ಇದ್ದೇನೆ ಅಂತ ಅವನಿಗೆ ಗೊತ್ತಿದ್ಯಾ? ದೇವತೆಗಳಿಗೆ ಸಮನಾಗಿ ಎಂದಿಗೂ ಹಿಂದಿಲ್ಲ ಮುಂದಿಲ್ಲ ಅನ್ನುವ ರೀತಿ ಒಂದೇ ರೀತಿ ನಡೆದುಕೊಳ್ಳುವ, ಹಿಂದೊಂದು ಮುಂದೊಂದು ಅಂತ ಅನ್ನುವ ಸ್ವಭಾವ ಇಲ್ಲದ, ನೇರ ನಡೆನುಡಿಯಿಂದ ಕೂಡಿದ, ಶತ್ರುಗಳಿಗೂ ಆಪತ್ತಾದಾಗ ರಕ್ಷಣೆ ಕೊಡುವಷ್ಟು ವಾತ್ಸಲ್ಯ ಭರಿತನಾದಂತಹ ರಾಮನನ್ನ ಯಾರೊಬ್ಬ ಧರ್ಮ ತಿಳಿದವನು ಇಂಥವನು ಸಿಂಹಾಸನದಲ್ಲಿ ಕೂಡಬೇಕು ಅಂತ ಬಯಸ್ತಾರೆ ಹೊರತು ಇವನನ್ನ ತ್ಯಾಗ ಮಾಡ್ತಾನಲ್ವಾ, ಇವನಿಗೇನ್ ಹೇಳ್ಬೇಕು? ಬುದ್ಧಿ ಇದೆ ಅಂತ ಹೇಳ್ಬೇಕು. ಅಣ್ಣ, ನೀನು ಇನ್ನು ಹೀಗೆ ತಡೆದು ನಿಂತ್ರೆ ಆಗುದಿಲ್ಲ. ಮಮ ಪಾರ್ಶ್ವೇ ಹತನುಷಾ ತವ ಗುಪ್ತಸ್ಯ ರಾಘವ, ನಾನು ನಿನ್ನ ರಕ್ಷೆಗೋಸ್ಕರ ಧನುಸ್ಸನ್ನು ಹಿಡಿದು ಓಡಾಡುವವ. ಈವಾಗ ನಿನಗೆ ತೊಂದರೆ ಆಗಿದೆ. ಕಸ್ಸಮರ್ಥೋಧಿಕಂ ಕರ್ತುಂ ಕೃತಾಂತಸ್ಯೇವ ತಿಷ್ಠತಃ, ಯಮನಂತೆ ನಿಂತು ಬಿಡ್ತೇನೆ ಅರಮನೆಯ ಮಧ್ಯದಲ್ಲಿ, ನನ್ನನ್ನು ಎದುರಿಸ್ಲಿಕ್ಕೆ ಯಾರಾದ್ರೂ ಬರ್ಲಿ. ನಿನ್ನನ್ನ ಪಟ್ಟಾಭಿಷಿಕ್ತನನ್ನಾಗಿಸುವ ತನಕ ನನ್ನ ಧನುಸ್ಸು ಸುಮ್ಮನಿರುವುದಿಲ್ಲ. ನೀನೀಗ ನನ್ನಿಂದ ರಕ್ಷಿತನಾದವನು ಅನ್ನುವ ಕಾರಣಕ್ಕೋಸ್ಕರ ನಾನು ಏನ್ ಹೇಳ್ತೇನೋ ಅದನ್ನ ಮಾಡ್ಬೇಕು. ಕರಿಷ್ಯಾಮಿ ಶರೈ ತೀಕ್ಷ್ಣೈಹಿ ಯದಿ ಸ್ಥಾಸ್ಯತಿ ವಿಪ್ರಿಯೆ. ಒಂದು ವೇಳೆ ದಶರಥನ ಪಡೆ ಅಥವಾ ದಶರಥನ ಸೇನೆ ಅಕಸ್ಮಾತ್ ಅಡ್ಡ ನಿಂತು ರಾಮನಿಗೆ ಪಟ್ಟಾಭಿಷೇಕ ಆಗ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ನಾನು ಅವರ ಮೇಲೆಯೂ ಅಸ್ತ್ರ ಪ್ರಯೋಗ ಮಾಡ್ತೇನೆ. ನಿನ್ನನ್ನು ಪಟ್ಟಾಭಿಷೇಕ ಆಗ್ಲಿಕ್ಕೆ ತೊಂದರೆ ಕೊಡುವ ಯಾರನ್ನು ಎದುರಿಗೆ ನಿಲ್ಲಿಕ್ ಬಿಡುದಿಲ್ಲ. ಭರತವನ್ನ ಅವನನ್ನೂ ಬಿಡಲ್ಲ. ನನಗೆ ಭರತ ಒಳ್ಳೆಯವನು, ಇಷ್ಟ. ರಾಮನ ಕೆಲಸಕ್ಕೆ ತೊಂದರೆ ಬಂದ್ರೆ ಭರತನನ್ನು ಪಕ್ಕಕ್ಕಿಡ್ತೇನೆ ನಾನು. ಭರತಶ್ಚಾಥ ಪಕ್ಷೋವ, ಭರತನ ಪಕ್ಷದವ್ರು ಯಾರಾದ್ರೂ ಬರ್ಲಿ, ಅವನೇ ಬರ್ಲಿ. ಕೊನೆಗೆ ಹೇಳ್ತಾನೆ, ಮೃದುರುಹು ಪರಿಭೂಯತೆ. ರಾಮಚಂದ್ರ, ನಿನ್ನ ಮೆದುತನವೇ ನಿನಗೆ ಖಾಸಿ ಆಯ್ತಲ್ವಾ. ಪಾಪದವರು ಅಂತ ಹೇಳಿ ಎಲ್ಲರೂ ಅವರ ವಿಷಯದಲ್ಲೇ ಪಾಪದ ಕೆಲಸಗಳನ್ನ ಮಾಡ್ತಾರಲ್ವಾ. ಇಷ್ಟು ಮೃದು ಆಗ್ಬಾರ್ದು. ಡಿಫಿಕಲ್ಟಿ ಆಫ್ ಬೀಯಿಂಗ್ ಗುಡ್ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಈ ರಾಮನ ಮತ್ತು ಧರ್ಮರಾಜನ ಘಟನೆಗಳನ್ನ ಇಟ್ಟುಕೊಂಡು ಒಳ್ಳೆಯವರಾಗಿರ್ಬಾರ್ದು ಅಂತ ಒಬ್ಬ ಮೂರ್ಖ ಬರೆದಿದ್ದಾನೆ. ಅಂದ್ರೆ ಆ ಚಿಂತನೆಯಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ, ಆದ್ರೆ ಅದನ್ನ ರಾಮನ ಮಾತು ಮುಂದೆ ಇದೆಯಲ್ವ, ಅದನ್ನು ಯೋಚನೆ ಮಾಡ್ಬೇಕಿತ್ತಲ್ಲ, ಅದನ್ನ ನೋಡುದೇ ಇಲ್ಲ. ಇಂಥ ಮಾತುಗಳನ್ನು ಮಾತ್ರ ತೆಗೆದುಕೊಂಡು ಒಳ್ಳೆಯವರಾಗಿರುವುದೇ ಕೆಟ್ಟದ್ದು, ಆದ್ರಿಂದಾಗಿ ನಾವು ಕೆಟ್ಟವರಾಗ್ಬೇಕು. ಏನು ಕೊನೆಗೆ ಫಲಿತಾಂಶ ಏನು? ಈಗ ಪುಸ್ತಕ ಬರ್ದಾಯ್ತು, ಮುಂದೇನು? ಏನೇ ಬರ್ದು ಅದರಿಂದ ಒಂದು ಒಳ್ಳೆ ವಿಷಯವನ್ನೇ ಹೇಳ್ಬೇಕಲ್ವ. ಒಳ್ಳೆಯವರಾಗಿರುವುದು ಒಳ್ಳೇದಲ್ಲ ಅಂದ್ರೆ ಕೆಟ್ಟವರಾಗಿರ್ಬೇಕು ಅಂತ ಅರ್ಥನ? ಅದು ಕೊನೆಗೆ ಏನು ಅಂದ್ರೆ, ನನಗೆ ಯಾರು ಕೆಟ್ಟವರಾಗ್ಬಿಡಿ, ಬೇರೆಯವ್ರಿಗೆ ಬೇಕಾದ್ರೆ ಕೆಟ್ಟವರಾಗಿ ಅಂತ. ಅವರಿಗೂ ಹಾಗೆ ಮಾಡಿದ್ರೆ, ನನ್ನ ವಿಷಯದಲ್ಲಿ ಹೀಗ್ ಮಾಡ್ಬಾರ್ದು, ಕಳ್ಳತನ ಮಾಡಬಾರ್ದು, ಯಾಕೆಂದ್ರೆ ನನ್ನ ವಸ್ತು ಯಾರು ಕದಿಬಾರ್ದು. ಅಷ್ಟೇ ಕಾರಣಕ್ಕೆ ದೇವರು ದಿಂಡ್ರು ಅಂತ ಇಷ್ಟೆಲ್ಲ ಒಂದು ಯೋಚನೆ ಮಾಡಿದ್ರೆ ಯಾರ ವಿಷಯದಲ್ಲೂ ಕಳ್ಳತನ ಮಾಡ್ಲಿಕ್ಕೆ ಒಬ್ಬನಿಗೆ ಮನಸ್ಸು ಬರಲ್ಲ. ನಮ್ಗೆ ಯಾವಾಗ ಆತ್ಮಸಾಕ್ಷಿ ಅನ್ನೋದು ಸತ್ತು ಹೋಯ್ತು, ಆಮೇಲೆ CC ಕ್ಯಾಮೆರಾ ಬೇಕಾಯ್ತು. ಆತ್ಮಸಾಕ್ಷಿ ಅಂತ ಅನ್ನೋದು ಒಂದು ಇರುವ ತನಕ ನಮ್ಗೆ ಈ ಹೊರಗಿನಿಂದ ಯಾವುದೇ ಸಾಕ್ಷ್ಯಗಳನ್ನ ಸಿದ್ಧಪಡಿಸಬೇಕಾದ ಅಗತ್ಯ ಬರುವುದಿಲ್ಲ. ಆದ್ರೆ ಯಾವಾಗ ನನಗೆ ನನ್ನ ಆತ್ಮಸಾಕ್ಷಿ, ನನ್ನೊಟ್ಟಿಗಿರುವಂತಹ ಒಂದು ಭಗವತ್ ಪ್ರಜ್ಞೆ ಇದೆಲ್ಲ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೋ, ಆವಾಗ ಇದೆಲ್ಲವೂ ಕೂಡ ಹೊರಗಿನ ಎಲಿಮೆಂಟ್ಸ್ ಗಳು ಜಾಸ್ತಿಯಾಗಿ ನಮ್ಮನ್ನ ಸಪೋರ್ಟಿವ್ ಆಗಿ ಅಥವಾ
ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಈ ಎಲ್ಲ ಸಂಗತಿಗಳನ್ನ ನಾವು ಸಿದ್ಧಪಡಿಸಿಕೊಳ್ಬೇಕಾಗುತ್ತೆ. ಲಕ್ಷ್ಮಣ ಹೇಳ್ತಾನೆ, ನಿನ್ನ ಮೆದುತನವೇ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ, ಇಷ್ಟು ಮೆದು ಆಗಬಾರದು. ಆದ್ರಿಂದಾಗಿ ಒಂದು ತಿಳ್ಕೊಳ್ತಾಯಿ, ಇವನಿಗೆ ನಾನು ಆದ್ರೆ ರಾಮ ಇದಕ್ಕೆ ಯಾವುದಕ್ಕೂ ಹಾಗ್ ಮಾಡ್ಬೇಡ ಹೀಗ್ ಮಾಡ್ಬೇಡ ಏನ್ ಹೇಳಿದ್ರು, ಅದು ಅವನು ಕೋಪದಲ್ಲಿ ಆಡ್ತಾ ಇದ್ದಾನೆ. ಕೆಲವೊಂದ್ ಸರ್ತಿ ಮಾತು ಮಾತ್ರ ಹಾಗಿರುತ್ತೆ, ಅದು ಕ್ರಿಯೆಯಲ್ಲಿ ಬರುವುದಿಲ್ಲ. ಯಾಕೆಂದ್ರೆ ರಾಮ ಹೇಳದೆ ಒಂದು ಹೆಜ್ಜೆನ ಮುಂದಿಡುವವನಲ್ಲ. ರಾಮ ಮುಂದೆ ಇಟ್ರೆ ಮತ್ತೆ ಮುಂದೆ ಹೋಗ್ತಾನೆ ಲಕ್ಷ್ಮಣ. ಆದ್ರೆ ರಾಮ ಸುಮ್ನೆ ಕೂತಿದ್ದ. ಗುರೋರಪ್ಯವಲಿಪ್ತಸ್ಯ ಕಾರ್ಯಮಜಾನತ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ. ತುಂಬಾ ಒಳ್ಳೆ ಮಾತಿದು. ಆದ್ರೆ ವಿಷಯ ಹೌದಾದ್ರು ಈ ವಿಷಯ ಇಲ್ಲಿಗೆ ಹೊಂದುವುದಿಲ್ಲ ಅನ್ನೋದನ್ನ ರಾಮ ಹೇಳ್ತಾನೆ. ಅವನು ಹೇಳಿದ ಮಾತು, ಗುರುವೇ ಆಗಿದ್ರು ಮಹಾ ಅನರ್ಥವನ್ನ ಮಾಡಿದರೆ ಅವಲಿಪ್ತಸ್ಯ ಕಾರ್ಯಂ ಅಜಾನತಃ, ಸರಿಯಾದ ಕಾರ್ಯ ಯಾವುದು ತಪ್ಪಾದ ಕಾರ್ಯ ಯಾವುದು ಅಂತ ತಿಳಿಯದೆ ಕೆಟ್ಟ ನಿರ್ಧಾರವನ್ನ ಒಬ್ಬ ನಮಗೆ ಹಿಂದಿನ ದಿನಗಳಿಂದ ಅನೇಕ ಒಳ್ಳೆಯದನ್ನ ಬೋಧಿಸಿದ ಗುರುವೇ ಆಗಿದ್ರು ಕೂಡ ಉತ್ಪಥಂ ಪ್ರತಿಪನ್ನಸ್ಯ, ಎಲ್ಲರೂ ಸಾಗಬೇಕಾದ ದಾರಿಯನ್ನ ಮೀರಿ ಹೆಜ್ಜೆ ಇಡ್ತಾ ಇದ್ದಾನೆ ಅಂದ್ರೆ ಕಾರ್ಯಂ ಭವತಿ ಶಾಸನಂ, ಅವರನ್ನ ಶಾಸನಕ್ಕೆ ತರಲೇಬೇಕಾಗತ್ತೆ, ಅವರನ್ನ ನಿಗ್ರಹಿಸಬೇಕಾದದ್ದು ಅನಿವಾರ್ಯವಾಗುತ್ತೆ. ನಮ್ಗೆ ತಂದೆ ಗುರು, ಅವನು ತಂದೆಯೂ ಹೌದು ಗುರುವೂ ಹೌದು. ಯಾಕೆಂದ್ರೆ ಉಪದೇಶ ಮಾಡಿದವನು, ಕ್ಷತ್ರ ಧರ್ಮವನ್ನು ಉಪದೇಶ ಮಾಡಿದವನು, ಉಪನಯನ ಸಂಸ್ಕಾರದ ಮೂಲಕ ಉಪದೇಶ ಮಾಡಿದವನು. ಆದ್ರಿಂದಾಗಿ ಅವನನ್ನ ನಾವು ಗುರುಸ್ಥಾನದಿಂದ ಯಾವತ್ತೂ ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವಲಿಪ್ತಸ್ಯ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ, ಇದು ಮಾಡ್ಲೇಬೇಕಾದದ್ದು. ಕೊನೆಗೆ ರಾಮನ ಪ್ರತಿಕ್ರಿಯೆ ಏನು ಇಲ್ಲದೆ ಇದ್ದಾಗ ಕೊನೆಗೆ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ನೀನಂತೂ ಒಂದು ವಿಷಯ ತಿಳ್ಕೊ, ರಾಮ ದೀಪ್ತಂ ಅಗ್ನಿಂ ಅರಣ್ಯಂವ ಯದಿ ರಾಮ ಪ್ರವೇಕ್ಷತಿ ಪ್ರವಿಷ್ಟಂ ತತ್ರ ಮಾಂ ದೇವಿ ತ್ವಂ ಪೂರ್ವಂ ಅವಧಾರಯ. ತಾಯಿ, ಇವನು ಕಾಡಿಗೆ ಹೋದ್ರೆ ಇವನ್ ಜೊತೆ ಕಾಡಿಗೆ ಹೋಗ್ತೇನೆ, ಇವನು ಬೆಂಕಿಗೆ ಹಾರಿದ್ರೆ ಇವನ್ ಜೊತೆ ಬೆಂಕಿಗೆ ಹಾರ್ತೇನೆ, ಇವನು ಯುದ್ಧಕ್ ನಿಂತ್ರೆ ನಾನು ಯುದ್ಧಕ್ ನಿಲ್ತೇನೆ. ಅಂದ್ರೆ ನಾನು ಅವ್ನು ಯುದ್ಧ ಮಾಡದೆ ಮಾಡಲ್ಲ ಅಂತ. ಅದು ಕೋಪದಿಂದ ಬಂದ ಮಾತಷ್ಟೇ. ಕೆಲವೊಂದ್ ಸರ್ತಿ ತಪ್ಪಾಗುತ್ತೆ, ಮಾತೇ ಆಡದೆ ಇದ್ರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಆ ಕೋಪವನ್ನ ಹೊರಗೆಲ್ಲೋ ಹಾಕ್ಬೇಕು. ಕೊನೆಗೆ ಇಲ್ಲಿ ತಡೆದು ನಿಂತ್ರೆ ಅದು ಕೊನೆಗೆ ಯಾರು ದಶರಥನ ಮುಂದೆನೆ ಬಂದಾಗ ಅದು ಎದುರುಗೊಂಡ್ಬಿಟ್ರೆ ತುಂಬಾ ಅನರ್ಥ ಆಗ್ಬಿಡುತ್ತೆ. ಅದಕ್ಕೆ ಯಾರ ಮುಂದೆ ಹೇಳಿದ್ರೆ ಅದು ಎಲ್ಲೂ ಪರಿಹಾರ ಆಗುತ್ತೋ ಅಥವಾ ಅದು ವ್ಯತ್ಯಾಸ ಆಗುದಿಲ್ವೋ ಅವ್ರ ಮುಂದೆ ತನ್ನ ಕೋಪವನ್ನ ಪ್ರಕಟಪಡಿಸಿದ. ಕೊನೆಗೆ ಅನಿಶ್ಯೇ ಪಿತರಂ ವೃದ್ಧಂ ಕೇಕಯ್ಯಾಸ ಆಸಕ್ತ ಮಾನಸಂ ಕೃಪಣಂಚ ಸ್ಥಿತಂ ಬಾಲ್ಯೆ ವೃದ್ಧ ಭಾವೇನ ಗರ್ಹಿತಂ. ಏನು ವಯಸ್ಸಾಗಿದೆ ಅಂತ ಅಂದ್ಮೇಲೆ ಎಚ್ಚರ ತೆಗೆದುಕೊಳ್ಳಬೇಕಾದ ಸ್ಥಿತಿಯಲ್ಲಿ ಇನ್ನೂ ಬಾಲಿಶ ಬುದ್ಧಿಯಿಂದ ವರ್ತಿಸುವವನನ್ನ ನಿಗ್ರಹಿಸದೆ ಇನ್ನೇನು ಮಾಡ್ಬೇಕು ರಾಮ ಹೇಳು. ಆಗ ಕೈಕೇಯಿ ಹೇಳ್ತಾಳೆ, ಅಪ್ಪ ರಾಮನ ಇದರಲ್ಲಿ ಅವನು ಹೇಳುವಾಗ ಹೌದು 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 ನಾನು ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಮ್ಗ ಆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ನಮ್ಮ ಬೆಂಬಲಿಗರು ಹೇಳಿದ್ರು ಅದಕ್ಕೋಸ್ಕರ ಹೀಗ್ ಮಾಡ್ಬೇಕಾಯ್ತು. ಭಾರಿ ಒಂದ್ಸರ್ತಿ ಉಮೇದಿನಲ್ಲಿ ರಾಜೀನಾಮೆ ಕೊಟ್ಬಿಡು, ಆಮೇಲೆ ನಮ್ಮ ಬೆಂಬಲಿಗರು ನಮ್ಮನ್ನ ಏನ್ ಮಾಡಿದ್ರು ಬಿಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ರಾಜೀನಾಮೆ ವಾಪಸ್ ತಗೊಂಡೆ ಅಂತ ಹೇಳುದು ಅಂತ. ರಾಮಚಂದ್ರ ಇಷ್ಟು ಬೆಂಬಲ ಸೂಚಿಸುವ ಲಕ್ಷ್ಮಣನ ಮಾತಿದ್ದಾಗಲೂ ಯಾವುದಕ್ಕೂ ಅವನದ್ರಲ್ಲಿ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಯಾಕೆಂದ್ರೆ ಅವನ ಸ್ಥಿತಿ ಮನಸ್ಸಲ್ಲಿ ಏನು ನಿರ್ಧಾರ ಆಗಿತ್ತು ಅದು ಅವನಿಗೆ ಕರೆಕ್ಟ್ ಆಗಿ ಮುಂದೆ ಏನು ವಿಷನ್ ಅವನ ತಲೆಯಲ್ಲಿ ಇತ್ತು, ಹೀಗೆ ಮಾಡ್ಬೇಕಾದ್ದು ಹೀಗೆ ಆಗ್ಬೇಕಾದ್ದು ಅಂತ. ಹಾಗಾಗಿ ಅವನು ಯಾವುದಕ್ಕೂ ಆ ಮಾತುಗಳಿಂದ ಪ್ರಚೋದಿತನಾಗ್ಲೇ ಇಲ್ಲ, ಸುಮ್ನಿದ್ದ. ಕೊನೆಗೆ ತಾಯಿ, ನೀನು ಕಾಡಿಗೆ ಹೋಗ್ತೀಂದ್ರೆ ನಾನು ಕಾಡಿಗೆ ಬರ್ತೇನೆ, ನನಗೆ ಇಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ತ್ವಯಾ ಸಹ ಮಮ ಶ್ರೇಯ ತೃಣಾನಾಮಪಿ ಭಕ್ಷಣಂ, ನಿನ್ನ ಜೊತೆಗೆ ನಾನು ಹುಲ್ಲು ತಿನ್ಕೊಂಡಾದ್ರೂ ಬದುಕ್ತೇನೆ, ನನಗೆ ನೀನಿರ್ಬೇಕು. ಈ ಅರಮನೆಯಲ್ಲಿ ನಿನ್ನನ್ನು ಹೊರತುಪಡಿಸಿದ ಬದುಕನ್ನ ನನಗೆ ಕಲ್ಪಿಸಿಕೊಳ್ಳುವುದು ಕಷ್ಟ ಆಗುತ್ತೆ. ಸವತಿಯರ ಕಾಟ, ಅದರ ಜೊತೆಗೆ ದಶರಥ ಇದ್ದೂ ಕೂಡ ನನಗೆ ಯಾವುದೇ ರೀತಿಯಿಂದ ಬೆಂಬಲ ಸೂಚಿಸುವ ಸ್ಥಿತಿಯಲ್ಲಿ ಅವನಿಲ್ಲ. ಆದ್ರಿಂದಾಗಿ ನಾನು ನಿನ್ ಜೊತೆಗೆ ಬಂದೇ ಬರ್ತೇನೆ ಅಂತ. ಅಹಂ ಪ್ರಾಯಂ ಇಹಾ ಶಿಷ್ಯೆ ನಚ ಶಕ್ಷ್ಯಾಮಿ ಜೀವಿತುಂ. ಒಂದು ವೇಳೆ ನೀನು ಇಲ್ಲಿ ಇದ್ದಿ ಅನ್ನುವ ಕಾರಣಕ್ಕೆ ನಾನು ಇದ್ದೇನೆ, ನೀನ್ ಇಲ್ಲ ಅಂತ ಆದ್ರೆ ಮರುಕ್ಷಣದಲ್ಲಿ ನಾನು ಜೀವಚ್ಛವವಾಗಿ ಪ್ರಾಣವನ್ನು ಬಿಡುವವಳಾಗ್ತೇನೆ ಅಂತ ಹೀಗೆ ಹಠ ಮಾಡ್ತಾಳೆ. ಆಗ ತಂದೆಯ ಮಾತನ್ನ ನಡೆಸಿಕೊಡ್ಬೇಕು ಅನ್ನೋದಕ್ಕೆ ಪೂರ್ವದ ಒಂದಿಷ್ಟು ಘಟನೆಗಳನ್ನು ಹೇಳ್ತಾನೆ. ನಮ್ಮ ಹಿರಿಯರ ಬಗ್ಗೆ ಯಾಕೆ ಗೊತ್ತಿರ್ಬೇಕು ಅನ್ನೋದ್ರೆ ಇದು ಕಾರಣ. ನಮ್ಮ ಹಿಂದಿನ ಕಥೆಯನ್ನು ಒಂದ್ 2-3 ಹೇಳ್ತಾನೆ. ಒಂದು ಕಂಡು ಋಷಿ ಅವರ ತಂದೆಯ ಮಾತಿಗೆ ಒಗ್ಗಿ ಗೋವಧೆಯನ್ನೇ ಮಾಡಿ ಕೊನೆಗೆ ತಂದೆ ವಾಪಸ್ ಅದನ್ನ ಬದುಕಿಸಿದ ಅಂತಂದಾಗ ಅವನು ಕೃತಾರ್ಥನಾಗ್ತಾನೆ. ಜಮದಗ್ನಿ ತನ್ನ ತಾಯಿಯನ್ನ ಮಕ್ಕಳನ್ನ ಕಡೀರಿ ಅಂತ ಹೇಳಿದಾಗ ಪರಶುರಾಮ ಅದನ್ನು ಮಾಡ್ತಾನೆ. ಈ ಕತೆ ಇಷ್ಟೇ ಕೇಳಿ ಕೆಲವೊಂದ್ಸರ್ತಿ ಕೆಲವರು ಗಾಬರಿ ಆಗುದಿದೆ.
ಏನ್ ಅಷ್ಟು ದುಡುಕನ ಪರಶುರಾಮ ಅಂತ. ಮುಂದಿನ ಕತೆ ಕೇಳ್ಬೇಕಲ್ವಾ? ಮುಂದೆ ನಿನಗೇನ್ ಬೇಕು ಅಂತ ಕೇಳಿದಾಗ ಆ ತಾಯಿಯರನ್ನ ಅಣ್ಣಂದಿರನ್ನ ಅಷ್ಟೂ ಜನರನ್ನ ಮರಳಿ ಹಿಂದಿನ ವೈಮನಸ್ಯ ಇಲ್ಲದ ಸ್ಥಿತಿಯಲ್ಲಿ ಅವರನ್ನ ನನಗೆ ಕೊಡು ಅಂತ ಕೇಳುತ್ತಾನೆ. ನಿನಗೆ ಹಿಂದೆ ರೇಣುಕೆಯ ಬಗ್ಗೆ ತುಂಬಾ ಬೇಸರ ಆಗಿದೆ, ನಿನ್ನ ತಮ್ಮಂದ್ರೆಲ್ಲ ನಾಲಾಯಕಗಳು ಅಂತ ಅವ್ರ ಮೇಲೆ ಸಿಟ್ಟು ಬಂದಿದೆ. ಆ ಎಲ್ಲ ಸಿಟ್ಟನ್ನ ಕಳಚಿ ನಿನ್ನ ತಾಯಿಯನ್ನ ಮೊದಲಿಗಿಂತ ಹೆಚ್ಚು ಪ್ರೀತಿಸುವ ರೀತಿಯಲ್ಲಿ ನನಗೆ ಅವರನ್ನ ಮರಳಿ ನಿದ್ದೆಯಂತೆ ಎದ್ದವರಂತೆ ಹಿಂದಿನ ಯಾವ ದೌರ್ಮನಸ್ಯವೂ ಕೂಡ ಅವ್ರ ಮನಸ್ಸಲ್ಲಿ ಉಳಿಬಾರದು. ನಿನ್ನಿಂದಾಗಿ ಅವ್ರಿಗೆ ತೊಂದರೆ ಆಯ್ತು, ನಿನ್ ಬಗ್ಗೆ ಅವರಿಗೆ ಕೋಪ ಬಂತು, ಅವ್ರು ಅನರ್ಥ ಮಾಡಿಕೊಂಡ್ರು, ಇದ್ಯಾವುದು ಅವರಿಗೆ ನೆನಪಿಲ್ಲದಂತೆ ಮರಳಿ ಅವರು ನನಗೆ ಸಿಗಬೇಕು ಅಂತ ಹೀಗೆ ಪರಶುರಾಮ ಕೇಳಿಕೊಂಡು ಅಪ್ಪನ ಮಾತನ್ನ ನಡೆಸಿ ಅವನು ಇವತ್ತಿಗೂ ಕೂಡ ಎಲ್ಲರಿಂದಲೂ ಪೂಜ್ಯನಾಗಿದ್ದಾನೆ. ನಮ್ಮದೇ ಹಿರಿಯನನ್ನು ತೆಗೆದುಕೊಳ್ಳೋಣ. ನಮ್ಮ ಪೂರ್ವಜ ಸಗರ ಹೇಳಿದ ಅಂತ ಅನ್ನೋ ಒಂದೇ ಮಾತಿಗೋಸ್ಕರ ಸಗರ ಪುತ್ರರೆಲ್ಲರೂ ಕೂಡ 60,000 ಜನ ಆ ಕುದುರೆಯನ್ನ ಮರಳಿ ತರುವುದಕ್ಕೋಸ್ಕರ ದಿಕ್ಕುಗಳಿಗೆ ಅಲೆದು ಕೊನೆಗೆ ತಮ್ಮ ಪ್ರಾಣವನ್ನೇ ಬಿಟ್ರು. ಅದ್ರಲ್ಲಿ ಅವರ ತಪ್ಪಿತ್ತು, ಆದ್ರೆ ತಂದೆ ಮಾತು ನಡೆಸಿದ್ರು ಅನ್ನೋದಂತೂ ನಮ್ಗಿದೆ. ಹೀಗೆ ಅನೇಕ ಘಟನೆಗಳನ್ನು ಹೇಳಿ ತಂದೆ ಮಾತನ್ನ ನಡೆಸಿಕೊಡುವುದು ನಮಗೆ ಅತ್ಯಂತ ಮುಖ್ಯವಾದ ಸಂಗತಿ. ಆದ್ರಿಂದ ನೀನು ಅದನ್ನ ತಡೀಲಿಕ್ಕೆ ಬರಬೇಡ. ಸಂಶ್ರುತ್ಯ ಪಿತುರ್ವಾಕ್ಯಂ ಮಾತುರ್ವಾ ಬ್ರಾಹ್ಮಣಸ್ಯವ ನ ಕರ್ತವ್ಯಂ ವೃಥಾ ವೀರ ಧರ್ಮಮಾಶ್ರಿತ್ಯ ತಿಷ್ಠತ. ಲಕ್ಷ್ಮಣನಿಗೆ ಸಮಾಧಾನ ಮಾಡಿ ಹೇಳ್ತಾನೆ, ತಂದೆ ತಾಯಿ ಗುರು ಇವರಿಗೆ ನಾವು ಒಂದು ಮಾತು ಕೊಟ್ಟ ಮೇಲೆ ಅಥವಾ ಅವ್ರು ಮಾತು ಕೊಟ್ಟದ್ದನ್ನು ನಡೆಸಿಕೊಡ್ಬೇಕು ಅಂತ ಅನ್ನುವ ಪರಿಸ್ಥಿತಿ ನಮಗೆ ಬಂದಾಗ ಹಿಂದೇಟು ಹಾಕ್ಬಾರ್ದು ಲಕ್ಷ್ಮಣ. ಅವನಲ್ಲೂ ಹೇಳಿದ್ದು ಧರ್ಮಮಾಶ್ರಿತ್ಯ ತಿಷ್ಠತ. ನಮ್ಮಪ್ಪ ಧರ್ಮವನ್ನ ಮೀರಿದ್ದಾನೆ, ಅವನು ಆಗದಿಂದ ಅಧರ್ಮ, ಅನಾಸಕ್ತ, ವಿಷಯ ದೃಷ್ಟ, ವೃದ್ಧ, ಬಾಲಿಶ ಅಂತ ಅನ್ನೋ ಶಬ್ದಗಳನ್ನ ಪ್ರಯೋಗ ಮಾಡಿದ. ಅದೆಲ್ಲದಕ್ಕೂ ಉತ್ತರವಾಗಿ ರಾಮಚಂದ್ರ ಒಂದೇ ಶಬ್ದದಿಂದ ತಮ್ಮನನ್ನು ತಿದ್ದುತ್ತಾನೆ, ಧರ್ಮಮಾಶ್ರಿತ್ಯ ತಿಷ್ಠತ. ಅವನು ಕುರುವಂಶ ಅದು ರಘುವಂಶದ ಹೆಸರನ್ನ ಅನಿವಾರ್ಯವಾಗಿ ಉಳಿಸುವ ದೃಷ್ಟಿಯಿಂದ ಕೊಟ್ಟ ಮಾತನ್ನ ಅದು ಅವನೇನು ಕೇಳಿ ಈ ಟೈಮಲ್ಲಿ ನೀನ್ ಕೇಳು, ಇದೇ ವರ ಕೇಳು ಅಂತ ಅವನೇನು ಪುಸಲಾಯಿಸಿ ಕೇಳಿದ್ದಲ್ಲ, ಅವಳಿಗೆ ಇಷ್ಟ ಆಗ್ಲಿ ಅಂತ ಅವನು ಮಾಡಿದ್ದಲ್ಲ. ಅವಳು ಅವನ ವೀಕ್ನೆಸ್ ಅನ್ನ ಅವನ ಮಾತು ನಡೆಸಿಕೊಡ್ತಾನೆ ಅಂತ ಅನ್ನುವ ದಡ್ಡತನವನ್ನ ಉಪಯೋಗಿಸಿಕೊಂಡಿದ್ದಾಳೆ. ಅವನು ಧರ್ಮದಲ್ಲೇ ಇದ್ದಾನೆ, ಅವನು ಹೆಣ್ಮರುಳನಾಗಿ ಈ ಮಾತು ಕೊಟ್ಟಿದ್ದಾನೆ ಅಂತ ನೀನು ಈಗ ಧಿಕ್ಕರಿಸುವುದಕ್ಕೆ ಯಾವ ಕಾರಣವೂ ಇಲ್ಲ. ಅವನ ಮಾತನ್ನು ನಡೆಸಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಕೊನೆಗೆ ತಾಯಿ ಹೇಳ್ತಾಳೆ, ನೀನ್ ಏನೇ ಆದ್ರೂ ಸರಿ, ಅಪ್ಪ ದೊಡ್ಡವನು ಅಮ್ಮ ದೊಡ್ಡವಳು? ಅಮ್ಮ ದೊಡ್ಡವಳು. ಅಪ್ಪ ಹೇಳ್ತಾನೆ ಕಾಡಿಗೆ ಹೋಗು ಅಂತ, ಅಮ್ಮ ಹೇಳ್ತಾಳೆ ಕಾಡಿಗೆ ಹೋಗ್ಬೇಡ ಅಂತ. ಯಾವ್ದನ್ನ ನಡೆಸ್ತಿ ನೋಡಿ. ವಾದ ಅಂದ್ರೆ ಹೇಗಿರುತ್ತೆ ಅಂದ್ರೆ ಮುಕ್ತವಾಗಿ ಎಲ್ಲವನ್ನೂ ಮಾತನಾಡುವ ಒಂದು ಸ್ವಾತಂತ್ರ್ಯ ಆ ಕುಟುಂಬದಲ್ಲಿ ಇತ್ತು. ಮಗನ ಹತ್ರ ಗಲಾಟೆ ಮಾಡ್ತಾಳೆ, ಹೋಗ್ಬೇಡ, ನಾನು ಹೇಳ್ತಾ ಇದ್ದೇನೆ, ಯಥೈವ ಪೂಜ್ಯತೆ ರಾಜ ಪೂಜ್ಯಸ್ತೆ ಗೌರವೇಣ ತಥಾಹಿ ಅಹಂ. ಅವನು ರಾಜನಾಗಿ ನಿನಗೆ ಗೌರವಾರ್ಹ ಇರಬಹುದು, ಅದಕ್ಕಿಂತ ಹೆಚ್ಚಾಗಿ ನಾನು ತ್ವಾಂ ಸಾಹಂ ಅನುಜಾನಾಮಿ. ನಿನ್ನನ್ನ ತಾಯಿಯಾಗಿ ನಾನು ನಿನಗೆ ಅನುಜ್ಞೆ ಕೊಡ್ತಾ ಇದ್ದೇನೆ, ಹೋಗ್ಬೇಡ, ನಾನು ಗಂತು ಮರಹಸಿ, ನೀನು ಹೋಗ್ಲಿಕ್ಕೆ ಅರ್ಹ ಅಲ್ಲ, ನೀನು ಹೋಗ್ಬಾರ್ದು ಅಂತ. ಅದಕ್ಕೆ ರಾಮನ ಪ್ರತ್ಯುತ್ತರ, ಸರಿ ನೀನ್ ತಾಯಿಯಾಗಿ ನಿನ್ನ ಮಾತನ್ನು ಹೇಳ್ತಾ ಇದ್ದಿ, ನಾನು ದಶರಥನ ಮಾತು ಅಂದ್ರೆ ನಿನ್ನ ಗಂಡನ ಮಾತಾಗಿ ನಡೆಸ್ತಾ ಇರುವುದಲ್ಲ. ದಶರಥ ನಿನಗೆ ಗಂಡ ಮಾತ್ರವೂ ಅಲ್ಲ, ದಶರಥ ಈ ದೇಶದ ರಾಜ, ನನಗೆ ಗುರು, ನಿನಗೆ ಗಂಡ ಮಾತ್ರ, ಮತ್ತೆ ನಿನಗೆ ರಾಜನೂ ಆಗಿದ್ದಾನೆ. ನೀನು ಗಂಡನ ಮಾತನ್ನ ಮೀರ್ಬೋದು, ಅದರ ರಾಜನ ಮಾತನ್ನ ಮೀರ್ಲಿಕ್ಕಾಗಲ್ಲ. ಗಂಡನ ತಪ್ಪು ಮಾಡಿದ್ದಾಗ ಅಥವಾ ನಿನಗೆ ಇಷ್ಟ ಇಲ್ಲದೆ ಇದ್ದಿದ್ದಾಗ ಅದನ್ನ ಪ್ರಶ್ನಿಸಬಹುದು, ಅದರ ರಾಜನ ನಿರ್ಧಾರವನ್ನು ನೀನು ಪ್ರಶ್ನಿಸುವ ಹಾಗಿಲ್ಲ. ನಮಗೆ ತಂದೆ ರಾಜನೂ ಹೌದು, ಗುರುವೂ ಹೌದು, ತಂದೆಯೂ ಹೌದು. ನಿನ್ನಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಈಗ ಈ ವಿಷಯದಲ್ಲಿ. ಅದರಿಂದಾಗಿ ನಾನು ತಂದೆಯ ಮಾತನ್ನೇ ನಡೆಸಿಕೊಡುವುದು, ನಿನ್ನ ಮಾತನ್ನ ನಡೆಸಿಕೊಡ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂದಾಗ, ಹಾಗಿದ್ರೆ ದಯವಿಟ್ಟು ನೀನ್ ನಡೆಸ್ತಿ ಅಂತ ನನಗೆ ನಿಶ್ಚಯ ಆಯ್ತು, ನನ್ನನ್ನು ಕರ್ಕೊಂಡು ಹೋಗ್ಬಿಡು, ಇಲ್ಲಂತೂ ಉಳಿಸ್ಬೇಡ ನನ್ನನ್ನು ಅಂತ ತುಂಬಾ ಬೇಡಿಕೊಳ್ತಾಳೆ. ಆಗ ಅದಕ್ಕೂ ರಾಮ ಮದ್ದು ಅರಿತಾನೆ, ನೀನ್ ಇಲ್ಲೇ ಇರ್ಬೇಕಾದವಳು, ನೀನ್ ಇಲ್ಲಿ ಇಲ್ಲದೆ ಅಲ್ಲಿಗೆ ಬರ್ತೇನೆ ಅಂತ ಅನ್ನೋದು ಯಾವ ಅರ್ಥದಲ್ಲೂ ನಿನಗೆ ಎಷ್ಟೇ ಸೌಕರ್ಯ ಸಿಗಲಿ, ಯಾವುದೇ ರೀತಿಯ ಅನುಕೂಲತೆಗಳು ಒದಗ್ಲಿ, ಆದ್ರೆ ನಿನಗೆ ಗಂಡನಾಗಲಿ ಅಂದ್ರೆ ಮಕ್ಕಳಾಗಲಿ, ತಂದೆಯಾಗಲಿ, ಗುರುವಾಗಲಿ, ಬಂಧುವಾಗಲಿ, ಇವ್ರು ಎಲ್ಲರಿಗಿಂತ ಅತ್ಯಂತ ಹೆಚ್ಚಿನ ಸ್ಥಾನ ನೀನು ಕೊಡಬೇಕಾದದ್ದು ದಶರಥನಿಗೆ. ಅವನು ರಾಜ ಅನ್ನೋದು ಒಂದು ಕಾರಣ. ನೀನೇ ಒಂದು ವಿಷಯ ತಿಳ್ಕೊ, ರಾಮ ಎಷ್ಟು ಸೂಕ್ಷ್ಮ ವಿಷಯನ್ನ ಹೇಳ್ತಾನೆ ಅಂದ್ರೆ, ಈ ಹಿಂದಿನ ಎಲ್ಲ ದಿನಗಳಿಗಿಂತ ಹೆಚ್ಚು ದಶರಥನಿಗೆ ನಿನ್ನ ಅವಶ್ಯಕತೆ ಈಗ ಬೀಳುತ್ತೆ. ಆದ್ರಿಂದಾಗಿ ನೀನ್ ಇಲ್ಲೇ ಇರ್ಬೇಕು. ಯಾಕೆಂದ್ರೆ ಕೈಕೇಯಿಯ ಮನಸ್ಸು ಕೆಟ್ಟಿದೆ, ದಶರಥನಿಗೆ ಇದರಿಂದ ತುಂಬಾ ವ್ಯಥೆ ಆಗಿದೆ.
ಅವನಿಗೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವು ಅವ್ರಿಗೆ ಸಿಗ್ಬೇಕು. ಎಲ್ರೂ ಇದ್ದಾಗ ನಾವು ಇದ್ದೇವೆ ಅದು ದೊಡ್ಡ ವಿಷಯ ಅಲ್ಲ, ಯಾರು ಇಲ್ಲದೆ ಇದ್ದಾಗ್ಲೂ ನಾವಿದ್ದೇವೆ ಅದು ದೊಡ್ಡ ವಿಷಯ. ಅದರಿಗೆ ಪತಿರೇಕೋ ವಿಶಿಷ್ಯತೆ. ನಿನಗೆ ಈ ವಿಷಯದಲ್ಲಿ ರಾಜನಾಗಿ ಗಂಡನಾಗಿ ದಶರಥನ ಸೇವೆಯನ್ನ ಮಾಡಬೇಕಾದದ್ದು, ಸಹಾಯವನ್ನ ಮಾಡಬೇಕಾದದ್ದು ನಿನಗೆ ಈಗ ತುರ್ತು. ನನ್ನ ಜೊತೆಗೆ ಬರ್ತೇನೆ ಅಂತ ಅನ್ನೋದು ನಿನ್ನ ಒಬ್ಬಳ ಮಾತಾಗುತ್ತೆ. ಇದರಿಂದ ಅವನು ಪ್ರಾಣವನ್ನೇ ಕಳ್ಕೊಳ್ಬಹುದು. ಆ ಪ್ರಾಣ ಕಳ್ಕೊಳ್ಳುವ ಸ್ಥಿತಿಗೆ ನೀನು ಕಾರಣನಾದೆ ಅಂದ್ರೆ ನಾಳೆ ನಿನ್ನನ್ನ ನೀನು ಹಳಿದುಕೊಳ್ಳಿಕ್ಕೂ ಸಮಯ ಸಿಗುವುದಿಲ್ಲ, ಅಷ್ಟು ವ್ಯಥೆ ಪಡಬೇಕಾಗತ್ತೆ. ಅದರಾಗಿ ನೀನು ನನ್ನ ಜೊತೆಗೆ ಬರಬೇಡ, ಇಲ್ಲೇ ಇರು ಅಂತ ಹೇಳಿದಾಗ ಆ ತಾಯಿ ಒಳ್ಳೆಯ ಒಂದು ಸ್ವಸ್ತಿ ಸೂಕ್ತವನ್ನ ಹೇಳ್ತಾಳೆ. ಸ್ವಸ್ತಿ ಸೂಕ್ತ ಅಂದ್ರೆ ನಾವು ಬಹುಶಃ ಪಠನೆ ಮಾಡಬಹುದು. ಎಲ್ಲೇ ಒಂದು ಒಳ್ಳೇದಾಗ್ಬೇಕು, ಏನೋ ತೊಂದರೆ ಆಗಿದೆ, ತುಂಬಾ ದೊಡ್ಡ ಅನಾಹುತ ಆಗಿದೆ ಎಂದಾಗ ಒಂದು ಸ್ವಸ್ತಿ ಮಂತ್ರ ಇದೆ. ಆ ಮಂತ್ರದ ಅನುವಾದವನ್ನ ರಾಮಾಯಣ ತುಂಬಾ ಚೆನ್ನಾಗಿ ಮಾಡಿದೆ. ಯಾರ್ಯಾರಿಂದ ನಮ್ಗೆ ಸ್ವಸ್ತಿ ಆಗಬೇಕು, ಸ್ವಸ್ತಿ ಅಂದ್ರೆ ಒಳ್ಳೇದಾಗುದು, ಸ್ವಸ್ತಿ ಅಂದ್ರೆ ಮಂಗಳ ಆಗುದು, ಸ್ವಸ್ತಿ ಅಂದ್ರೆ ಅನರ್ಥಗಳಿಂದ ಪಾರಾಗುವುದು. ಅಂತಹ ದೇವತೆಗಳು ನಿನಗೆ ಸ್ವಸ್ತಿ ತರಲಿ, ಪ್ರಕೃತಿ ನಿನಗೆ ಸ್ವಸ್ತಿ ತರಲಿ, ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಂದಲೂ ನಿನಗೆ ಸ್ವಸ್ತಿ ಆಗಲಿ. ಕಾಡಿನಲ್ಲಿ ಹಿಂಸರ ಪ್ರಾಣಿಗಳಿದ್ರು ಅವುಗಳು ನಿನಗೆ ಏನು ತೊಂದರೆ ಮಾಡದಿರಲಿ. ಎಂತಹ ಕಷ್ಟಗಳಿದ್ರು ಅದನ್ನ ಗೆದ್ದು ಬರುವ ಶಕ್ತಿಯನ್ನ ಎಲ್ಲ ದೇವತೆಗಳು ನಿನಗೆ ಸ್ವಸ್ತಿ ಮಂಗಲ ಉಂಟು ಮಾಡುವ ಮೂಲಕ ನಡೆಸಿಕೊಡಲಿ ಅಂತ ಹೀಗೊಂದು ಸ್ವಸ್ತಿ ಸ್ತೋತ್ರವನ್ನ ಅವಳು ಮಾಡ್ತಾಳೆ. ಆ ಮಾತು ಕೇಳಿದ ಮೇಲೆ ರಾಮಚಂದ್ರ ಅಲ್ಲಿಂದ ಹೊರಡುವ ಮಾತಾಡುವಾಗ ಲಕ್ಷ್ಮಣ ಸೀತೆಯ ಬಳಿಗೆ ಹೊರಡುತ್ತಾಳೆ. ರಾಮಚಂದ್ರ ಹೊರಡುತ್ತಾನೆ, ಸೀತೆಯನ್ನು ಮತ್ತೆ ಹೇಳ್ತಾನೆ ಸ್ವಲ್ಪ ತಯಾರಾಗಿರು. ಇಲ್ಲಿ ಈ ಮಾತು ತುಂಬಾ ಚೆನ್ನಾಗಿದೆ, ನಾಳೆ ನೋಡೋಣ. ಮಾತೆ ಆಡುವ ಮುನ್ನ ಒಂದಿಷ್ಟು ಕಣ್ಣೋಟದ ಪ್ರಸಂಗವನ್ನ ರಾಮಾಯಣ, ಬಹುಶಃ ರಾಮಾಯಣದ ಮಾತು ಸ್ವಭಾವೋಕ್ತಿ ಅಂತ ಹೇಳುದು. ನಡೆದದ್ದನ್ನ ಯಥಾವತ್ತಾಗಿ ಕಣ್ಣಿಗೆ ಕಟ್ಟುವಂತೆ ನಿರೂಪಿಸುವ ಶಕ್ತಿ ಅದು ಬಹುಶಃ ವಾಲ್ಮೀಕಿಗಳಿಗೆ ಬಿಟ್ಟರೆ ಇನ್ಯಾರಿಗೂ ಸಿದ್ಧಿಸಿದ ಸಂಗತಿ ಅಲ್ಲ. ಅಂತಹದ್ದೊಂದು ಪರಸ್ಪರ ಸಂಲಾಪವನ್ನ, ಕಣ್ಣಿನಿಂದಲೇ ನಡೆಸುವ ಸಂವಾದವನ್ನ ನಾಳೆಯ ಚಿಂತನೆಯಲ್ಲಿ ಮತ್ತೆ ಜೊತೆಯಾದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.